ಎಲ್ರಿಗೂ ನಮಸ್ತೆ. ಓಕೆ, ಇವತ್ತು ನಾವು ಜೀವ ಸಮಾಧಿಯಾಗಿರುವಂತಹ ಗುರುಗಳು ಅಥವಾ ವಿಗ್ರಹವಲ್ಲದ ದೈವಗಳು ಇವರನ್ನ ಯಾರು ಆರಾಧನೆ ಮಾಡಬಹುದು ಅಂತ. ಆಕ್ಚುಲಿ ಇದು ಸಿದ್ಧರುಗಳ ಕಾನ್ಸೆಪ್ಟ್. ಸೊ ನಾವು ಸಿದ್ಧರುಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಿಮ್ಮ ನಿಮ್ಮ ಜಾತಕದಲ್ಲಿ ನಾನು ಒಂದು 3 ಸೂತ್ರಗಳನ್ನ ನಿಮ್ಗೆ ಕಲಿಸ್ಕೊಡ್ತೀನಿ. ಸೊ ಈ 3 ಸೂತ್ರಗಳು ಇದೆಯಾ, ಯಾವ್ದಾದ್ರು ಒಂದು ಸೂತ್ರ ಆದ್ರೂ ಏನಾದ್ರು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನ ತಾವುಗಳು ನೋಡ್ಕೊಳ್ಳಿ. ನೋಡಿ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಆರಾಧನೆ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದಿದೆಯಾ ಇಲ್ವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಓಕೆನಾ? ಸೊ ಸೂತ್ರಗಳನ್ನ ನೋಡೋಣ ಇವಾಗ ನಾವು. ಮೊದಲನೇ ಸೂತ್ರ ಬಂದ್ಬಿಟ್ಟು ನಿಮ್ಮ ಜನ್ಮ ಜಾತಕದಲ್ಲಿ, ಮತ್ತೆ ಹೇಳ್ತಾ ಇದ್ದೀನಿ, ಜನ್ಮ ಜಾತಕದಲ್ಲಿ 1 ಅಂದ್ರೆ ಲಗ್ನ ಅಥವಾ 5ನೇ ಭಾವ ಅಥವಾ 9ನೇ ಭಾವದಲ್ಲಿ ಮಾಂದಿ ಇದ್ದರೆ ನಿಮಗೆ ಜೀವ ಸಮಾಧಿ ಆಗಿರುವಂತಹ ಗುರುಗಳ ಆರಾಧನೆ ಅಥವಾ ಜೀವ ಸಮಾಧಿ ಆಗಿರುವಂತಹ ಸಿದ್ಧರುಗಳ ಆರಾಧನೆ ಸೆಟ್ ಆಗುತ್ತೆ. ಇದನ್ನ ನೀವು ಮಾಡೋದ್ರಿಂದ ಜೀವನದಲ್ಲಿ ಇಂಪ್ರೂವ್ ಆಗ್ಬಹುದು ಅಂತ. ಕೆಲವರಿಗೆ ಒಂದು ಡೌಟ್ ಇದೆ, ಸರ್ ಈ ಸಿದ್ಧರು ಗುರುಗಳು ಅಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಜಾತಕನೇ ನೋಡ್ಬೇಕಾ, ಎಲ್ಲರಿಗೂ ಇವರು ಸೆಟ್ ಆಗಲ್ವಾ ಅಂತ. ಎಲ್ಲರಿಗೂ ಇವ್ರು ಸೆಟ್ ಆಗ್ತಾರೆ. ಓಕೆನಾ? ಎಲ್ಲಾ ಜಾತಕ, ಎಲ್ಲಾ ಜನ್ಮ ನಕ್ಷತ್ರಗಳು ಯಾವುದೇ ಇರಲಿ, ಯಾವುದೇ ದಶಾಭುಕ್ತಿಗಳಿರ್ಲಿ, ಎಲ್ಲರಿಗೂ ಸೆಟ್ ಆಗ್ತದೆ. ಬಟ್ ಈ ರೀತಿ ಕಾಂಬಿನೇಷನ್ ಇದ್ದವ್ರಿಗೆ ಬಹಳ ಬೇಗ ಒಲಿಯುವಂಥದ್ದು ಆಗುತ್ತೆ. ಬಹಳ ಬೇಗ ನೀವು ಆ ಕಡೆಗೆ ಅಟ್ರಾಕ್ಟ್ ಆಗ್ತೀರಾ, ಅಥವಾ ನಮ್ಮ ಮನೋಕಾಮನೆಗಳು ಅಲ್ಲಿ ಈಡೇರ್ತವೆ. ಏನೋ ಹೋದಾಗ ಬಂದ್ಬಿಟ್ಟು ನಮ್ಗೆ ಒಂಥರ ಬೇರೆ ತರ ಫೀಲ್ ಆಗುವಂಥದ್ದು. ಇವಾಗ 10 ಜನರ ಜೊತೆಗೆ ನೀವೆಲ್ಲಾದ್ರೂ ಒಂದ್ ಕಡೆ ರಾಯರ ಹತ್ರ ಹೋದಾಗ ಅಲ್ಲಿ 10 ಜನರಿಗೂ ಒಂದೇ ರೀತಿ ಫೀಲ್ ಆಗಿರ್ತದ ಅಂದ್ರೆ ಇಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಬೇರೆ ರೀತಿಯಾದಂತಹ ಅನುಭವಗಳನ್ನ ಅವ್ರು ನೋಡಿರ್ತಾರೆ. ನಾವು ಫ್ಯಾಮಿಲಿ ಸಮೇತ ಹೋಗಿರ್ತೀವಿ, ಒಂದು ರಾತ್ರಿ ಅಲ್ಲಿ ತಂಗಿರ್ತೀವಿ, ನೈಟ್ ಮಲಗಿರ್ತೀವಿ, ಯಾರಾದ್ರೂ ಒಬ್ಬರ ಕನ್ಸಲ್ಲಿ ಮಾತ್ರನೇ ರಾಯರ್ ಬರ್ತಾರೆ ಅಲ್ವಾ? ಸೊ ಇದು ರಾಯರ್ನ ನಾನು ಉದಾಹರಣೆಯಾಗಿ ತಗೊಂಡಿದ್ದೀನಿ. ಈ ರೀತಿ ನೀವು ಗುರುಗಳನ್ನ ನಂಬಿದ್ದೀರಾ ಅಂತ ಹೇಳಿದ್ರೆ ಒಬ್ಬ ಗುರುಗಳಿಗೆ ನೀವು ನಡ್ಕೋತಾ ಇರ್ತೀರಾ, ಅದೇ ಗುರುಗಳ ಹತ್ರ 1000 ಜನ ಶಿಷ್ಯಂದ್ರು ಇರ್ತಾರೆ, ಅವ್ರಿಗೆ ಯಾರಿಗೂ ಏನೋ ಆಗಿರಲ್ಲ, ನಿಮಗಾಗಿರ್ತದೆ. ನಾನ್ ನಂಬ್ತೀನಿ, ನನಗ್ ಬೇಕು, ಯಾಕಂದ್ರೆ ನಾನು ಇವ್ರನ್ನ ನಂಬುದ್ರ ಮೇಲೆ ನನ್ನ ಲೈಫಲ್ಲಿ ನಾನು ಉದ್ಧಾರ ಆದೆ. ಈ ರೀತಿ ನೀವು ತಿಳ್ಕೊಳಕ್ ಹೋಗಿ ಎಲ್ಲಾ ಗುರುಗಳ ಆಶೀರ್ವಾದ ಸಿಗುತ್ತಾ ಸರ್ ಅಂದ್ರೆ ಎಲ್ಲಾ ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಬಟ್ ನನಗಂತ ಇರುವಂತ ಗುರು ಯಾರು? ನಾನು ಪ್ರತಿ ಸಲ ಕ್ಲಾಸಲ್ಲಿ ಕಲಿಸುವಂತ ವಿಚಾರ ಇದು ಒಂದೇ ಇರುತ್ತೆ, ನನಗೆ. ಓಕೆ, ನೀವುಗಳು ಕೂಡ ಎಲ್ಲಿವರೆಗೂ ನನಗೆ 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 ಅಂತ ನಿಮಗೆ ನಿಮಗೆ ಅಂತ ಯಾವಾಗ ಕೂತ್ಕೋತಿರೋ ಕೆಲಸ ಆಗುತ್ತೆ. ಎಲ್ಲರಿಗೂ ಸೇರ್ಕೊಂಡು ಮಾಡ್ಕೊಂಡು ಕೂತಾಗ ಯಾವುದೇ ರೀತಿಯಾದಂತ ಕೆಲಸಗಳಾಗಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಮಾಂದಿ ಅನ್ನುವಂತ ಗ್ರಹ ಜನ್ಮ ಲಗ್ನದಲ್ಲಿದ್ದರೂ ಕೂಡ, ಅಥವಾ ಪಂಚಮ ಭಾವದಲ್ಲಿದ್ದರೂ ಕೂಡ, ಅಥವಾ ನವಮ ಭಾವದಲ್ಲಿದ್ದರೂ ಕೂಡ ತಾವು ಸಿದ್ಧರುಗಳ ಆರಾಧನೆಯನ್ನ ಮಾಡ್ಬೋದು. ಓಕೆ, ಗುರುಗಳ ಆರಾಧನೆ ಇತ್ಯಾದಿಗಳನ್ನ ನೀವು ಮಾಡಬಹುದು, ಸಿದ್ಧರುಗಳ ಆರಾಧನೆ ಇತ್ಯಾದಿಗಳನ್ನ ಮಾಡಬಹುದು, ಹುತ್ತ ಇತ್ಯಾದಿಗಳನ್ನ ಪೂಜೆ ಮಾಡಬಹುದು. ಕೆಲವೊಂದು ಮರಗಳನ್ನ ನಾವು ದೈವದ ರೂಪದಲ್ಲಿ ಪೂಜೆ ಮಾಡುವಂತ ಪದ್ಧತಿಗಳು ಕೂಡ ನಮ್ಗಿದೆ, ಇವುಗಳನ್ನ ಪೂಜೆ ಮಾಡಬಹುದು. ಕೆಲವೊಂದ್ ಕಡೆಗಳಲ್ಲಿ ನಾವು ಕಲ್ಲುಗಳನ್ನ ಇಟ್ಟು ಅದನ್ನ ಶುಚಿಗೊಳಿಸಿ ಅದನ್ನ ಕೂಡ ಪೂಜೆ ಮಾಡ್ತೀವಿ. ಈ ಪೂಜಾ ವಿಧಾನಗಳನ್ನ ನೀವು ಮಾಡಬಹುದು, ಅಥವಾ ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇರ್ತೀರಾ, ಅಥವಾ ನಿಮ್ಮ ಪರಂಪರೆಯಲ್ಲಿ ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಈ ನಾನು ಹೇಳಿರುವಂತ ವಿಚಾರ ಇದ್ದೇ ಇರುತ್ತೆ. ಓಕೆ, ಇದನ್ನ ಎಲ್ಲೆಲ್ಲಿ ನೋಡ್ಬೇಕಂದ್ರೆ ಇಲ್ಲೆಲ್ಲಾ ಕಡೆ ಹುಡುಕಿ ನೋಡಿ, ಹೌದು ನಮ್ಮ ತಾತ ಮುತ್ತಾತ ಯಾರಾದ್ರೂ ಒಬ್ರು ಮಾಡ್ಕೊಂಡು ಬಂದಿದ್ರು, ಮೇ ಬಿ ನಾವು ನಿಲ್ಸಿರ್ತೀವಿ, ಅಥವಾ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ, ಅಥವಾ ಇವಾಗ ಯಾವ ಒಂದು ದೈವವನ್ನ ನಾವು ಪೂಜೆ ಆರಾಧನೆ ಮಾಡ್ಕೊಂಡು ಬರ್ತಾ ಇದೀವೋ ಅದು ಹಿಂದೆ ನಾವು ನೋಡಿದಾಗ ಪೂರ್ವಿಕದಲ್ಲಿ ಬಂದು ನೀವು ಹೇಳ್ದಾಗೆ ಇತ್ತು, ಅಲ್ಲಿ ನಮ್ಮ ಪೂರ್ವಿಕರು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರು. ಅದಾದ ನಂತರ ನಾವು ವಿಗ್ರಹ ರೂಪದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಇತ್ಯಾದಿಗಳಲ್ಲಿ ಅದನ್ನ ಪೂಜಿಸಲು ಪ್ರಾರಂಭಿಸಿದ್ದೀವಿ ಅಂತ ತಾವು ಹೇಳ್ಬೋದು. ಓಕೆನಾ? ಸೊ ಈ ರೀತಿ ಕಾಂಬಿನೇಷನ್ ಇದ್ರೂ ಕೂಡ ಇದೇ ವಿಚಾರಗಳು ಆಗಿರ್ತದೆ. ಇದನ್ನ ಬಿಟ್ರೆ ಲಗ್ನ ಸ್ಥಿತ ನಕ್ಷತ್ರ, ಇದು ಎರಡನೇದು. ಲಗ್ನಾಧಿಪತಿ ಸ್ಥಿತ ನಕ್ಷತ್ರ, ಇದನ್ನ ಬಿಟ್ರೆ ಸೂರ್ಯ, ಚಂದ್ರ, ಕುಜ ಅಥವಾ ಗುರು, ಯಾರೇ ಆಗಿರ್ಲಿ ನೋಡಿ, ಲಗ್ನ ಸ್ಥಿತ ನಕ್ಷತ್ರ ಆಗಿರ್ಬೋದು, ಲಗ್ನಾಧಿಪತಿ ಸ್ಥಿತ ನಕ್ಷತ್ರ ಆಗಿರ್ಬೋದು, ಸೂರ್ಯ, ಚಂದ್ರ, ಕುಜ, ಗುರು, ಈ ಯಾವುದೇ ನಕ್ಷತ್ರಗಳಾಗಿರಬಹುದು, ಇವು ಸ್ಥಿತವಾಗಿರುವಂತ ನಕ್ಷತ್ರಗಳನ್ನ ನಿಮ್ಮ ಜಾತಕದಲ್ಲಿ ನೀವು ನೋಡಿ. ಇನ್ ಕೇಸ್ ಈ ನಕ್ಷತ್ರಗಳು ಏನಾದ್ರೂ ರಾಹು ಕೇತುವಿನ ನಕ್ಷತ್ರದಲ್ಲಿ ಇದ್ದರೆ ನಿಮ್ಗೆ 100% ನಾನು ಹೇಳಿರುವಂತ ಆರಾಧನೆ ಸೆಟ್ ಆಗುತ್ತೆ, ಅದರಿಂದ ನೀವು ಫಲವನ್ನ ಪಡಿತೀರಾ. ರಾಹುಕೇತು ನಕ್ಷತ್ರಗಳು ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ. ಸೊ ರಾಹುವಿನ ನಕ್ಷತ್ರ ಆರಿದ್ರ, ಸ್ವಾತಿ ಮತ್ತು ಶತಾಭಿಷ. ಕೇತುವಿನ ನಕ್ಷತ್ರ ಅಶ್ವಿನಿ, ಮಖ ಮತ್ತು ಮೂಲ.
ಸೊ ಈ ನಕ್ಷತ್ರಗಳಲ್ಲಿ ಏನಾದ್ರೂ ಇನ್ ಕೇಸ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಓಕೆ, ನಿಮ್ಮ ಜಾತಕವನ್ನ ನೀವು ಚೆಕ್ ಮಾಡಿ ನೋಡಿ. ಸಪೋಸ್ ತಿಳ್ಕೊಳ್ಳಿ, ಯಾರಾದ್ರೂ ಹುಟ್ಟಿದೀರಾ, ನೀವು ಮೇಷ ಲಗ್ನದಲ್ಲಿ ಹುಟ್ಟಿದೀರಾ ಅಂತ ತಿಳ್ಕೊಳ್ಳಿ. ಸಪೋಸ್ ಮೇಷ ಲಗ್ನದಲ್ಲಿ ನೀವು ಹುಟ್ಟಿದೀರಾ ಅಂತ ಹೇಳಿದ್ರೆ, ನಿಮ್ಮ ಲಗ್ನ ನಿಂತ ಡಿಗ್ರಿ, ಲಗ್ನ ನಿಂತ ಪಾಯಿಂಟ್ ಏನಿದೆಯೋ ಅದು ಅಶ್ವಿನಿ ನಕ್ಷತ್ರದಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಅಷ್ಟೇ. ಲಗ್ನ ಸ್ಥಿತ ನಕ್ಷತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಆ ಲಗ್ನ ಪಾಯಿಂಟ್ ಹೋಗಿ ಅಶ್ವಿನಿ ನಕ್ಷತ್ರದಲ್ಲಿ ಇದೆಯಾ ಅಂತ ನೋಡಿ. ಅಥವಾ ಸಿಂಹ ಲಗ್ನದಲ್ಲಿ ನೀವು ಹುಟ್ಟಿದೀರಾ ಅಂತ ಹೇಳಿದ್ರೆ, ಆ ಲಗ್ನ ನಿಂತ ಪಾಯಿಂಟ್ ನ ಚೆಕ್ ಮಾಡಿ, ಆ ಡಿಗ್ರಿ ಚೆಕ್ ಮಾಡಿ, ಲಗ್ನ ಸ್ಥಿತ ನಕ್ಷತ್ರ ಮಕ ಇದೆಯಾ ಅಂತ ನೋಡಿ. ಅಥವಾ ಧನುಸು ಲಗ್ನದಲ್ಲಿ ಯಾರಾದ್ರೂ ಹುಟ್ಟಿದ್ರೆ, ಆ ಧನುಸು ಲಗ್ನ ನಿಂತ ಪಾಯಿಂಟ್ ಅಥವಾ ಡಿಗ್ರಿ ಏನಿದೆಯೋ ಅದು ಮೂಲ ನಕ್ಷತ್ರದಲ್ಲಿ ಇದೆಯಾ ಅಂತ ನೋಡಿ. ಆಗ ನಿಮ್ಗೆ ನಾನು ಹೇಳಿರೋ ರೀತಿಯಲ್ಲಿ ಆರಾಧನೆ ಸೆಟ್ ಆಗತ್ತೆ. ಇಲ್ಲ ಮಿಥುನ ಲಗ್ನದಲ್ಲಿ ನೀವೇನಾದ್ರೂ ಹುಟ್ಟಿದೀರಾ, ನಿಮ್ಮ ಲಗ್ನ ನಿಂತ ಪಾಯಿಂಟ್ ಆರಿದ್ರ ನಕ್ಷತ್ರದಲ್ಲಿ ಇದೆಯಾ ಅನ್ನೋದನ್ನ ನೋಡಿ. ರೈಟಾ? ಇಲ್ಲ ಅಂದ್ರೆ ತುಲಾ ಲಗ್ನದಲ್ಲಿ ನೀವು ಹುಟ್ಟಿದೀರಾ, ನಿಮ್ಮ ಲಗ್ನ ನಿಂತ ಪಾಯಿಂಟ್ ಸ್ವಾತಿ ನಕ್ಷತ್ರದಲ್ಲಿ ಇದೆಯಾ ಅಂತ ನೋಡಿ. ಅಥವಾ ನೀವು ಕುಂಭ ಲಗ್ನದಲ್ಲಿ ಹುಟ್ಟಿದೀರಾ, ನಿಮ್ಮ ಲಗ್ನ ನಿಂತ ಪಾಯಿಂಟ್ ಶತಾಭಿಷ ನಕ್ಷತ್ರದಲ್ಲಿ ಇದೆಯಾ ಅಂತ ನೋಡಿ. ಇದನ್ನ ನಾವು ಲಗ್ನ ಸ್ಥಿತ ನಕ್ಷತ್ರ ಅಂತ ಕರಿತೀವಿ. ರೈಟ್. ಎರಡನೇ ಪಾಯಿಂಟ್ ನಾನು ಏನ್ ಹೇಳಿದೆ, ಲಗ್ನಾಧಿಪತಿ ಸ್ಥಿತ ನಕ್ಷತ್ರ. ಇದು ಲಗ್ನಾಧಿಪತಿ ಸ್ಥಿತ ನಕ್ಷತ್ರ ಏನು ಅಂತ ಹೇಳಿದ್ರೆ, ನಿಮ್ಮ ಜನ್ಮ ಲಗ್ನ ಯಾವುದು ಅಂತ ನೋಡ್ಕೊಳ್ಳಿ, ಆ ಲಗ್ನಕ್ಕೆ ಅಧಿಪತಿ ಯಾರು, ಆ ರಾಶಿಯ ಓನರ್ ಯಾರು, ಆ ರಾಶಿಯ ಅಧಿಪತಿ ಯಾರು ಅಂತ ನೋಡಿ. ಆ ಅಧಿಪತಿ ನಾನು ಹೇಳಿರುವಂತ ನಕ್ಷತ್ರದಲ್ಲಿ ಇದ್ದಾರಾ ಅಂತ ನೋಡಿ. ಇವಾಗ ನೀವು ಮೇಷ ಲಗ್ನದಲ್ಲಿ ಇದ್ದೀರಾ ಅಥವಾ ವೃಶ್ಚಿಕ ಲಗ್ನದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಲಗ್ನ ಸ್ಥಿತ ಡಿಗ್ರಿ ನಾನು ಹೇಳ್ದಂಗೆ ಇಲ್ಲ. ಓಕೆ, ಮೇಷ ಲಗ್ನ ಅಥವಾ ವೃಶ್ಚಿಕ ಲಗ್ನದಲ್ಲಿ ಇದ್ದೀರಾ. ಕುಜ, ಇವರಿಬ್ಬರಿಗೂ ಯಾರು ಓನರ್, ಹೌಸ್ ಓನರ್ ಅಂದ್ರೆ ಕುಜ. ಈ ಕುಜ ಅನ್ನುವಂತ ಗ್ರಹ ಅಶ್ವಿನಿ, ಮಕ, ಮೂಲ, ಆರಿದ್ರ, ಸ್ವಾತಿ, ಶತಾಭಿಷ ಈ ನಕ್ಷತ್ರದಲ್ಲಿ ಯಾವ್ದಾರು ಒಂದು ನಕ್ಷತ್ರದಲ್ಲಿ ಇದ್ದಾರಾ ಅಂತ ಚೆಕ್ ಮಾಡಿ. ಇದ್ದರೆ ನಾನು ಹೇಳಿರುವಂತ ಪಾಯಿಂಟ್ ನಿಮಗೆ ಸೂಟ್ ಆಗುತ್ತೆ ಅಂತ ಅರ್ಥ. ಅಥವಾ ವೃಷಭ ಲಗ್ನದಲ್ಲಿ ಇದ್ದೀರಾ, ನೀವು ತುಲಾ ಲಗ್ನದಲ್ಲಿ ಜನಿಸಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಶುಕ್ರ ಈ ನಾನು ಹೇಳಿರುವಂತ ನಕ್ಷತ್ರದಲ್ಲಿ ಇದ್ದಾರಾ ಅಂತ ನೋಡಿ. ಮಿಥುನ ಲಗ್ನದಲ್ಲಿ ಹುಟ್ಟಿದೀರಾ, ಕನ್ಯಾ ಲಗ್ನದಲ್ಲಿ ಹುಟ್ಟಿದೀರಾ ಅಂದ್ರೆ ನಿಮ್ಮ ಜಾತಕದಲ್ಲಿ ನಾನ್ ಹೇಳಿರೋ ಪ್ರಕಾರ ಈ ನಕ್ಷತ್ರದಲ್ಲಿ ಬುಧನಿದಾನ ಅಂತ ನೋಡಿ. ಸೊ ಕರ್ಕ ಲಗ್ನ ನಾರ್ಮಲ್ ಆಗಿ ನಾನು ಹೇಳಿದೆ, ಸೂರ್ಯ, ಚಂದ್ರ, ಕುಜ, ಗುರು ಈ ಗ್ರಹಗಳು ಕೂಡ ಈ ನಕ್ಷತ್ರದಲ್ಲಿ ಇದ್ದರೆ ಸೇಮ್ ಫಲಗಳನ್ನ ನೀವು ನೋಡಬಹುದು. ರೈಟಾ? ಸೊ ಕರ್ಕ ಲಗ್ನದಲ್ಲಿ ಹುಟ್ಟಿದಿರಾ, ಚಂದ್ರ ಏನಾದ್ರೂ ಇದೇ ನಕ್ಷತ್ರದಲ್ಲಿ ಇದಾನ ಅಂತ ನೋಡಿ. ನೀವು ಸಿಂಹ ಲಗ್ನದಲ್ಲಿ ಹುಟ್ಟಿದಿರಾ, ಸೂರ್ಯ ಏನಾದ್ರೂ ಈ ನಕ್ಷತ್ರದಲ್ಲಿ ಇದಾನ ಅಂತ ನೋಡಿ. ಅಥವಾ ನೀವು ಧನುಸು ಮತ್ತೆ ಮೀನಾ ಲಗ್ನದಲ್ಲಿ ಹುಟ್ಟಿದಿರಾ, ಗುರು ನಿಮ್ಮ ಜಾತಕದಲ್ಲಿ ಈ ನಕ್ಷತ್ರದಲ್ಲಿ ಇದಾನ ಅಂತ ನೋಡಿ. ಮಕರ ಲಗ್ನ ಅಥವಾ ಕುಂಭ ಲಗ್ನದಲ್ಲಿ ನೀವು ಹುಟ್ಟಿದಿರಾ, ಶನಿ ನಿಮ್ಮ ಜಾತಕದಲ್ಲಿ ಅಶ್ವಿನಿ, ಮಕ, ಮೂಲ, ಆರಿದ್ರ, ಸ್ವಾತಿ, ಶತಾಭಿಷ ಅದರ ಒಂದು ನಕ್ಷತ್ರದಲ್ಲಿ 100% ಗ್ರಹಗಳು ಒಂದು ನಕ್ಷತ್ರದಲ್ಲಿ ಇದ್ದೇ ಇರ್ತಾರೆ. ಆಯ್ತಾ? ಎಲ್ಲರ ಜಾತಕದಲ್ಲೂ ಒಂದು ನಕ್ಷತ್ರದಲ್ಲಿ ಇದ್ದೇ ಇರ್ತಾರೆ. ಆ ನಕ್ಷತ್ರ ಯಾವುದು ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಇದು ಲಗ್ನಾಧಿಪತಿ ಸ್ಥಿತ ನಕ್ಷತ್ರ. ಎರಡನೇ ಕಾನ್ಸೆಪ್ಟ್. ಆಯ್ತಾ? ಮೂರನೇದು ಏನು ಅಂದ್ರೆ, ನಿಮ್ಮ ಜಾತಕವನ್ನ ನೋಡಿ, ಸನ್, ಸೂರ್ಯ ಅಂತ ಬರ್ದಿರ್ತಾರೆ, ಅದು ಯಾವ ನಕ್ಷತ್ರದಲ್ಲಿ ಇದೆ ಅಂತ ಅದ್ರ ಪಕ್ಕದಲ್ಲಿ ಬರ್ದಿರ್ತಾರೆ. ಕರೆಕ್ಟಾ? ಸೊ ಆ ನಕ್ಷತ್ರ ನಾನು ಹೇಳಿರೋ ನಕ್ಷತ್ರದಲ್ಲಿ ಇದೆಯಾ ಅಂತ ನೋಡಿ. ಚಂದ್ರ ಯಾವ ನಕ್ಷತ್ರದಲ್ಲಿ ಇದೆ ಅಂತ ನೋಡಿ. ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ನೀವು ತಿಳ್ಕೊಂಡ್ಬಿಟ್ರೆ ಗೊತ್ತಾಯ್ತೀವ. ಚಂದ್ರನ್ ನೋಡ್ಬೇಕಂದ್ರೆ ಚಂದ್ರ ಇರುವಂತ ನಕ್ಷತ್ರವೇ ನಮ್ಮ ಜನ್ಮ ನಕ್ಷತ್ರ. ರೈಟಾ? ಸೊ ಚಂದ್ರ ಇರುವಂತ ನಕ್ಷತ್ರ, ನೀವು ಹುಟ್ಟಿರುವಂತ ನಕ್ಷತ್ರ ಅಶ್ವಿನಿ ಇದೆಯಾ, ಮಕ ಇದೆಯಾ, ಮೂಲ ಇದೆಯಾ, ಈ ನಕ್ಷತ್ರದಲ್ಲಿ ನೀವು ಹುಟ್ಟಿದೀರಾ, ಜನ್ಮ ನಕ್ಷತ್ರನ ನಿಮ್ದು ಅಂತ ನೋಡಿ. ಅಥವಾ ಆರಿದ್ರ, ಸ್ವಾತಿ, ಶತಾಭಿಷ ಇದೆಯಾ ಅಂತ ನೋಡಿ. ಇದ್ದರೆ 100% ಆ ಜೀವ ಸಮಾಧಿ ಆರಾಧನೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರ್ತದೆ, ಕನಿಷ್ಠ ಪಕ್ಷ ನಿಮಗ್ ಬಂದಿರ್ತದೆ, ಫ್ಯೂಚರ್ ಅಲ್ಲಾದ್ರೂ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಳೇದು ಗೊತ್ತಿಲ್ಲ ನಮ್ಗೆ. ತುಂಬಾ ಜನ ಮಾತಾಡ್ತಾರೆ, ಹಳೇದು ನಮ್ಗೆ ಗೊತ್ತಿಲ್ಲ. ನಾವಂತೂ ಮಾಡ್ತಾ ಇಲ್ಲ. ನಾನು ಹೇಳ್ತೀನಿ, ಬರುತ್ತೆ. ಗೊತ್ತಾಯ್ತಾ? ಬರುತ್ತೆ. ನಿಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಿಂದನೂ ಬರ್ಬೋದು. ನಾಳೆ ನಿಮ್ಗೆ ಮದುವೆ ಆಗಿ ನಿಮ್ಮ ಮನೆಗೆ ಬರುವಂತ ವ್ಯಕ್ತಿಯಿಂದ ಬರ್ಬೋದು. ಅಥವಾ ಆಲ್ರೆಡಿ ಮದುವೆ ಆಗಿದೆ ಸರ್, ನಿಮ್ಮ ಮಕ್ಕಳಿಗೆ ಬರುವಂತ ವ್ಯಕ್ತಿಯಿಂದ ಯಾರು ಬರ್ಬೋದು ಅಲ್ವಾ? ಒಬ್ಬ ಅಳಿಯ ಬರ್ತಾನೆ ಅಥವಾ ಒಂದು ಸೊಸೆ ಬರ್ತದೆ, ಅವರ ಹಿನ್ನೆಲೆ ಆದ್ರೂ ಇದು ಬರುತ್ತೆ. ಆ ಮುಖಾಂತರವಾದ್ರೂ ನಾವು ಅಲ್ಲಿಗೆ ಹೋಗಿ ಒಂದು ಪೂಜೆ ಇತ್ಯಾದಿಗಳನ್ನ ಮಾಡೋದು, ನಮಸ್ಕಾರ ಇತ್ಯಾದಿಗಳನ್ನ ಹಾಕುವಂತದ್ದಾರು ಆಗುತ್ತೆ. ಫ್ರೆಂಡ್ಸ್ ಇತ್ಯಾದಿಗಳು ಯಾರೋ ಒಬ್ರು ಕರ್ಕೊಂಡೋದ್ರು, ಬಾಗುರು ಮಂತ್ರಾಲಯಕ್ಕೆ ಹೋಗ್ಬರೋಣ. ಆಕ್ಚುಲಿ ಮಂತ್ರಾಲಯಕ್ಕೆ ಹೋಗುವಂತದ್ದು ಯಾವ್ದು ಇಲ್ಲ ನಮ್ಮ ತಲೆನಲ್ಲಿ. ಅವ್ರು ಕರ್ಕೊಂಡೋದ್ರು, ಅವ್ರ ಮೂಲಕವಾಗಿ ರಾಯರನ್ನ ಭೇಟಿಯಾದೆ. ರಾಯರ ಹತ್ರ ಹೋಗ್ಬಿಟ್ಟು ಬಂದ್ಮೇಲೆ ನನ್ನ ಜೀವನದಲ್ಲಿ ಬದಲಾವಣೆಗಳು ಬಂತು. ಮತ್ತೆ ನಾನೇ ರಾಯರ ಹತ್ರ ಹೋಗೋದಕ್ಕೆ ಶುರು ಮಾಡ್ಕೊಂಡೆ. ಅರ್ಥ ಆಯ್ತಲ್ವಾ? ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಇದುವರೆಗೂ ಆಗದೇ ಇದ್ದಿರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ ಈ ರೀತಿ ನೀವುಗಳು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರುವಂತ ಗ್ರಹ ಯಾವುದು? ಕುಜ. ಕುಜ ಗ್ರಹ ಇನ್ ಕೇಸ್ ನಾನು ಹೇಳಿರುವಂತ ನಕ್ಷತ್ರದಲ್ಲಿ ಇದೆಯಾ ನಿಮ್ಮ ಜಾತಕದಲ್ಲಿ ಅಂತ ನೋಡಿ. ಅಥವಾ ಗುರು, ಗುರು ಅನ್ನುವಂತ ಗ್ರಹ ನಿಮ್ಮ ಜಾತಕದಲ್ಲಿ ನಾನು ಹೇಳಿರುವಂತ ನಕ್ಷತ್ರದಲ್ಲಿ ಇದೆಯಾ ಅಂತ ನೋಡಿ. ಇವಾಗ ಸರ್ ಇಷ್ಟೊಂದು ಪಾಯಿಂಟ್ಗಳು ಕೊಡ್ತೀರಾ, ಜಾಸ್ತಿ ಪಾಯಿಂಟ್ಗಳು ಮ್ಯಾಚ್ ಆಯ್ತು ಅಂದ್ರೆ ಅರ್ಥ ಏನು ಸರ್ ಅಂದ್ರೆ, ಬಹಳ ಶೀಘ್ರವಾಗಿ ನಿಮ್ಗೆ ಫಲಿತಾಂಶ ಸಿಗುತ್ತೆ, ಬೇಗನೆ ಫಲಿತಾಂಶ ಸಿಗುತ್ತೆ. ಸ್ವಲ್ಪ ಪಾಯಿಂಟ್ ಕಮ್ಮಿ ಇದೆ ಸರ್ ಅಂದ್ರೆ ಸ್ವಲ್ಪ ನಿಧಾನಗತಿಯಿಂದ ನಿಮ್ಗೆ ಫಲಿತಾಂಶ ಸಿಗುತ್ತೆ. ಒಟ್ನಲ್ಲಿ ಎರಡೂ ಕಡೆ ಇರುವಂತ ಒಂದೇ ವಿಚಾರ ಏನ್ ಹೇಳಿ, ಫಲಿತಾಂಶ ಸಿಗುತ್ತೆ.
ಗೊತ್ತಾಯ್ತಲ್ವಾ? ಸೊ ಈ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ನಾನು ಉದ್ಧಾರ ಆಗ್ತೀನ, ನನಗೆ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಇದನ್ನ ನೀವುಗಳು, ಇದು 2ನೇ ಪಾಯಿಂಟ್ ಇರುತ್ತೆ, ಇದನ್ನ ನೀವು ನೋಡಬಹುದು. ಸೊ 3ನೇ ಪಾಯಿಂಟ್ ಅಲ್ಲಿ ನಿಮ್ಗೆ ವಾಯು ರಾಶಿಗಳ ಅವಶ್ಯಕತೆ ಇರ್ತದೆ. ಓಕೆ, ವಾಯು ರಾಶಿಗಳನ್ನ ಬರ್ಕೊಳ್ಳಿ ಗೊತ್ತಿಲ್ದಿದ್ದವರು. ಮಿಥುನ, ತುಲಾ, ಕುಂಭ, ಈ ರಾಶಿಗಳನ್ನ ಮಾತ್ರ ಇವಾಗ ಚೆಕ್ ಮಾಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಈ ರಾಶಿಗಳನ್ನ ನೀವು ಚೆಕ್ ಮಾಡಿ. ಈ ರಾಶಿನಲ್ಲಿ ಸೂರ್ಯ, ಚಂದ್ರ ಬೇಡ, ಕುಜ ಯಾವುದೇ ಒಂದು ಗ್ರಹ ಇದ್ರೂ ಪರವಾಗಿಲ್ಲ, ಗುರು, ರಾಹು ಅಥವಾ ಕೇತು. ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿನಲ್ಲಿ ಸೂರ್ಯ, ಕುಜ, ಗುರು, ರಾಹು ಅಥವಾ ಕೇತು ಇದೆಯಾ ಅಂತ ನೋಡಿ. ಅಥವಾ ತುಲಾ ರಾಶಿನಲ್ಲಿ ಸೂರ್ಯ, ಕುಜ, ಗುರು, ರಾಹು ಅಥವಾ ಕೇತು ಇದಾರ ಅಂತ ನೋಡಿ. ಅಥವಾ ಕುಂಭ ರಾಶಿನಲ್ಲಿ ಸೂರ್ಯ, ಕುಜ, ಗುರು, ರಾಹು, ಕೇತು ಈ ಗ್ರಹಗಳು ಇದೆಯಾ ಅಂತ ನೋಡಿ. ಈ ರೀತಿ ಇದ್ರೂ ಕೂಡ ನಿಮ್ಮ ಒಂದು ಜೀವನದಲ್ಲಿ ಸಿದ್ಧರುಗಳ ಅನುಗ್ರಹ ಸಿಗುವಂತ ಜಾತಕ ನಿಮ್ದಾಗಿರ್ತದೆ. ನಿಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟಗಳಿಗೂ ಇದು ಕೆಲಸ ಮಾಡುತ್ತೆ ಅಂದ್ರೆ ಖಂಡಿತ ಮಾಡುತ್ತೆ. ಲೈಫಲ್ಲಿ ನನಗೆ ಕಷ್ಟಗಳಿದೆ, ನನ್ನ ಜೀವನ ನಿಂತಲ್ಲೇ ನಿಂತಿದೆ, ನೆಕ್ಸ್ಟ್ ಸ್ಟೆಪ್ ಮೇಲೆ ಬರಬೇಕು ಅಂತ ನೀವೇನಾದ್ರು ಆಸೆ ಪಟ್ರೆ ಇದನ್ನ ನೀವು ಮಾಡ್ಬೋದು. ಸರ್, ಈ ಗುರುಗಳ ಆರಾಧನೆಗೂ ಈ ದೇವತಾ ಆರಾಧನೆಗೂ ವ್ಯತ್ಯಾಸ ಏನು ಸರ್? ನಮ್ಗೆ ಅದೊಂದು ಸ್ವಲ್ಪ ಫಸ್ಟ್ ಹೇಳ್ಬಿಟ್ರೆ ನೀವು, ನಾವು ಗುರುಗಳ ಆರಾಧನೆ ಮಾಡ್ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ಬೋದು ಅಲ್ವಾ? ಸೊ ಅದಕ್ಕೆ ವ್ಯತ್ಯಾಸ ಹೇಳ್ತೀನಿ ಕೇಳಿ. ದೇವತಾ ಆರಾಧನೆ ಇತ್ಯಾದಿಗಳಲ್ಲಿ ನೀವು ತೊಡಗಿಸಿಕೊಂಡಾಗ ನಿಮ್ಮ ಹಿನ್ನೆಲೆಯನ್ನ ಚೆಕ್ ಮಾಡ್ತಾರೆ. ಓಕೆ, ಕುಲದೇವ್ರು ಯಾರು, ಏನೇನ್ ಬ್ಯಾಕ್ ಗ್ರೌಂಡ್ ಇದೆ, ಎಷ್ಟು ಪಾಪ ಇದೆ, ಎಷ್ಟು ಪುಣ್ಯ ಇದೆ, ಏನೇನ್ ಕರ್ಮ ಮಾಡಿದೆ, ಏನೇನ್ ದೋಷ ಇದೆ, ಎವ್ರಿಥಿಂಗ್ ಎಲ್ಲ ಚೆಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ಅವರು ಆಶೀರ್ವಾದ ಮಾಡೋದು. ಅರ್ಥ ಆಯ್ತಾ? ನಾವು ಇವಾಗ ಎಷ್ಟೋ ಜನ ದೇವತಾ ಆರಾಧನೆಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ತಾನೆ. ಮನೆಯಲ್ಲಿ ಮಾಡ್ತಾ ಇರ್ಬೋದು, ಮನೆ ದೇವರಾಗಿ ಮಾಡ್ತಾ ಇರ್ಬೋದು, ಕುಲ್ ದೇವರಾಗಿ ಮಾಡ್ತಾ ಇರ್ಬೋದು, ಆರಾಧ್ಯ ದೇವರಾಗಿ ಮಾಡ್ತಾ ಇರ್ಬೋದು, ಅಥವಾ ಇಷ್ಟ ದೇವರಾಗಿ ಮಾಡ್ತಾ ಇರ್ಬೋದು. ಎಷ್ಟು ಜನರಿಗೆ ಫಲ ಸಿಕ್ಕಿದೆ ಅಲ್ವಾ? ಎಲ್ಲರಿಗೂ ಸಿಕ್ಕಿದ್ಯಾ ಅಂದ್ರೆ ಇಲ್ಲ. ಎಲ್ಲರಿಗೂ ಅದೇ ರೀತಿನಲ್ಲಿ ಫಲ ಸಿಗ್ತಾ ಇದೆಯಾ ಅಂದ್ರೆ ಇಲ್ಲವೇ ಇಲ್ಲ. ಆ ತರ ಬರೋದಕ್ಕೆ ಚಾನ್ಸಸ್ ಇಲ್ಲ. ಸೊ ಇಲ್ಲಿ ಫಲ ವ್ಯತ್ಯಾಸ ಯಾಕಾಗತ್ತೆ ಅಂತ ಹೇಳಿದ್ರೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ದೈವಗಳು ಆಶೀರ್ವಾದ ಮಾಡ್ತವೆ. ಎಷ್ಟೋ ಜನ ವಿದ್ಯೆಯನ್ನ ಕಲ್ತಿದ್ದಾರೆ, ಎಷ್ಟೋ ಜನ ಬಂದ್ಬಿಟ್ಟು ಮಂತ್ರ ಇತ್ಯಾದಿಗಳನ್ನ ಜಪ ಮಾಡ್ತಾ ಇದ್ದಾರೆ, ದೀಕ್ಷೆ ಇತ್ಯಾದಿಗಳನ್ನ ತಗೊಂಡಿದ್ದಾರೆ. ಎಲ್ಲರಿಗೂ ಒಲ್ದಿದ್ಯಾ? ಎಲ್ಲರಿಗೂ ಇಲ್ಲವೇ ಇಲ್ಲ. ಗೊತ್ತಾಯ್ತಾ? ಎಲ್ಲರಿಗೂ ಒಲ್ದಿದ್ಯಾ ಅಂದ್ರೆ ಎಲ್ಲರಿಗೂ ಇಲ್ಲವೇ ಇಲ್ಲ, ಎಲ್ಲರಿಗೂ ಒಲ್ದಿರಲ್ಲ. ಗೊತ್ತಾಯ್ತಾ? ಒಂದು ಗುರುಗಳ ಹತ್ರ ಹೋಗಿ ಒಂದು 10 ಜನ ಶಿಷ್ಯಂದ್ರು ಕಲ್ತಿದ್ದಾರೆ ಅಂದ್ರೆ ಎಲ್ಲರಿಗೂ ಶಕ್ತಿ ಒಲ್ದಿದ್ಯಾ ಅಂದ್ರೆ ಇಲ್ಲವೇ ಇಲ್ಲ. ಸಪೋಸ್ ನೀವು ತಿಳ್ಕೊಳ್ಳಿ ಸರ್ ಎಲ್ಲರಿಗೂ ಒಲ್ದಿದೆ, ಇವಾಗ ಏನಂತೀರಾ ನೀವು? ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಒಲ್ದಿರಲ್ಲ, ಒಂದೇ ರೀತಿ ಶಕ್ತಿ ಒಲ್ದಿರಲ್ಲ. ಹೆಸರು ಅದೇ ಇರುತ್ತೆ, ಅದೇ ಇರಬಹುದು, ಆದ್ರೆ ಅದ್ರದ್ದೊಂದು ಪ್ರಮಾಣದಲ್ಲಿ ವ್ಯತ್ಯಾಸಗಳು ಖಂಡಿತವಾಗ್ಲೂ ಇರ್ತದೆ. ಗುರುಗಳ ಹತ್ರ ವಿಷಯ ಏನು ಸರ್? ಗುರುಗಳ ಹತ್ರ ಇರೋದು ಒಂದೇ ವಿಷಯ, ನೆನ್ಪಿಟ್ಕೊಳ್ಳಿ, ನನ್ನ ಶರಣಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ. ನೀನು ಒಳ್ಳೆಯವನೋ ಕೆಟ್ಟವನೋ, ನೆನ್ನೇನ್ ಮಾಡಿದೆ, ಮೊನ್ನೆ ಏನ್ ಮಾಡಿದೆ, ಓ ಜನ್ಮದಲ್ಲಿ ಏನ್ ಮಾಡಿದೆ, ನಿಮ್ ತಂದೆ ತಾಯಿಗಳು ಏನೇನ್ ಕರ್ಮಗಳನ್ನ ಮಾಡಿದ್ದಾರೆ, ಇವೆಲ್ಲವೂ ಲೆಕ್ಕಕ್ಕೆ ಬರಲ್ಲ. ಓಕೆ, ಇದು ನಮ್ಮ ಗುರುಗಳು ಕಲ್ಸ್ಕೊಟ್ಟಿದ್ದು. ಸೊ ನನ್ನ ಪ್ರಕಾರ ಕೂಡ ನನಗೆ ಕೂಡ ಹೌದು ಅನಿಸ್ತಾ ಇದೆ. ಸೊ ಗುರುಗಳ ಹತ್ರ ನೀವು ಹೋದಾಗ, ಗುರುಗಳಿಗೆ ನೀವು ಶರಣರಾದಾಗ ಇವು ಯಾವ್ದನ್ನೂ ಅವ್ರು ತಗೊಳ್ಳಲ್ಲ. ನನ್ನ ಶರಣಿಗೆ ಬಂದ್ಬಿಟ್ಟು ಅವ್ನ ಮಗ ಅಷ್ಟೇ, ಇವನ್ನ ಕಾಪಾಡೋದು ಅಥವಾ ಇವ್ನ ಏನ್ ಕೇಳ್ತಾ ಇದ್ದಾನೆ ಅದನ್ನ ಮಾಡೋದು ಅಥವಾ ಇವನ್ ಜೊತೆನಲ್ಲಿ ನಿಲ್ಲುವಂತದ್ದು ಕೆಲಸ ಮಾತ್ರ ಗುರುಗಳು ಮಾಡ್ತಾರೆ ಹೊರತು ನಿಂದ ಏನಿದೆ ಏನಿಲ್ಲ, ಈ ತಪ್ಪಿಗೆ ಈ ಶಿಕ್ಷೆ, ಇದನ್ನ ನೀನ್ ಪಡ್ಕೊಂಡ್ ಬಂದ್ರ ಮೇಲೆ ಮುಂದಿನ ಜೀವನ ಮುಂದಕ್ಕೆ ಹೋಗ್ಬೋದು ಅನ್ನುವಂಥದ್ದು ಇರಲ್ಲ. ಸೊ ಈ ಗುರುಗಳ ಆರಾಧನೆ, ಮತ್ತೆ ಹೇಳ್ತಾ ಇದ್ದೀನಿ, ಜೀವ ಸಮಾಧಿ ಆಗಿರುವಂತವ್ರು, ಜೀವಂತವಾಗಿರುವಂತ ಗುರುಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಜೀವ ಸಮಾಧಿ ಆಗಿರುವಂತ ಗುರುಗಳಾಗಿರ್ಬೋದು, ಮರಗಳನ್ನ ನಾವು ದೇವತಾ ರೂಪದಲ್ಲಿ ಪೂಜೆ ಮಾಡೋದಾಗಿರ್ಬೋದು, ಕಲ್ಲು ಇತ್ಯಾದಿಗಳನ್ನ ದೇವತಾ ರೂಪದಲ್ಲಿ ನಾವು ಇಟ್ಟು ಪೂಜೆ ಮಾಡ್ತೀವಿ. ನೋಡಿರ್ಬೋದು ಎಲ್ಲಾರು ಒಂದ್ ಕಡೆ ಪೂಜೆ ಇತ್ಯಾದಿಗಳನ್ನ ಮಾಡುವಾಗ 3 ಇಟ್ಟಾಗಿ ತಗೊಂಡ್ಬಂದ್ಬಿಟ್ಟು ಕ್ಲೀನ್ ಆಗಿ ತೊಳೆದು ಅದನ್ನ ಅರ್ಶನ ಕುಂಕುಮ ಇತ್ಯಾದಿಗಳನ್ನ ಇಟ್ಟು ಪೂಜೆ ಮಾಡುವಂತ ಪರಿಧಿ ಇವೆಲ್ಲ ಬಂದಿದೆ ನಮ್ದ್ರಲ್ಲಿ. ಸೊ ಇದನ್ನ ಮಾಡುವಂತದ್ದು ಕೂಡ ಆಗಿರ್ಬೋದು. ಹುತ್ತ ಇತ್ಯಾದಿಗಳನ್ನ ಪೂಜೆ ಮಾಡುವಂತ ವ್ಯಕ್ತಿಗಳಿಗೂ ಕೂಡ ಈ ಕಾಂಬಿನೇಷನ್ ಇರ್ತದೆ. ಹುತ್ತ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ, ಯಾವುದೇ ವಿಗ್ರಹಗಳು ಇರಲ್ಲ. ಮತ್ತೆ ಮೆನ್ಷನ್ ಮಾಡ್ತೀನಿ, ಯಾವುದೇ ರೀತಿಯಾದಂತ ವಿಗ್ರಹಗಳು ಇರಲ್ಲ. ಸೊ ಇಂಥದನ್ನ ನಾವು ಮಾಡ್ಕೊಂಡು ಹೋಗ್ಬೋದಾ? ನನ್ನ ಜಾತಕದಲ್ಲಿ ಈ ತರ ಬಂದಿದೆ ಅಂದ್ರೆ ನೀವುಗಳು ಮಾಡ್ಕೊಂಡು ಹೋಗಬಹುದು. ಬಟ್ ನಿಮ್ಮ ಹತ್ರ ಇನ್ ಕೇಸ್ ಜಾತಕ ಏನಾದ್ರು ಇತ್ತು ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ಇವಾಗ ಒಂದು ಹಂತದಲ್ಲಿ ಜೀವನ ಇದೆಯಲ್ವಾ, ಈ ಹಂತದಿಂದ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಲೈಫ್ ಇಂಪ್ರೂವ್ ಆಗ್ಬೇಕು. ಅದಕ್ಕೆ ಏನ್ ಸಾರ್ ಮಾಡ್ಬೇಕು? ಓಕೆನಾ? ಇಲ್ಲಿದೆ ಇವಾಗ ಲೈಫ್, ನೆಕ್ಸ್ಟ್ ನಾನು ಇಂಪ್ರೂವ್ ಆಗ್ಬೇಕು. ಇವಾಗ ಎಲ್ಲ ಒಂದ್ ಕಡೆ ಕೆಲಸಕ್ಕೆ ಸೇರ್ತೀರಾ, ಒಂದ್ 3 ವರ್ಷ 5 ವರ್ಷ, ಆಫ್ಟರ್ ದಟ್ ಬಡ್ತಿ ಸಿಗ್ತಾ ಇಲ್ಲ, ಕರೆಕ್ಟಾ? ಏನಾದ್ರೂ ಒಂದನ್ನ ನಾವು ಯೋಚನೆ ಮಾಡ್ತೀವಿ, ಏನಾದ್ರೂ ಒಂದು ಯೋಜನೆಯನ್ನ ಮಾಡ್ತೀವಿ, ಗಾಡಿ ತಗೋಬೇಕಾಗಿರ್ತದೆ, ಮನೆ ಮಾಡೋಬೇಕಾಗಿರ್ತದೆ, ಜೀವನದಲ್ಲಿ ಇನ್ನೂ ಉದ್ಧಾರ ಆಗೋಬೇಕಾಗಿರ್ತದೆ. ಈ ಸ್ಟೆಪ್ ಇಂದ ಮುಂದಕ್ಕೆ ಇನ್ನೊಂದು ಸ್ಟೆಪ್ ಹೋಗ್ಬೇಕು ಅಂದ್ರೆ ಈ ಒಂದು ಜೀವಂತ ಸಮಾಧಿ ಇರುವಂತ ಸಿದ್ಧರುಗಳ ಆರಾಧನೆಯನ್ನ ನೀವುಗಳು ಮಾಡಿ ನಿಜವಾಗ್ಲೂ ಜೀವನದಲ್ಲಿ ಒಂದು ಬದಲಾವಣೆ ಬಂದೇ ಬರುತ್ತೆ. ಸರ್, ನಾನು ದೈವಗಳನ್ನ ಹಿಡಿದ್ರೆ, ನಾನು ಹೇಳ್ತೀನಿ ಕೇಳಿ, ದೈವಗಳನ್ನ ಹಿಡಿದ್ರೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ನಿಮ್ಗೆ ಸಿಗೋದು.
ಇವರುಗಳು ಬಂದ್ಬಿಟ್ಟು ಮಾಡಿರುವಂತ ಸಾಧನೆಯಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆಗಳು ಬರ್ತವೆ. ಅದಕ್ಕೆ ನಾನು ನಿಮ್ಗೆ ಒಂದು ಟಿಪ್ಸ್ ಕೊಡ್ತೀನಿ. ನಿಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಇರುವಂತ ಸಿದ್ಧರನ್ನ ನೀವು ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. 100% ನಾನು ಹೇಳದ್ನಲ್ಲ, ನಿಮ್ಮ ಲೈಫ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಯಾರೇ ಆರಾಧನೆ ಮಾಡ್ಬೋದು ಸರ್, ಇಂಥವ್ರೇ ಮಾಡ್ಬೇಕು, ಇಂಥವ್ರೇ ಮಾಡಬಾರ್ದು, ಗಂಡಸರೇ ಮಾಡ್ಬೇಕು, ಹೆಂಗಸರು ಮಾಡಬಾರ್ದು ಅನ್ನೋಂಥದ್ದು ಏನಾದ್ರು ಇದೆಯಾ ಅಂದ್ರೆ ಯಾವ ಲಿಂಗ ಭೇದಗಳಿಲ್ಲ, ಯಾವ ಧರ್ಮ ಜಾತಿ ಭೇದ ಇಲ್ಲ, ಏನೂ ಇಲ್ಲ. 13ನೇ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗುರುಗಳು, 13ನೇ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಸಿದ್ಧರುಗಳ ಆರಾಧನೆಯನ್ನ ಮಾಡಿ. ಯಾಕಂದ್ರೆ ನಾನು ಇವತ್ತು ಮಾಡ್ತಾ ಇರುವಂತ ವಿಚಾರ ಸಿದ್ಧರಿಗೆ ಸಂಬಂಧಪಟ್ಟಿದ್ದೇ ಇದೆ. ನಾನು ಇದೀನಲ್ವಾ, ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಮೇಲ್ಗಡೆಗೆ, ಕೆಳಗಡೆಗಲ್ಲ, ಮೇಲ್ಗಡೆಗೆ ನಾನು ಜೀವನದಲ್ಲಿ ಹೋಗ್ಬೇಕು, ನಾನು 4 ಜನ ನೋಡೋ ತರ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋರಿಗೆ ಇದು ಕೆಲಸ ಮಾಡುತ್ತೆ. ಇಲ್ಲ ಸರ್ ಇನ್ನೊಬ್ಬರನ್ನ ತುಳಿಬೇಕಾಗಿದೆ ನಮ್ಗೆ ಅನ್ನೋರಿಗೆ ಇದು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಸೊ ನಿಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಯಾವ್ದಿದೆ ಅದನ್ನ ನೆನ್ಪಿಟ್ಕೋಬೇಕು. ಅಶ್ವಿನಿಯಿಂದ ರೇವತಿವರೆಗೂ ನಕ್ಷತ್ರಗಳನ್ನ ತಲೆನಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಬೇಕಾಗಿಲ್ಲ ಅಂದ್ರೆ ಇದೆಲ್ಲ ಬಿಟ್ಟಾಕಿ. ಇದ್ರ ಜೊತೆಗೆ ಏನ್ ಮಾಡಿ ಅಂತ ಹೇಳಿದ್ರೆ, ಈ ಅಶ್ವಿನಿಯಿಂದ ನಮ್ಮ ರೇವತಿವರೆಗೂ ನಕ್ಷತ್ರಗಳನ್ನ ನೆನ್ಪಿಟ್ಕೊಂಡು ನಿಮ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಯಾವ್ದು ಬರುತ್ತೆ ಅಂತ ನೋಡಿ ಆದ್ಮೇಲೆ ಆ ಸಿದ್ಧರು ಯಾರು ಅಂತ ತೆಗೀರಿ. ಆ ಸಿದ್ಧರ್ನ ತೆಗೆದಾದ್ರ ಮೇಲೆ ಅವ್ರು ಇರುವಂತ ಊರು ಇತ್ಯಾದಿಗಳು, ಇವಾಗ ಯೂಟ್ಯೂಬ್ ಆಗಿರ್ಬೋದು, ನಮ್ಮ ಗೂಗಲ್ ಆಗಿರ್ಬೋದು, ಎಲ್ಲವನ್ನ ತೋರಿಸುತ್ತೆ ನಿಮ್ಗೆ, ಎಲ್ಲಾ ವಿಷಯಗಳನ್ನ ಅದು ತೋರಿಸುತ್ತೆ, ಎಲ್ಲವನ್ನ ನೀವು ಮಾಡ್ಕೋಬಹುದು. ಸೊ ಎಲ್ಲವನ್ನ ಅದಿದ್ದ ರೀತಿನಲ್ಲೇ ತಾವು ಏನಿದೆಯೋ ಆ ಜಾಗಕ್ಕೆ ಹೋಗಿ ನಾನು ಪೂಜೆ ಇತ್ಯಾದಿಗಳನ್ನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ, ಅವರನ್ನ ಹೋಗಿ ನೀವು ದರ್ಶನ ಮಾಡ್ಬೇಕಾಗಿರೋದು ಅದೇ ನಕ್ಷತ್ರದ ದಿವಸ, ನಿಮ್ಮ ಜನ್ಮ ನಕ್ಷತ್ರದ ದಿವಸ ಅಲ್ಲ, ಅವರ ನಕ್ಷತ್ರದ ದಿವಸ ನೀವು ಅವರನ್ನ ಹೋಗಿ ದರ್ಶನ ಇತ್ಯಾದಿಗಳನ್ನ ಮಾಡ್ಕೊಂಡು ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಬಹಳಷ್ಟು ರೀತಿಯಲ್ಲಿ ನಿಮ್ಮನ್ನ ಬದಲಾವಣೆ ತರುತ್ತೆ. ಸರ್ ಏನೇನ್ ಸರ್ ತರುತ್ತೆ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಎಲ್ಲಾ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡುತ್ತೆ. ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್. ನಾನು ಇದೇ ಪ್ರಾಬ್ಲಮ್ ಅಂತ ಹೇಳಲ್ಲ ನಿಮ್ಗೆ, ಬಟ್ ಏನು ಅಂತ ಕೆಲವ್ರಿಗೆ ಏನಾಗುತ್ತೆ, ಒಂದ್ಸಲ ಹೋಡ್ ಬಂದ್ರು ಕೂಡ ತಮ್ಮ ಜೀವನದಲ್ಲಿ ಬದಲಾವಣೆ ಬೇಕು ಅಂತಾರೆ. ಈ ತರ ಆಗಲ್ಲ, ಇದೊಂದು ತಲೆನಲ್ಲಿ ಇಟ್ಕೊಳ್ಳಿ. ಗುರುಗಳು ಚೆಕ್ ಮಾಡೋದು ಏನು ಅಂತ ಹೇಳಿದ್ರೆ, ಗುರುಗಳಿಗೆ ಬೇಕಾಗಿರೋದು ಬರೀ ಸೇವೆ ಒಂದೇ ಅಷ್ಟೇ, ಮತ್ತೆ ನೀವು ಎಷ್ಟು ಇಲ್ಲಿಂದ ಪ್ಯೂರ್ ಆಗಿದ್ದೀರಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ತಪ್ಪು ಅಥವಾ ಕರ್ಮ ಅಥವಾ ದೋಷ ಇದೆಲ್ಲ ಇಲ್ದಿರುವಂತ ವ್ಯಕ್ತಿಗಳು ಇದ್ದಾರಾ ಅಂದ್ರೆ ಇಲ್ವೇ ಇಲ್ಲ. ಎಲ್ಲರಿಗೂ ಇದೆ, ನನಗೂ ಇದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ ಅಲ್ವಾ. ಎಲ್ರು ಒಳ್ಳೆಯವರ ಅಂದ್ರೆ 100% ಇಲ್ಲ, ಎಲ್ರು ಕೆಟ್ಟವರ ಅಂದ್ರೆ 100% ಇಲ್ಲ, ಎರಡು ಸತ್ಯ, ರೈಟಾ? ಸೊ ಎಲ್ಲವನ್ನ ಇದ್ರು ಸಹಿತ ನೀವು ಅಲ್ಲಿಗೆ ಹೋದಾಗ ಇದ್ರ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾರ. ಯಾವ ವಿಷಯಕ್ಕಾಗಿ ನೀನ್ ಬಂದಿದ್ಯಾ ಸರ್, ಅವರು ಉದ್ಧಾರ ಆಗ್ಬಿಟ್ಟವ್ರೆ, ಅವ್ರಿಗೆ ತೋರ್ಸೋದಿದೆ ನನಗೆ, ಯಾರಿಗೆ? ಅವ್ರಿಗೆ ತೋರ್ಸೋದಿದೆ, ದಟ್ಸ್ ದ ರೀಸನ್ ನಾನು ಉದ್ಧಾರ ಆಗ್ಬೇಕು. 100% ಕೆಲಸ ಮಾಡಲ್ಲ, ಹೋಗ್ಬೇಡಿ, ಗುರುಗಳ ಹತ್ರ ಹೋಗ್ಬೇಡಿ, ಯಾವುದೇ ದೈವತ ಪೂಜೆಗಳನ್ನ ಮಾಡಬೇಡಿ, ಕೆಲಸ ಮಾಡಲ್ಲ. ನಾನೇ ಹೇಳ್ತೀನಲ್ಲ, ಆಗಲ್ಲ. ಯಾರು ಹೇಗಾದ್ರೂ ಹೋಗ್ಲಿ, ನಾವು ಉದ್ಧಾರ ಆಗ್ಬೇಕು, ಆಗುತ್ತೆ. ಸರ್ ಅವ್ರಿಗೋಸ್ಕರ ನಾನು ಆಗ್ಬೇಕು, ಅವ್ರು ತಗೊಂಡ್ಬಿಟ್ಟವ್ರೆ ನಾನ್ ತಗೋಬೇಕು, ಅವ್ರು ಮಾಡಿದಾರೆ ನಾನ್ ಮಾಡ್ಬೇಕು, ಈ ಸಲ 100% ಆಗಲ್ಲ. ಇನ್ನೊಬ್ಬ ವ್ಯಕ್ತಿಗಳನ್ನ ಪೈಪೋಟಿ ಹಾಕೊಂಡು ನಿಮ್ಮ ಜೀವನವನ್ನ ದಯವಿಟ್ಟು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರಿಗೇನ್ ಸಿಗ್ಬೇಕಾಗಿದೆಯೋ ಅದು ಅವ್ರಿಗೆ ಸಿಕ್ಕಿದೆ, ನಿಮಗೇನ್ ಸಿಗ್ಬೇಕಾಗಿದೆಯೋ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ನಾನು ಇವತ್ತು ನಿಮ್ಗೊಂದು ಗುರು ಮಂತ್ರವನ್ನ ಹೇಳ್ಕೊಡ್ತೀನಿ. ಯಾವ ಒಬ್ಬ ಸಿದ್ಧರನ್ನ ನೀವು ಆರಾಧನೆ ಮಾಡ್ತೀರಾ, ಆ ಗುರುಗಳ ಆ ಸಿದ್ಧರ ಹೆಸರನ್ನ ಅದ್ರಲ್ಲಿ ಹಾಕೊಂಡು ಪ್ರತಿನಿತ್ಯ ಮನೆಯಲ್ಲೇ 108 ಸಲ ಅವರಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ ಜಪವನ್ನ ನೀವು ಪ್ರಾರಂಭ ಮಾಡಿ. ಪ್ರತಿಯೊಂದು ಸಿದ್ಧರುಗಳಿಗೆ ಸಂಬಂಧಪಟ್ಟಂತ ಪೂಜೆ, ಪ್ರತಿಯೊಂದು ಸಿದ್ಧರುಗಳಿಗೆ ಸಂಬಂಧಪಟ್ಟಂತ ನೈವೇದ್ಯ, ಪ್ರತಿಯೊಂದು ಸಿದ್ಧರುಗಳಿಗೆ ಸಂಬಂಧಪಟ್ಟಂತ ವಿವರಣೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಕ್ಲಾಸಲ್ಲಿ ಕೊಡ್ತೀನಿ. ಬಟ್ ಇಲ್ಲಿ ನಾನೊಂದು ಮಂತ್ರವನ್ನ ಕೊಡ್ತೀನಿ, ಬೇಕಾದವರು ಬರ್ಕೊಳ್ಳಿ. ಓಕೆ, ನೋಡಿ. ಓಂ ಗುರುವೇ ಶರಣಂ. ಈ ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ 3 ಸಲ ಹೇಳಬೇಕು, 3 ಸಲ, ಆಯ್ತಾ? ಇದಾದ್ರ ಮೇಲೆ ಓಂ, ಇದ್ರ ಜೊತೆಗೆ ಬರುತ್ತೆ ಅದು ಶ್ರೀ. ಇದರಲ್ಲಿ ನಿಮಗೆ ಬೇಕಾಗಿರುವಂತ 13ನೇ ನಕ್ಷತ್ರಕ್ಕೆ ಸೇರಿರುವಂತ ಸಿದ್ಧರ ಹೆಸರನ್ನ, ಅವರ ನಾಮವನ್ನ ತಾವಿಲ್ಲಿ ಉಚ್ಚಾರಣೆ ಮಾಡ್ಬೇಕು. ನಾನೊಂದು ಉದಾಹರಣೆಗೆ ಹಾಕ್ತೀನಿ. ವಾಲ್ಮೀಕಿ, ಸಿದ್ಧರ್, ಇವ್ರು ಸಿದ್ಧರ ಅಂತ ಕೇಳ್ಬೇಡಿ ಇವಾಗ, ರೈಟಾ? ಗುರುಸ್ವಾಮಿಯೇ, ನಾನು ಉದಾಹರಣೆ ಹಾಕಿರೋದು. ಶರಣಂ ಶರಣಂ, ಇದು ಒಂದು ಮಂತ್ರ, ಓಕೆನಾ? ಈ ತರ ಈ ಮಂತ್ರವನ್ನ ಒಟ್ಟು 108 ಸಲ ತಾವು ಪಾರಾಯಣ ಮಾಡ್ಬೇಕಾಗುತ್ತೆ. ಪಠನೆ ಇತ್ಯಾದಿಗಳನ್ನ ನೀವು ಮಾಡ್ಬೋದು. ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ 3 ಸಲ ಹೇಳಿದ್ರ, ಅದಾದ್ಮೇಲೆ ಅದ್ರ ಜೊತೆಗೆ ಹೇಳ್ಬೇಕು ಓಂ ಶ್ರೀ ವಾಲ್ಮೀಕಿ ಸಿದ್ಧರ್ ಗುರುಸ್ವಾಮಿಯೇ ಶರಣಂ ಶರಣಂ. ಇದು ಟೋಟಲ್ ಆಗಿ ಸೇರಿದಾಗ 1 ಸಲ ಮಂತ್ರ ಜಪ ಆಗುತ್ತೆ. ಈ ತರ
ತಾವು 108 ಸಲ ಪ್ರತಿದಿನ ಈ ಮಂತ್ರವನ್ನ ಜಪ ಮಾಡಬಹುದು. ಗುರುಗಳಿಗೆ ಸಂಬಂಧಪಟ್ಟಂತೆ ಗುರುಗಳಿಗಾಗಿ ಒಂದು ದೀಪವನ್ನ ಹಚ್ಚಿ. ಯಾಕೆ ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನ ನೀವೇನ್ ಬೇಕಾದ್ರೂ ಮಾಡಿ. ನನ್ನ ಪ್ರಕಾರ ನೈವೇದ್ಯ ನೀವು ಸ್ವೀಟ್ ಮಾಡಿದ್ರೆ ಬಹಳ ಒಳ್ಳೇದು. ಮತ್ತೆ ಈ ನೈವೇದ್ಯವನ್ನ ಮನೆಯಲ್ಲಿದ್ದಂತ ವ್ಯಕ್ತಿಗಳೇ ಪ್ರಸಾದವಾಗಿ ಸ್ವೀಕರಣೆ ಮಾಡಬೇಕಾಗುತ್ತೆ. ಸಾಧ್ಯ ಆದ್ರೆ ನಿಮ್ಮ ಸಿದ್ಧರುಗಳು ಯಾರಿದಾರೋ, ನಿಮಗೆ ಸೂಟ್ ಆಗುವಂತ ಸಿದ್ಧರು ಯಾರಿದಾರೋ ಆ ಸಿದ್ಧರ ಒಂದು ಭಾವಚಿತ್ರವನ್ನ ತಗೊಂಡ್ ಬಂದು ನಿಮ್ಮ ಒಂದು ಪೂಜಾ ಕೋಣೆನಲ್ಲಿ ಇಡಿ. ಸರ್ ಇದನ್ನ ಯಾವತ್ ಸರ್ ತರಬೇಕು? ಅದೇ ನಕ್ಷತ್ರದ ದಿವಸ, ರೈಟ್? ಪೂಜೆ ಯಾವತ್ತಿಂದ ಪ್ರಾರಂಭ ಮಾಡ್ಬೇಕು ಸರ್? ಅದೇ ನಕ್ಷತ್ರದಿಂದ ಪ್ರಾರಂಭ ಮಾಡ್ಬೇಕು. ಅವರ ನಕ್ಷತ್ರದಂದು ತಾವುಗಳು ಪೂಜೆ ಇತ್ಯಾದಿಗಳನ್ನ ಪ್ರಾರಂಭ ಮಾಡಿ. ಜೊತೆಗೆ ಪ್ರತಿದಿನ ಬೆಳಿಗ್ಗೆ ನೀವು ದೈವಗಳನ್ನ ಪೂಜೆ ಇತ್ಯಾದಿಗಳನ್ನ ಮಾಡ್ತಿರಲ್ವಾ, ಅದೇ ರೀತಿ ನೀವು ಪೂಜೆ ಮಾಡಬಹುದು. ಆದ್ರೆ ನಾನು ಹೇಳಿರುವಂತ ಮಂತ್ರವನ್ನ ಅಲ್ಲಿ ಕೂತ್ಕೊಂಡು ಅವರ ಮುಂದೆ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿ. 13ನೇ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರದಿಂದ ನಿಮ್ಮ ಜೀವನವನ್ನ ಉದ್ಧಾರ ಮಾಡುತ್ತೆ. ಸರ್ 4ನೇ ನಕ್ಷತ್ರ ಮಾಡಲ್ವಾ ಅಂದ್ರೆ ಮಾಡುತ್ತೆ. 22ನೇ ನಕ್ಷತ್ರ ಮಾಡಲ್ವಾ ಅಂದ್ರೆ ಮಾಡುತ್ತೆ. ಆದ್ರೆ ಇದಕ್ಕೂ ವ್ಯತ್ಯಾಸ ಇದೆ. ಬರೀ 13ನೇ ನಕ್ಷತ್ರವನ್ನ ಮಾತ್ರ ನೀವು ತಗೊಳ್ಳಿ. ಯಾಕಂದ್ರೆ ನಕ್ಷತ್ರ ಸಿದ್ಧಾಂತ ಕ್ಲಾಸಲ್ಲಿ ನಾನು ಆಲ್ರೆಡಿ ಬರ್ಕೊಂಡ್ಬಿಟ್ಟಿದ್ದೀನಿ ಇದು ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ 13ನೇ ನಕ್ಷತ್ರವನ್ನ ತಗೊಂಡು ತಾವುಗಳು ಆ ಸಿದ್ಧರ ಆರಾಧನೆ ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಸರ್, ಬರೀ ಫೈನಾನ್ಷಿಯಲ್ ಪ್ರಾಬ್ಲಮ್ ಬೇಡ ಬಿಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ. ನೀವು ಇವಾಗ ಅಭಿವೃದ್ಧಿ ಬಗ್ಗೆ ಮಾತಾಡ್ಬಿಟ್ರಿ, ವಾಪಸ್ ಬನ್ನಿ. ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನ್ ಮಾತಾಡಿದ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡಿದ್ ನನಗೆ ಅರ್ಥ ಆಗಲ್ಲ, ಅಥವಾ ನಮ್ಮಲ್ಲೇ ಮಾತಾಡುವಂತದ್ದು ಕಚ್ಚಾಟಗಳು, ಪ್ರತಿನಿತ್ಯ ಏನಾದ್ರು ಒಂದು ಜಗಳ ಇದೆ ಅಂತ ಹೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರದಿಂದ 2ನೇ ನಕ್ಷತ್ರದ ಸಿದ್ಧರ ಆರಾಧನೆಯನ್ನ ಮಾಡಿ. ಕೈ ಹಿಡಿದ ಕೆಲಸಗಳು ಆಗ್ತಾ ಇಲ್ಲ ಸರ್, ಒಂದ್ ಕೆಲಸವನ್ನ ಬಹಳಷ್ಟು ಸಲ ಪ್ರಯತ್ನ ಪಟ್ಟಿದ್ವಿ, ಇವತ್ತಿನವರೆಗೂ ಮಾಡಿಲ್ಲ. 1ಕ್ಕೆ 4 ಸಲ ಗಾಡಿ ತಗೊಂಡೋಗಿ ಹೋದ್ವಿ ಸರ್, ಇವತ್ತಿನವರೆಗೂ ಆಗಿಲ್ಲ, ವಾಪಸ್ ಬಂದ್ವಿ, ಏನೋ ಒಂದು ಪ್ರಾಬ್ಲಮ್, ಏನೋ ಒಂದು ಸರ್ ಇದಕ್ಕೆ ಅಂತ ದುಡ್ಡು ತಗೊಂಡ್ಬಂದಿಟ್ಟಿರ್ತೀವಿ ಸರ್, ಬೇರೆ ಯಾವ್ದಕ್ಕೂ ಹೋಗುತ್ತೆ, ಇದು ಆಗತ್ತಾನೆ ಇಲ್ಲ ಕೆಲಸ. ಸರ್ ಮದುವೆಗಂತ ಟ್ರೈ ಮಾಡಿ, ಒಂದು ಕೆಲಸ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಓಕೆನಾ? ಒಂದು ಕೆಲಸವನ್ನ ಪದೇ ಟ್ರೈ ಮಾಡ್ತಾ ಇದ್ದೀರಾ, ಸಕ್ಸಸ್ ಇಲ್ಲ, ವಿಘ್ನಗಳು ಬರ್ತಾನೆ ಇದೆ. ಸಿಂಪಲ್, ನಿಮ್ಮ ಜನ್ಮ ನಕ್ಷತ್ರದಿಂದ 6ನೇ ನಕ್ಷತ್ರಕ್ಕೆ ಸಂಬಂಧಪಟ್ಟ ಸಿದ್ಧರ ಆರಾಧನೆಯನ್ನ ಪ್ರಾರಂಭ ಮಾಡಿ. ಸಿಂಪಲ್, ಅರ್ಥ ಆಯ್ತಾ? ನಾನು ಒಬ್ಬ ವ್ಯಾಪಾರಿ ಆಗಿದ್ದೀನಿ, ನಾನು ಒಬ್ಬ ಜ್ಯೋತಿಷಿ ಆಗಿದ್ದೀನಿ, ನನಗೆ ಕ್ಲೈಂಟ್ಸ್ ಗಳು ಬರ್ತಾ ಇಲ್ಲ ಅಂತ ಯಾರಿಗಾರು ಅನ್ಸ್ತು ಅಂತ ಹೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರದಿಂದ 8ನೇ ನಕ್ಷತ್ರಕ್ಕೆ ಸಂಬಂಧಪಟ್ಟ ಸಿದ್ಧರ ಆರಾಧನೆಯನ್ನ ಪ್ರಾರಂಭ ಮಾಡ್ಕೊಳ್ಳಿ. ರೈಟಾ? ಅರ್ಥ ಆಯ್ತಾ? ಓಕೆ. ಸೊ ಈ ರೀತಿ ತಾವುಗಳು ಸಿದ್ಧರಿಗೆ ಸಂಬಂಧಪಟ್ಟಂತ ಆರಾಧನೆಗಳನ್ನ ಮಾಡ್ಕೋಬಹುದು ಅಂದ್ರೆ ನಾನು ಮಾಡ್ಕೋಬಹುದು. ಸರ್ 4ನೇ ನಕ್ಷತ್ರ ಸ್ಟಾರ್ಟ್ ಮಾಡ್ಲಾ ಸರ್ ಅಂದ್ರೆ ಮಾಡ್ಕೊಳ್ಳಿ. ಏನಾಗುತ್ತೆ ಅಂತ ನಾನಂತೂ ಹೇಳಲ್ಲ. ನಾನು ಇವಾಗ ನಿಮಗೆ ಕೊಟ್ಟಿರೋದು 2, 6, 8 ಮತ್ತು 13ನೇ ನಕ್ಷತ್ರ. ಮಾಡಬೇಡಿ ಅಂತ ನೀವು ಹೇಳೋ ನಕ್ಷತ್ರಗಳು ಯಾವುದು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೀನಿ, ಮಾಡಬೇಡಿ ಅನ್ನುವಂಥ ನಕ್ಷತ್ರಗಳನ್ನ. ಬಟ್ ನನ್ನ ಕಡೆಯಿಂದ ಕೆಲವರು ಪಾಸಿಟಿವ್ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ, 22ನೇ ನಕ್ಷತ್ರ, ಅದನ್ನ ಮಾಡಬೇಡಿ. ಅದು ಪಾಸಿಟಿವ್ ನಕ್ಷತ್ರನೇ, ಬಟ್ ಅದಕ್ಕೆ ಸಂಬಂಧಪಟ್ಟ ಆರಾಧನೆ, ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಮಾಡಬೇಡಿ. ಒಂದ್ ನಕ್ಷತ್ರ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತ ಗಿಡ, ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಪಕ್ಷಿ, ಅದಕ್ಕೆ ಸಂಬಂಧಪಟ್ಟಂತ ಪ್ರಾಣಿ, ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು, ಅದಕ್ಕೆ ಸಂಬಂಧಪಟ್ಟ ದೈವಗಳು, ಅದಕ್ಕೆ ಸಂಬಂಧಪಟ್ಟ ಪೂಜೆಗಳು, ಅದಕ್ಕೆ ಸಂಬಂಧಪಟ್ಟ ದಾನಗಳು ಎಲ್ಲವೂ ಬರುತ್ತೆ. ಅದರಲ್ಲಿ ಸಿದ್ಧರು ಕೂಡ ಉಂಟು, ಓಕೆನಾ? ಅದಕ್ಕೆ ಸಂಬಂಧಪಟ್ಟ ಸಿದ್ಧರುಗಳು ಕೂಡ ಬರ್ತವೆ. ಸೊ ನಿಮ್ಮ ಒಂದು ಜನ್ಮ ನಕ್ಷತ್ರ ಯಾವುದು ಅಂತ ನೀವು ತಿಳ್ಕೋಬೇಕು. ದಯವಿಟ್ಟು ಹೇಳ್ತೀನಿ, ಮತ್ತೆ ಯಾರಾದ್ರೂ ಪ್ರಶ್ನೆ ಹಾಕ್ಬೇಡಿ ಸರ್ ನಂದು ಜಾತಕ ಇಲ್ಲ ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜನ್ಮ ನಕ್ಷತ್ರಕ್ಕೆ ಏನಿದೆಯೋ ಅಲ್ಲಿಂದ ಕ್ಯಾಲ್ಕುಲೇಷನ್ ತಗೊಳ್ಳಿ, ಈ ಕಾಂಬಿನೇಷನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ತಾವುಗಳು ನೋಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಅದು ಕನ್ಫರ್ಮ್ ಆಗುತ್ತೆ. ಸೊ ಇದು ಕನ್ಫರ್ಮ್ ಆಗಿ ಇದೇ ರೀತಿ ಆಗಿರುತ್ತದೆ ಅಂತ ಹೇಳ್ಬಿಟ್ಟು. ಸೊ ಈ ಇನ್ ಕೇಸ್ ನಾನು ಹೇಳಿರುವಂತ ಗ್ರಹಗಳಿಗೆ ಸಂಬಂಧಪಟ್ಟಿದ್ದೆ ನಾನು ಹೇಳಿದ್ನಲ್ಲ, ವಾಯು ರಾಶಿನಲ್ಲಿ ಇನ್ ಕೇಸ್ ನಾನು ಹೇಳಿರುವಂತ ಗ್ರಹಗಳು ಯಾರ್ಯಾರು? ಸೂರ್ಯ, ಕುಜ, ಗುರು, ರಾಹು ಅಥವಾ ಕೇತು. ಇದು ಜ್ಯೋತಿಷ್ಯದ ಕಾಂಬಿನೇಷನ್, ಜ್ಯೋತಿಷಿಗಳ ಕಾಂಬಿನೇಷನ್ ಇದು, ಓಕೆನಾ? ಇಂಟ್ಯೂಷನ್ ಪವರ್, ಸುಪ್ತ ಜ್ಞಾನ ಇರುವಂತ ಕಾಂಬಿನೇಷನ್ ಇದು. ಮೊದಲೇ ಆಗುವಂತ ವಿಚಾರಗಳನ್ನ ಮೊದಲೇ ತಿಳ್ಕೊಂಡ್ಬಿಡ್ತಾರೆ. ನೀವು ಊಹೆ ಅನ್ಬೋದು, ಊಹಾಪೋಹ ಅಂತ ಕಳಿಬಹುದು. ಸೂಕ್ಷ್ಮವಾಗಿರುವಂತ ವಿಚಾರ ಒಳಗಡೆ ಡೆಪ್ತ್ ಎಲ್ಲ ಇವ್ರಿಗೆ ಅರ್ಥ ಆಗ್ತದೆ ಅಂತ ನೀವು ತಿಳ್ಕೊಬಹುದು. ಏನಾದ್ರು ವರ್ಡಿಂಗ್ ಆ ವಸ್ತುಗಳ ಆ ವಿಷಯಗಳನ್ನ ನೀವು ಸೇರಿಸ್ಕೊಳ್ಳಿ, ಓಕೆನಾ? ಅಥವಾ ಇವ್ರು ಮಲಗಿದಾಗ ಇವರಿಗೆ ಕನಸಿನ ರೂಪದಲ್ಲಿ ಕೂಡ ಈ ವಿಷಯಗಳು ಕಾಣಿಸ್ತಾ ಇರ್ಬೋದು. ಈ ವಿಷಯಗಳ ಅನುಭವ ಇವರಿಗೆ ಆಗಿರಬಹುದು. ಅಂದ್ರೆ ಸುಪ್ತ ಜ್ಞಾನ ಇರುವಂತ ವ್ಯಕ್ತಿಗಳಾಗಿರ್ತಾರೆ ಅಂದ್ರೆ ಎಸ್, ಸುಪ್ತ ಜ್ಞಾನ, ಇಂಟ್ಯೂಷನ್ ಪವರ್. ಅಥವಾ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ಬಿಡ್ತಾರೆ, ಇದಾಗಲ್ಲ ಬಿಡುಗರು, 100% ಆಗಲ್ಲ. ನಾವೇನ್ ತಿಳ್ಕೊತೀವಿ, ಇವನ್ ಬಾಯಿ ಸರಿ ಇಲ್ಲ ಅಂತ, ಓಕೆನಾ? ಅಥವಾ ನಾಲಿಗೆ ಮೇಲೆ ಮಚ್ಚೆ ಇದೆಯಾ, ಇವನ್ ಬಾಯಿ ಹಾಕ್ಬಿಟ್ರೆ ಕೆಲಸ ಆಗಲ್ಲ ಅಂತ. ಇಲ್ಲ, ಇದು ಹೇಗಂತ ಹೇಳಿದ್ರೆ ಅವ್ರಿಗೇನೋ ಒಂದು ಮೆಸೇಜ್, ವ್ಯಕ್ತಿಗಳನ್ನ ನೋಡಿದಾಗ ಇವನ್ನ ನಂಬೋ ತರ ಇಲ್ಲ, ನನಗೆ ನಂಬೋ ತರನೇ ಇರಲ್ಲ ನಿಜವಾಗ್ಲು. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಒಂದು ಸುಪ್ತ ಜ್ಞಾನ ಇರುವಂತ ವ್ಯಕ್ತಿಗಳು ಯಾರಾಗ್ತಾರೆ ಅಂದ್ರೆ ಬರೀ ಇದು ಒಂದೇ ಅಲ್ಲ, ತುಂಬಾ ಸೂತ್ರಗಳಿದೆ. ಬಟ್ ನಾನು ಕೊಟ್ಟಿರೋ ಸೂತ್ರದಲ್ಲಿ ಇದು ಒಂದೇ. ನಿಮ್ಮ ವಾಯು ತತ್ವ ರಾಶಿಗಳಾದಂತ ಮಿಥುನ, ತುಲಾ, ಕುಂಭ ರಾಶಿನಲ್ಲಿ ಎಲ್ಲಿ ಆದ್ರೂ ಚೆಕ್ ಮಾಡಿ ನೀವು. ನಾನು ಹೇಳಿರೋ ತರ ಸೂರ್ಯ ಇದಾರ ನೋಡಿ, ಕುಜ ಇದಾರ ನೋಡಿ, ಗುರು ಇದಾರ ನೋಡಿ, ರಾಹು ಇದಾರ ನೋಡಿ, ಕೇತು ಇದಾರ ನೋಡಿ ಅಂತ. ಇದ್ರ ಜೊತೆ ಕೆಲವರು ಕೇಳ್ತೀರಾ ದೃಷ್ಟಿ ಇದ್ರೆ ಏನ್ ಕತೆ ಅಂತ. ದೃಷ್ಟಿ ಬಗ್ಗೆ ಎಲ್ಲ ಹೋಗಕ್ ಹೋಗ್ಬಿಡಿ, ದೃಷ್ಟಿ ಬೇಡ ಇಲ್ಲಿಗೆ. ಸೊ ಅದನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ.
ಸೊ ಇವಾಗ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ 27 ನಕ್ಷತ್ರಗಳಿಗೆ ಸಂಬಂಧಪಟ್ಟ ಸಿದ್ಧರುಗಳ ಹೆಸರುಗಳನ್ನ ನಾನು ಹೇಳ್ತೀನಿ, ಬರ್ಕೊಳ್ಳಿ. ಓಕೆನಾ? ರೈಟ್. ಸೊ ಆವಾಗ ನಿಮ್ಗೆ 13ನೇ ನಕ್ಷತ್ರದ ಸಿದ್ಧರು ಯಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ಆ 13ನೇ ನಕ್ಷತ್ರದ ಸಿದ್ಧರನ್ನ ತಾವು ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ರೈಟಾ? ಓಕೆ. ರೈಟ್. ಅಶ್ವಿನಿ ನಕ್ಷತ್ರ, ಇದನ್ನ ಕಾಳಂಗಿನಾಥರ್ ಸಿದ್ಧರು ಅಂತ ಕರೀತಾರೆ, ಅಥವಾ ಕಳಂಗಿನಾಥರ್ ಅಂತ ಕರೀತಾರೆ. ನೀವುಗಳು ಕಾಳಂಗಿನಾಥರ್ ಸಿದ್ಧರು ಅಂತ ಬರ್ಕೊಳ್ಳಿ. ಅಶ್ವಿನಿ ನಕ್ಷತ್ರಕ್ಕೆ ಕಾಳಂಗಿನಾಥರ್ ಸಿದ್ಧರು. ಭರಣಿ, ಭರಣಿ ನಕ್ಷತ್ರಕ್ಕೆ ಬೋಗರ್ ಸಿದ್ಧರ್. ನಾನಿಲ್ಲಿ ಆಲ್ರೆಡಿ ಬಂದ್ಬಿಟ್ಟು ಒಂದು ಮಂತ್ರ ಬರ್ದಿದ್ನಲ್ಲ, ಸೊ ಆ ಮಂತ್ರದಲ್ಲಿ ಯಾರ ಹೆಸರು ಹಾಕ್ಬೇಕು? ಇವಾಗ ಭರಣಿ ಪಾಸಿಟಿವ್ ಇತ್ತಂದ್ರೆ ಯಾರ ಹೆಸರು ಹಾಕ್ಬೇಕು? ಬೋಗರ್ ಸಿದ್ಧರ್ ಹೆಸರನ್ನ ಹಾಕಿ ಜಪ ಇತ್ಯಾದಿಗಳನ್ನ ಮಾಡೋದು. ಮನೆಯಲ್ಲಿ ಯಾರ ಫೋಟೋ ಇಡಬೇಕು? ಬೋಗರ್ ಸಿದ್ಧರ್ ಇರುವಂತ ಜೀವ ಸಮಾಧಿ ಎಲ್ಲಿದೆ ಹುಡುಕಿ ಅಲ್ಲಿಗೆ ಹೋಗಿ ಅವ್ರನ್ನ ಆರಾಧನೆ ಮಾಡಿ. ಯಾವ ನಕ್ಷತ್ರದ ದಿವಸ? ಭರಣಿ ನಕ್ಷತ್ರ ಬಂದ ದಿವಸ. ಅರ್ಥ ಆಯ್ತಲ್ವಾ? ಸೊ ಇವೆಲ್ಲ ಒಂದು ಪ್ಯಾಟರ್ನ್ ಆಗಿ ಇಟ್ಕೊಳ್ಳಿ. ಸರ್ ಅವ್ರ ಫೋಟೋನ ನಾನು ಯಾವತ್ತಿನ ದಿವಸ ತರಲಿ? ಭರಣಿ ನಕ್ಷತ್ರ ಇದ್ದ ದಿವಸ. ರೈಟ್. ಪೂಜೆ ನಾನು ಸ್ಟಾರ್ಟ್ ಯಾವತ್ತು ಸರ್ ಮಾಡ್ಲಿ? ಭಾನುವಾರನ, ಮಂಗಳವಾರನ, ಶನಿವಾರನ? ಬೇಡ, ಭರಣಿ ನಕ್ಷತ್ರ ಬಂದ ದಿವಸ. ಅರ್ಥ ಆಯ್ತಲ್ವಾ? ಇವಾಗ ನಾನು ಹೇಳ್ತಾ ಇರೋದು ಕ್ಲೀನ್ ಆಗಿ ನಿಮ್ಗೆ ತಲೆಗೆ ಹೋಗಿರ್ಬೋದು. ಫಸ್ಟ್ ಜಾತಕದಲ್ಲಿ ನಮ್ಗೆ ಆ ಗುರುಗಳನ್ನ ಒಂದು ಆರಾಧನೆ ಮಾಡುವಂತ ಯೋಗ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ. ನನ್ನ ಪ್ರಕಾರ 95% ಜಾತಕದಲ್ಲಿ ಯೋಗ ಇರುತ್ತೆ. ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಇನ್ನು ಹೋಗ್ತಾ 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 ಗುರುಗಳ ಆರಾಧನೆ ಜಾಸ್ತಿ ಆಗುತ್ತೆ. ಹೋಗ್ತಾ 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 ಫ್ಯೂಚರ್ ಅಲ್ಲಿ ಗುರುಗಳ ಆರಾಧನೆ ಜಾಸ್ತಿ ಆಗುತ್ತೆ. ಗುರು ಪರಂಪರೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಎಂಟ್ರಿ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸಿದ್ಧರ ಪರಂಪರೆ ಇರುವಂತ ವ್ಯಕ್ತಿಗಳು ಅಥವಾ ಸಿದ್ಧರ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿಗಳು, ಸಿದ್ಧರನ್ನ ಆರಾಧನೆ ಮಾಡ್ತಾ ಇರುವಂತ ವ್ಯಕ್ತಿಗಳ ಪರಂಪರೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೀವು ತಿರುವಣ್ಣಾಮಲೈ ಇತ್ಯಾದಿಗಳಿಗೆ ಹೋಗಿರ್ಬೋದು, ಮ್ಯಾಕ್ಸಿಮಮ್ ಸಿದ್ಧರುಗಳದ್ದು ಅಲ್ಲೇ ಸಿಗ್ತದೆ ನಿಮ್ಗೆ, ಹೋಗಿ ನೋಡಿ. ಮ್ಯಾಕ್ಸಿಮಮ್ ಸಿದ್ಧರುಗಳಿಗೆ ಸಂಬಂಧಪಟ್ಟಂತದ್ದು ಆ ಜೀವ ಸಮಾಧಿ ಇತ್ಯಾದಿಗಳು ಬೇಕಾದ್ರೆ ಅಲ್ಲೇ ಸಿಗ್ತದೆ ನಿಮ್ಗೆ. ಸಿದ್ಧರುಗಳು ಓಡಾಡ್ತಾ ಇರುವಂತ ಜಾಗ. ಯಾಕಂದ್ರೆ ಸಿದ್ಧರಿಗೆಲ್ಲ ಸಿದ್ಧರು ಯಾರು ಅಂದ್ರೆ ಶಿವ. ಸಿದ್ಧರಿಗೆಲ್ಲ ಸಿದ್ಧರು ಅವರೇ. ಆಯ್ತಾ? ಸೊ ಈ ಸಿದ್ಧ ಪರಂಪರೆಯಲ್ಲಿ ಏನಿದೆಯೋ ಇವೆಲ್ಲವೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿದ್ಧರ ಯುಗ ಪ್ರಾರಂಭ ಆಗುತ್ತೆ ಅಂತಾರೆ 2025 ನಂತರ ಅಂತಾರೆ, 2030 ನಂತರ ಅಂತಾರೆ. ಒಟ್ಟಿನಲ್ಲಿ ಸ್ಟಾರ್ಟ್ 2025 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಗುರುಗಳ ಆರಾಧನೆ, ಸಿದ್ಧರ ಆರಾಧನೆ, ಜೀವ ಸಮಾಧಿ ಆಗಿರುವಂತ ಗುರುಗಳನ್ನ ಆರಾಧನೆ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ದೈವಗಳದ್ದು ಸ್ವಲ್ಪ ಕಮ್ಮಿ ಆಗುತ್ತೆ, ಇವುಗಳು ಜಾಸ್ತಿ ಆಗುತ್ತೆ. ಸೊ ಇವತ್ತಿಂದಾನೇ ನೀವುಗಳು ಕೂಡ ಪ್ರಾರಂಭ ಮಾಡಿ. ಯಾಕಂದ್ರೆ ಗುರುವಾರ ಬಂದಾಗ ಗುರುಗಳ ಆರಾಧನೆ ಮಾಡೋರು ಎಷ್ಟು ಜನ ಇದಾರೆ ಅನ್ನೋದು ಕಾಣಿಸ್ತಾ ಇದೆ, ಕಣ್ಣಿಗೆ ಕಾಣಿಸೋ ತರಾನೇ ಇದಾರೆ. ಓಕೆನಾ? ಸೊ ಗುರುವಾರಕ್ಕೆ ಮಾತ್ರ ಸೀಮಿತ. ಗುರುಗಳನ್ನ ದಯವಿಟ್ಟು ಇಡಬೇಡಿ, ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಸೊ ಕೃತಿಕಾ ನಕ್ಷತ್ರ, ರೋಮ ಋಷಿ ಸಿದ್ಧರ್, ಕೃತಿಕಾ ನಕ್ಷತ್ರ. ನೀವು ನಾಳೆ ನಾನು ಕೊಡುವಂತ ಯೂಟ್ಯೂಬ್ ವಿಡಿಯೋ ನೋಡಿದ್ರು ಕೂಡ ನೀವು ಬರ್ಕೊಳ್ಳೇಬೇಕು. ಅದಕ್ಕೆ ಬದಲಾಗಿ ಬರ್ಕೊಂಬಿಡಿ. ರೋಹಿಣಿ ನಕ್ಷತ್ರ, ಮಚ್ಚ ಮುನಿ ಸಿದ್ಧರ್. ಮಚ್ಚ ಮುನಿ, ಮಚ್ಚ ಮುನಿ ರೋಹಿಣಿ ನಕ್ಷತ್ರಕ್ಕೆ. ಮೃಗಶಿರ ನಕ್ಷತ್ರಕ್ಕೆ ಇಬ್ರು ಸಿದ್ಧರುಗಳು ಬರ್ತಾರೆ. ಪಾಂಬಾಟಿ ಸಿದ್ಧರ್. ಈ ಸಿದ್ಧರು ಕೂತಿರ್ತಾರೆ, ಇವ್ರ ಮುಂದ್ಗಡೆ ಹಾವಿರ್ತದೆ. ಪಾಂಬಾಟಿ ಸಿದ್ಧರ್ ಮತ್ತು ಸಟ್ಟಮುನಿ ಸಿದ್ಧರ್. ಇದು ಮೃಗಶಿರ ನಕ್ಷತ್ರಕ್ಕೆ ಇರುವಂಥದ್ದು. ನೆಕ್ಸ್ಟ್ ಬರುವಂತ ನಕ್ಷತ್ರ ಆರಿದ್ರ. ಎಡೈ ಕಾದರ್. ಕೆಲವರು ಇದನ್ನ ಎಡೈ ಕಾಡರ್ ಅಂತ ಕರೀತಾರೆ. ತೋರಿಸ್ತೀನಿ ನಾನು. ಎ ಡೈ ಕಾದರ್ ಅಥವಾ ಕಾಡರ್. ದ ಬದಲಾಗಿ ಡ ಹಾಕಿರ್ತಾರೆ. ಸಿದ್ಧರ್. ಇದು ಆರಿದ್ರ ನಕ್ಷತ್ರಕ್ಕೆ. ಯಾರ್ದಾದ್ರು ಆರಿದ್ರ ನಕ್ಷತ್ರ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಬಂದಿದೆ ಸರ್, ಐ ವಾಂಟ್ ಟು ಆಕ್ಟಿವೇಟ್ ಅಂತ ಹೇಳಿದ್ರೆ ತಾವು ಈ ಸಿದ್ಧರ ಆರಾಧನೆಯನ್ನ ಮಾಡ್ಬೋದು. ನೋಡಿ. ಮಾಡಿ ಆದ್ಮೇಲೆ ಆಮೇಲೆ ಹೇಳಿ ಫಲಿತಾಂಶವನ್ನ. ಇದು ಕೆಲಸ ಮಾಡುತ್ತಾ ಮಾಡಲ್ವ ಅನ್ನೋದು ಆಮೇಲೆ ಹೇಳಿ. ನೀವು ಸ್ಟಾರ್ಟ್ ಮಾಡಕ್ ಹೋದಾಗ ಏನಾಗುತ್ತೆ ಅಂತ ನೋಡಿ. ಆದ್ರ ಮೇಲೆ ಏನೇನಾಗುತ್ತೆ ಜೀವನದಲ್ಲಿ, ಏನೇನ್ ಪರಿವರ್ತನೆಗಳು ಬರ್ತವೆ, ಲೈಫ್ ಯಾವ ತರ ಚೇಂಜಸ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿ. ಯಾವುದೋ ಒಂದು ತಿಂಗಳು, ಒಂದು ವಾರ, ಕೆಲವರು ಏನ್ ಮಾಡ್ತಾರೆ, ಈ ದೈವಗಳ ಆರಾಧನೆ ಮಾಡ್ತಾ ಇರ್ತೀರಾ, ಅಥವಾ ಯಾವ್ದಾದ್ರು ವೃತ ಪೂಜೆ ಮಾಡ್ತಾ ಇರ್ತೀರಾ, ಅಥವಾ ಗುರುಗಳ ಆರಾಧನೆ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ನೀವೊಂದು ಟೈಮಿಂಗ್ ಕೊಡ್ತೀರಾ ಅವ್ರಗಳಿಗೆ. ದೇವರುಗಳಿಗೆ ಟೈಮಿಂಗ್ ಕೊಟ್ಟಿರ್ತೀರಾ ನೀವು, ಗುರುಗಳಿಗೆ ಟೈಮಿಂಗ್ ಕೊಟ್ಟಿರ್ತೀರಾ ನೀವು. ಇಷ್ಟು ಟೈಮ್ ಒಳಗಾಗಿ ಈ ಕೆಲಸ ಆಗ್ಬೇಕು.
ನಿಮ್ಗೆ ಕೆಲಸ ಮಾಡೋದಕ್ಕೆ 100% ಅವ್ರುಗಳು ಕೂತಿಲ್ಲ ಅನ್ನೋದನ್ನ ಬಸ್ತು ತಲೆ ಒಳಗಡೆ ಹಾಕೊಳ್ಳಿ. ನಿಮಗೆ ಕೆಲಸ ಮಾಡಿಸೋದಕ್ಕೆ ಅವ್ರುಗಳು ನಿಮ್ಮ ಕೆಲಸದವ್ರಂತೂ ಅಲ್ವೇ ಅಲ್ಲ. ಇದನ್ನ ಯಾವತ್ತು ನೀವು ತಲೆನಲ್ಲಿ ಹಾಕೋತೀರೋ ಬೇಡೋದೆಲ್ಲ ಕರೆಕ್ಟ್ ಆಗಿ ಬಿಡ್ತೀವಿ. ರೈಟಾ? ನಿಮ್ಮ ಕೆಲಸ ಮಾಡೋದಕ್ಕೆ ಅವ್ರು ಕೂತಿಲ್ಲ. ಅರ್ಥ ಆಯ್ತಾ? ಸೊ ಹೋಗಿ ಕೇಳ್ಕೊಳ್ಳುವಾಗ ಅದ್ರಲ್ಲಿ ಒಂದು ವಿನಂತಿ ಇರಲಿ. ಮತ್ತೆ ನೀವು ಟೈಮಿಂಗ್ ಕೊಡಬೇಡಿ. 3 ತಿಂಗಳೊಳಗಾಗಿ ಈ ಕೆಲಸ ಆಗ್ಬಿಡ್ಬೇಕು, ನನಗೆ 6 ತಿಂಗಳೊಳಗಾಗಿ ಈ ಕೆಲಸ ಆಗ್ಬಿಡ್ಬೇಕು, ಇನ್ನು 15 ದಿನ ಇದೆ, 15 ದಿನದೊಳಗಾಗಿ ಹೇಗಾದ್ರೂ ಮಾಡಿ ಕಾಪಾಡ್ಬಿಡಿ. ನೀವು ಟೈಮ್ ಕೊಟ್ಬಿಟ್ರಿ, ನಂಗೆ 15 ದಿನದೊಳಗಡೆ ನೀವು ಕಾಪಾಡಬೇಕು. ಸಪೋಸ್ ನೀವು ಕಾಪಾಡಿಲ್ಲ ಅಂದ್ರೆ ನಾವು ನಿಮ್ ಕಡೆಗೆ ಬರಲ್ಲ. ಬೇರೆ ಯಾವ್ದಾದ್ರು ಗುರುಗಳೋ, ಬೇರೆ ಯಾವ್ದಾದ್ರು ದೇವರೋ, ಬೇರೆ ಯಾವ್ದಾದ್ರು ಸಿದ್ಧರೋ, ಬೇರೆ ಯಾವ್ದೋ ಜೀವ ಸಮಾಧಿನೋ ಉಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಸೊ ಈ ರೀತಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಗುರುಗಳ ಹತ್ರ ಹೋದಾಗ ಇಲ್ಲಿ ಪರೀಕ್ಷೆ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಓಕೆ, ಇಲ್ಲಿಂದ ಎಷ್ಟು ಕ್ಲೀನ್ ಆಗಿದ್ದೀರಾ. ಹೊರಗಡೆ ನೀವು ಬಟ್ಟೆ ಆದ್ರೂ ಹಾಕೊಳ್ಳಿ, ಯಾವ ರೀತಿ ಮಾತುಗಳಾದ್ರೂ ಮಾತಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಆದ್ರೆ ಇದ್ರೊಳಗಡೆ ಎಷ್ಟಿದ್ದೀರಾ, ಹಳೇದ್ ಏನ್ ಮಾಡಿದೀರಾ ಅದು ಬರಲ್ಲ. ಏನ್ ಮಾಡ್ಕೊಂಡು ಬಂದ್ರಿ ತಪ್ಪನ್ನ ಅದು ಬರಲ್ಲ. ಇಲ್ಲಿಂದ ಇವಾಗ ನನ್ನ ಹತ್ರ ಎಷ್ಟು ಕ್ಲೀನ್ ಆಗಿ ನೀನ್ ಬಂದಿದ್ಯಾ ಅಷ್ಟೇ ಬೇಕಾಗುತ್ತೆ. ಓಕೆನಾ? ಸೊ ಇದನ್ನ ನೋಡ್ಕೊಳ್ಳಿ. ಎಡೆ ಕಾದರ್ ಆಯ್ತಲ್ವಾ? ರೈಟ್. ಸೊ ನೆಕ್ಸ್ಟ್ ಬರುವಂತದ್ದು ಪುನರ್ವಸು. ನಿಮಗೂ ನಮಗೂ ಗೊತ್ತಿರುವಂತದ್ದು ಧನ್ವಂತರಿ ಸಿದ್ಧರ್. ರೈಟಾ? ಪುನರ್ವಸು ನಕ್ಷತ್ರಕ್ಕೆ ಧನ್ವಂತರಿ ಸಿದ್ಧರ್. ಪುಷ್ಯ ನಕ್ಷತ್ರಕ್ಕೆ ಕಮಲ ಮುನಿ ಸಿದ್ಧರ್. ಕಮಲ ಮುನಿ ಸಿದ್ಧರ್. ಆಶ್ಲೇಷ ನಕ್ಷತ್ರಕ್ಕೆ ತುಂಬಾ ಜನ ಆರಾಧನೆ ಮಾಡುವಂತ ಸಿದ್ಧರ್ ಅಗಸ್ತ್ಯ ಸಿದ್ಧರ್. ಅಗಸ್ತ್ಯ ಮುನಿ ಸಿದ್ಧರ್ ಅಂತ ಕರಿತೀವಿ ನಾವು. ಸೊ ತುಂಬಾ ಜನ ಬಂದ್ಬಿಟ್ಟು ಅಗಸ್ತ್ಯ ಋಷಿಗಳಿಗೆ ಸಂಬಂಧಪಟ್ಟಂತ ಜಾಗಗಳಿಗೆ ಹೋಗಿದ್ದೀರಾ. ತುಂಬಾ ಜನ ಬಂದ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟಂತ ಮಂತ್ರ ಇತ್ಯಾದಿಗಳನ್ನ ಜಪ ಮಾಡ್ತಾ ಇದ್ದೀರಾ, ಅನುಷ್ಠಾನ ಇತ್ಯಾದಿಗಳನ್ನ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಆಶ್ಲೇಷ ನಕ್ಷತ್ರ ಬರುತ್ತೆ. ಈ ಆಶ್ಲೇಷ ನಕ್ಷತ್ರ ನಿಮ್ಗೆ ಏನಾಗಿದೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಮಖಾ ನಕ್ಷತ್ರ ಶಿವ ವಾಕ್ಯ ಸಿದ್ಧರ್. ಶಿವ ವಾಕ್ಯ ಸಿದ್ಧರ್. ಇವಾಗ ಸಪೋಸ್ ತಿಳ್ಕೊಳ್ಳಿ, ಕೆಲವರಿಗೆ ಒಂದು ಡೌಟ್ ಇದೆ. ಇವಾಗ ನಮಗೆ ನಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಸಿದ್ಧರ ಆರಾಧನೆ ಮಾಡಬಾರ್ದಾ? ಮಾಡಂಗಿಲ್ವಾ? ತುಂಬಾ ಕಡೆ ಮಾಡಿಸ್ತಾ ಇದಾರಲ್ಲ, ಅದ್ರಲ್ಲಿ ಏನಾಗುತ್ತೆ ಅಂತ ನೋಡಿ. ಇವಾಗ ಮಖಾ ನಕ್ಷತ್ರಕ್ಕೆ ನಾನು ಶಿವ ವಾಕ್ಯ ಸಿದ್ಧರು ಅಂತ ಹೇಳಿದೆ. ಸೊ ಮಖಾ ನಕ್ಷತ್ರದವರು ಶಿವ ವಾಕ್ಯ ಸಿದ್ಧರನ್ನ ಆರಾಧನೆ ಮಾಡಬಹುದಾ ಅಂದ್ರೆ ಮಾಡ್ಬೋದು. ಏನೇನಾಗುತ್ತೆ ಸರ್? ಎಲ್ಲ ಆಗತ್ತೆ. ಬಟ್ ಮಾನಸಿಕವಾಗಿರುವಂತ ತೃಪ್ತಿ, ಮೆಂಟಲ್ ಪೀಸ್ ಅಂತ ಏನ್ ಕರಿತೀವಿ, ಅದು ಇರಲ್ಲ, ಅದು ಸಿಗಲ್ಲ. ಅರ್ಜೆನ್ಸಿನಲ್ಲಿ ಇರ್ತೀರಾ, ಟೆನ್ಷನ್ ನಲ್ಲಿ ಇರ್ತೀರಾ, ಜೀವನದಲ್ಲಿ ಎಲ್ಲ ಇದೆ ಗುರು, ಏನಿಲ್ಲ, ತೃಪ್ತಿ ಇಲ್ಲ. ನನಗೆ ಆರಾಮಾಗಿದ್ದೀನಿ, ನಾನು ಕೂಲ್ ಆಗಿದ್ದೀನಿ, ನನ್ಗೊಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು, ಸ್ವಲ್ಪ ಟೈಮ್ ಕೊಡಿ ನನಗೆ, ನನ್ಗೊಂದು 2 ದಿನ ಸುಮ್ಮನೆ ಬಿಟ್ಬಿಡಿಯಲ್ಲ, ನಮ್ಗೊಂದು ಸ್ವಲ್ಪ ರಜೆ ಕೊಡಿ ಅಂತಾರಲ್ಲ, ಈ ತರ ಹಂಗೆ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಆ ನಕ್ಷತ್ರವನ್ನ ನೀವು ಆಕ್ಟಿವೇಟ್ ಮಾಡಿರ್ತೀರಾ. ಈ ಗುರುಗಳ ಮಾತಲ್ಲ, ನೀವು ಆ ನಕ್ಷತ್ರವನ್ನ ಆಕ್ಟಿವೇಟ್ ಮಾಡಿರ್ತೀರಾ. ನಿಮ್ಮ ಜನ್ಮ ನಕ್ಷತ್ರವನ್ನ ಆಕ್ಟಿವೇಟ್ ಮಾಡಿದಾಗ ಮಾನಸಿಕವಾಗಿ ನೀವು ಖುಷಿಯಾಗಿರಲ್ಲ. ಸರ್ ಬೇರೆ ಎಲ್ಲಾ ರೀತಿಯಲ್ಲಿ ಫೈನಾನ್ಷಿಯಲ್ ಆಗಿ ಅದು ಇದು ಎಲ್ಲ ಸಿಗುತ್ತಾ ಸರ್ ಅಂದ್ರೆ ಎಲ್ಲ ಸಿಗುತ್ತೆ, ಮಾನಸಿಕವಾಗಿ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಜನ್ಮ ನಕ್ಷತ್ರವನ್ನ ಆಕ್ಟಿವೇಟ್ ಮಾಡುವಾಗ ಇದೊಂದು ತಲೆನಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಜನ್ಮ ನಕ್ಷತ್ರ ಆಕ್ಟಿವೇಟ್ ಮಾಡ್ಕೊಂಡು ಕೂತಿದ್ದಾರೆ. ಸಿದ್ಧರ ವಿಚಾರದಲ್ಲೂ ಕೂಡ ಜನ್ಮ ನಕ್ಷತ್ರನೇ ತುಂಬಾ ಜನ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ನನಗೆ ಏನ್ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಟಿವೇಶನ್ ನ ಸ್ಟಾರ್ಟ್ ಮಾಡಿ ನೀವು. ನಮಗೆ ಏನ್ ಬೇಕು, ಇವಾಗ 8ನೇ ನಕ್ಷತ್ರ ಆಕ್ಟಿವೇಟ್ ಮಾಡಿದ್ರೆ ನನ್ನ ಕ್ಲೈಂಟ್ಸ್ ಬರ್ತಾರಂದೆ. ಆಕ್ಚುಲಿ ಕ್ಲೈಂಟ್ಸ್ ಬಂದ್ರೆ ಏನ್ ಬರುತ್ತೆ? ಸಂಪಾದನೆ ಬರುತ್ತೆ ಅಲ್ವಾ, ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಇನ್ಕಮ್ ಜಾಸ್ತಿ ಆಗ್ಬೇಕು ಅನ್ನೋರು ಯಾರು ಬೇಕಾದ್ರೂ 8ನೇ ನಕ್ಷತ್ರ ಆಕ್ಟಿವೇಟ್ ಮಾಡ್ಬೋದಂದ್ರೆ ಮಾಡಿ. ಯಾವ ನಕ್ಷತ್ರ ಆಕ್ಟಿವೇಟ್ ಮಾಡಿದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಬರುತ್ತೆ, ಯಾವ ನಕ್ಷತ್ರವನ್ನ ಆಕ್ಟಿವೇಟ್ ಮಾಡಿದಾಗ ನನ್ನ ಜೀವನದಲ್ಲಿ ತೊಂದರೆ ಬರುತ್ತೆ ಅಂತಾನು ತಿಳ್ಕೊಳ್ಳಿ. ಸರ್ ತೊಂದರೆನೂ ಬರುತ್ತೆ ಅಂದ್ರೆ ಹೌದು, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನಾನು ನೆಗೆಟಿವ್ ನ ಮುಟ್ಟಬೇಡಿ ಅಂತ ಇದ್ದೀನಿ. ಎರಡೂ ಇದೆ, ಜಾತಕ ಅದ್ರ ಮೇಲೆ ಎರಡೂ ಇದೆ. ಶುಭ ಗ್ರಹಗಳು ಇದೆ, ಅಶುಭ ಗ್ರಹಗಳು ಇದೆ. ಪರ್ಮನೆಂಟ್ ಆಗಿ ಶುಭ ಯಾವುದೇ ಗ್ರಹ ಮಾಡಲ್ಲ, ಪರ್ಮನೆಂಟ್ ಆಗಿ ಅಶುಭ ಯಾವುದೇ ಗ್ರಹ ಮಾಡಲ್ಲ. ನಕ್ಷತ್ರಗಳ ಬೇಸ್ ಮೇಲೆ ನಡೀತಾ ಇರ್ತದೆ. ಈಗ ಯಾವುದೋ ಒಂದು ದಶೆ ನಡೀತಾ ಇದೆ ಅಂತ ಹೇಳಿದ್ರೆ ಆ ದಶಾಧಿಪತಿ ಯಾವ ನಕ್ಷತ್ರದಲ್ಲಿ ಕೂತಿದ್ದಾರೆ, ಆ ನಕ್ಷತ್ರ ನಿಮಗೆ ಪಾಸಿಟಿವಾ, ಆ ನಕ್ಷತ್ರದ ಅಧಿಪತಿ ಚೆನ್ನಾಗಿರೋ ಜಾಗದಲ್ಲಿ ಕೂತಿದಾರಾ, ಇವೆಲ್ಲ ಚೆಕ್ ಮಾಡ್ಬೇಕು ನೀವು. ಬರೀ ಏನ್ ಮಾಡ್ತಾರೆ, ಗುರು ದಶೆ ನಡೀತಾ ಐತೆ, ಶನಿ ದಶೆ ನಡೀತಾ ಐತೆ, ಸೂರ್ಯ ದಶೆ ನಡೀತಾ ಐತೆ, ದಟ್ಸ್ ಇಟ್. ಸೂರ್ಯ ಬಂದ್ಬಿಟ್ಟು ಇಷ್ಟನೇ ಭಾವಕ್ಕೆ ಅಧಿಪತಿ ಆಗಿದ್ದಾನೆ, ಇಂಥ ಫಲಗಳು ಬರಲ್ಲ. ನಕ್ಷತ್ರ ಯಾವ್ದ್ರಲ್ಲಿ ಕೂತಿದ್ದಾರೆ, ಸೂರ್ಯ ಅಶ್ವಿನಿ ನಕ್ಷತ್ರದಲ್ಲಿ ಕೂತಾಗ ಅದೇ ಫಲ ಕೊಡ್ತಾನ ದಶೆನಲ್ಲಿ, ಸೂರ್ಯ ಭರಣಿ ನಕ್ಷತ್ರದಲ್ಲಿ ಕೂತಾಗ ಅದೇ ಫಲ ಕೊಡ್ತಾನ, ಸೂರ್ಯ ಕೃತಿಕಾ ನಕ್ಷತ್ರ ಕೂತಾಗ ಸೇಮ್ ಟು ಸೇಮಾ? ಇಲ್ಲ. ಅರ್ಥ ಆಯ್ತಲ್ವಾ? ಸೊ ನಕ್ಷತ್ರವನ್ನ ಚೆಕ್ ಮಾಡ್ಬೇಕು. ಯಾವ ನಕ್ಷತ್ರ ಗೋಚಾರದಲ್ಲೂ ಕೂಡ ಅಷ್ಟೇ. ತುಂಬಾ ಜನ ಹಾಕಿರ್ತೀರಾ ನೀವುಗಳು, ಸರ್ 7:30 ಸ್ಟಾರ್ಟ್ ಆಯ್ತು. ಯಾರಿಗೆ ಸ್ಟಾರ್ಟ್ ಆಯ್ತು? ರಾಶಿಗೆ ಸ್ಟಾರ್ಟ್ ಆಯ್ತು. ಆ ರಾಶಿನಲ್ಲಿ ಎಷ್ಟು ಜನ ಹುಟ್ಟಿದೀರಾ? ಯಾವ ನಕ್ಷತ್ರದಲ್ಲಿ ಶನಿ ಸಂಚಾರ ನಡೀತಾ ಐತೆ 7:30ಗೆ, ಆ ನಕ್ಷತ್ರ ನಿಮ್ಗೆ ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್ ಇದ್ದು ಶನಿ 7:30 ನಡೀತಾ ಐತೆ. ಜೊತೆಗೆ ಮೂಲ ಜಾತಕದಲ್ಲೂ ಕೂಡ ಶನಿ ಕೆಟ್ಟಿದ್ದಾರೆ, ಏನಾಗುತ್ತೆ? ಅಥವಾ ನೀವು ಶನಿ ಕರ್ಮ ನಕ್ಷತ್ರದಲ್ಲಿ ಹುಟ್ಟಿದೀರಾ, ಪ್ಲಸ್ ಶನಿ 7:30 ಬಂದಿದೆ, ಅದು ಕೂಡ ನಿಮ್ಗೆ ನೆಗೆಟಿವ್ ನಕ್ಷತ್ರದಲ್ಲಿ ಕೂತಿದ್ದಾರೆ, ಅವಾಗ ಏನಾಗುತ್ತೆ? ಈ ತರ ನೀವು ಪ್ರತಿಯೊಂದನ್ನು ನೋಡ್ಬೇಕು. ಶನಿ ನಿಮ್ಗೆ ಯೋಗಿ ಆಗಿದ್ದಾರೆ,
ಓಕೆನಾ? ಯೋಗಿ ಅವಯೋಗಿ ಕಾನ್ಸೆಪ್ಟ್ ಇದೆಯಾ? ಇದೆ. ಶನಿ ನಿಮ್ಮ ಜಾತಕಕ್ಕೆ ಯೋಗಿ ಆಗಿದ್ದಾರೆ. ಸಾಡೆ ಸಾತಿ ನಿಮ್ಮ ಮೇಲೆ ಎಷ್ಟು ಪ್ರಮಾಣದಲ್ಲಿ ಪವರ್ ತೋರಿಸುತ್ತೆ, ಎಷ್ಟು ಪಾಸಿಟಿವ್ ಕೊಡುತ್ತೆ, ಎಷ್ಟು ನೆಗೆಟಿವ್ ಕೊಡುತ್ತೆ. ಶನಿ ಅವಯೋಗಿ ಆಗಿದ್ದಾರೆ, ಅದೇ ಸಾಡೆ ಸಾತಿ ಅವ್ರಿಗೆ ಎಷ್ಟಾಗುತ್ತೆ, ಯಾವ ರೀತಿ ಪಾಸಿಟಿವ್ ಕೊಡುತ್ತೆ, ನೆಗೆಟಿವ್ ಕೊಡುತ್ತೆ. ಸ್ವಲ್ಪ ಇವಾಗ ತಲೆ ಓಡಿಸಿ ಅಲ್ಲ, ಎಲ್ಲರಿಗೂ ಒಂದೇ ಫಲ, ಒಂದೇ ವಿಷಯ, ಒಂದೇ ಜೀವನ, ಒಂದೇ ರೀತಿ ನಡೀತಾ ಇದೆ ಅಲ್ವಾ? ಸೊ ಇದರಲ್ಲಿ ಬದಲಾವಣೆಯನ್ನ ತನ್ನಿ. ಇವಾಗ ಹೊರಗಡೆ ಹೋಗಿದ್ದೆ ನಾನು, ಬರ್ತಾ ನೋಡಿದೆ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ, ತುಂಬಾ ಜನ ತುಂಬಿದ್ದಾರೆ. ಮಂಗಳವಾರ ನೋಡಿದೆ ಜನ ಇಲ್ಲ, ಇವತ್ತಿದ್ದಾರೆ. ಯಾಕಿದ್ದಾರೆ ಅಂತ ಹೇಳಿದ್ರೆ ಶನಿ ಮೇಲೆ ಹೆದರ್ಕೊಂಡು ಆಂಜನೇಯನ ಹತ್ರ ಇದ್ದಾರೆ. ಆಂಜನೇಯನ ಮೇಲೆ ಪ್ರೀತಿಗೋಸ್ಕರ ಯಾರು ಬಂದಿಲ್ಲ. ಅಲ್ಲಿ ಬಂದಿರೋರೆಲ್ಲ ಶನಿಯ ಭಯದಿಂದ ಬಂದಿರ್ತಾರೆ. ಸೊ ಈ ಭಯದಿಂದ ಒಂದು ಕಡೆ ಹೋಗುವಂಥದ್ದು, ಏನೋ ನನಗೆ ನಡೀಬೇಕು ನನ್ನ ಜೀವನದಲ್ಲಿ, ಅದಕ್ಕೋಸ್ಕರ ಹೋಗಿ ಆಶ್ರಯ ತಗೋತಿರಲ್ಲ, ಇದು ಲೈಫಲ್ಲಿ ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಮತ್ತೆ ಪರೀಕ್ಷೆಗಳು ಇರ್ತವೆ, ದೈವಗಳದ್ದು ಪರೀಕ್ಷೆ ಇತ್ಯಾದಿಗಳು ಇರ್ತವೆ, ಗುರುಗಳದ್ದು ಪರೀಕ್ಷೆ ಇತ್ಯಾದಿಗಳು ಇರ್ತವೆ. ಪರೀಕ್ಷೆನಲ್ಲಿ ಒಂದ್ಸಲ ಪಾಸ್ ಆದ್ರೆ ಸಾಕು. ಸರ್ ಪದೇ ಪದೇ ಪರೀಕ್ಷೆ ಬರುತ್ತಾ ಸರ್ ಅಂದ್ರೆ ಬರಲ್ಲ. ಒಂದ್ಸಲ ಪಾಸ್ ಆಗಿ, ಪಾಸ್ ಆಗಲ್ಲ ನಾವು, ಜಸ್ಟ್ ಪಾಸ್ ಕೂಡ ಆಗಲ್ಲ, ಫೇಲೇ ಆಗೋದು ಎಲ್ಲದ್ರಲ್ಲೂ. ಸೊ ಫೇಲ್ ಆಗ್ತೀವಿ, ವಾಪಸ್ ಹೋಗ್ತೀವಿ, ವಾಪಸ್ ಹೋಗ್ತೀವಿ, ವಾಪಸ್ ಹೋಗ್ತಾನೆ ಇರ್ತೀವಿ. ಅರ್ಥ ಆಯ್ತಲ್ವಾ? ಸೊ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಇವಾಗ ಯಾವ್ದಾದ್ರು ಒಂದು ಮಾಡ್ಬೇಕು, ಏನಾದ್ರು ಒಂದು ಮಾಡ್ಬೇಕಂದ್ರೆ ಅಲ್ಲಿ ನಿಂತ್ಕೊಳ್ಳಿ, ಸ್ಟ್ಯಾಂಡ್ ಕೊಡಿ. ನಾವು 4 ದಿನ ನಿಂತಿರ್ತೀವಿ, 5ನೇ ದಿನ ನಿಲ್ಲಕ್ಕಾಗಲ್ಲ. ಯಾಕೆ? ನಮ್ಗೆ ಇಲ್ದಿರೋ ತಲೆನಲ್ಲಿರೋ ಜವಾಬ್ದಾರಿಗಳೆಲ್ಲ ತಲೆ ಮೇಲೆ ಬಂದ್ಬಿಡುತ್ತೆ. ಸೊ ದಯವಿಟ್ಟು ಗುರುಗಳ ಆರಾಧನೆ ಮಾಡೋರು ಗುರುಗಳಿಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡಬೇಡಿ. ನೀವು ಒಂದು ಮನಸ್ಸಾರೆ ಕೂತ್ಕೊಂಡು ಆರಾಧನೆ ಇತ್ಯಾದಿಗಳನ್ನ ಮಾಡಿ. ಮತ್ತೆ ಇನ್ನೊಂದು ಇಲ್ಲಿ ಡೌಟ್ ಬಂದ್ಬಿಡುತ್ತೆ ಇವಾಗ, 2ನೇ ನಕ್ಷತ್ರ, ಓಕೆ, 6ನೇ ನಕ್ಷತ್ರ, 8ನೇ ನಕ್ಷತ್ರ, 13ನೇ ನಕ್ಷತ್ರ, 4 ಜನ ಸಿದ್ಧರನ್ನ ನಾನು ಆರಾಧನೆ ಮಾಡ್ತೀನಿ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾವ್ದು ಕೆಲಸ ಮಾಡಲ್ಲ, ಯಾವ ಸಿದ್ಧರುಗಳು ಕೆಲಸ ಮಾಡಲ್ಲ, ಏನು ಮಾಡಕ್ ಹೋಗಲ್ಲ. ಓಕೆನಾ? ಯಾರಾದ್ರೂ ಒಬ್ಬರನ್ನ ನಂಬಿ ಒಂದು ಕಡೆಗೆ ನಿಂತ್ಕೊಳ್ಳಿ, ಕೆಲಸ ಮಾಡ್ತೀವಿ. ಇವ್ರನ್ನೂ ಮಾಡ್ತೀನಿ, ಅವ್ರನ್ನೂ ಮಾಡ್ತೀನಿ, ಅವ್ರನ್ನೂ ಮಾಡ್ತೀನಿ, ಒಂದು ಕೆಲಸನೂ ಆಗಲ್ಲ. ಯಾರಾದ್ರೂ ಹೇಳ್ಬಿಡಿ ನೋಡೋಣ, ಸರ್ ನಾನು ಇಷ್ಟು ಮಾಡ್ತಾ ಇದ್ದೀನಿ, ನನ್ ಕೆಲಸ ಆಗ್ತಾ ಇದೆ, ಆಗಲ್ಲ. ಆಗಕ್ ಚಾನ್ಸೇ ಇಲ್ಲ, ಅದು ಆಗೋದು ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇವಾಗ ಒಂದು ದೈವದ ಆರಾಧನೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ದೈವವನ್ನ ನಾನು ತೆಗಿಯೋಕ್ ಹೋಗ್ತಾ ಇದ್ದೀನಿ ಅಂದಾಗ ಈ ದೈವಕ್ಕೆ ನಾನು ಅವಮರ್ಯಾದೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಈ ದೈವದ ಮೇಲೆ ನನ್ ಡೌಟ್ ಬಂದೈತೆ, ಈ ಕೆಲಸ ಇದು ಮಾಡಲ್ಲ, ದಟ್ಸ್ ದ ರೀಸನ್ ಆ ದೈವ ತಗೋತಾ ಇದ್ದೀನಿ ಅಲ್ವಾ? ಅದ್ರ ಮೇಲೆ ಈ ದೈವ ನಿಮ್ಗೆ ಸಪೋರ್ಟ್ ಮಾಡುತ್ತಾ ಮುಂದಿನ ದಿನಗಳಲ್ಲಿ? ಇಲ್ಲವೇ ಇಲ್ಲ. ತುಂಬಾ ಜನ ನಾನು ನೋಡ್ತೀನಿ, ಒಂದು ಆಲ್ರೆಡಿ ಒಂದು ಉಪಾಸನೆ ಅಥವಾ ಒಂದು ದೀಕ್ಷೆ ಇತ್ಯಾದಿಗಳನ್ನ ತಗೊಂಡ್ ಬಂದಿರ್ತಾರೆ. ಅದಾದ್ರ ಮೇಲೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ದೈವಗಳನ್ನ ದೀಕ್ಷೆ ಇತ್ಯಾದಿಗಳು, ಸಾಧನೆ ಇತ್ಯಾದಿಗಳನ್ನ ಮಾಡೋದಕ್ಕೆ ಹಾತ್ ತೋರಿತಾ ಇರ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಹತ್ರ ಇರುವಂತ ಒಂದೇ ದೈವದಲ್ಲಿ 64 ಕಲೆಗಳಲ್ಲಿ 64 ವಿದ್ಯೆಗಳನ್ನ ನೀವು ಪ್ರಯೋಗ ಮಾಡಬಹುದು. ಹೇಳ್ಕೊಟ್ಟಿಲ್ಲ ಸರ್, ಕೇಳಿ ಗುರುಗಳನ್ನ. ನಿಮಗೆ ವಿದ್ಯೆ ಕೊಟ್ಟಿರೋ ಗುರುಗಳನ್ನ ಕೇಳಿ. ಆ ಗುರುಗಳಿಗೆ ಮೋಸ ಮಾಡಿರ್ತೀರಾ, ಆ ಗುರುಗಳಿಗೆ ಬೇಜಾರು ಮಾಡಿರ್ತೀರಾ, ನೀವು ಹೋಗಿ ಯಾವ ಗುರುಗಳ ಹತ್ರ ಹೋಗಿ ತಲೆ ಚಚ್ಕೊಂಡ್ರು ಏನು ಆಗಲ್ಲ, ಅಲ್ಲಿ ಏನು ಆಗಲ್ಲ. ಗುರು ಯಾರೇ ಇರ್ಲಿ, ನಿಮ್ಗೆ ಯಾರೇ ವಿದ್ಯೆ ಕೊಟ್ಟಿರ್ಲಿ, ಆ ಗುರುಗಳಿಗೆ ನಾನು ಮೋಸ ಮಾಡಿದ್ದೀನಿ, ಆ ಗುರುಗಳಿಗೆ ದ್ರೋಹ ಮಾಡಿದ್ದೀನಿ. ನಾನು ಹೋಗ್ಬಿಟ್ಟು ಶಿವವಾಕ್ಯ ಗುರುಗಳ ಹತ್ರ ಹೋಗ್ಬಿದ್ದೆ, ವಾಲ್ಮೀಕಿ ಸಿದ್ಧರ ಹತ್ರ ಹೋಗ್ಬಿದ್ದೆ, ಅಗಸ್ತ್ಯ ಸಿದ್ಧರ ಹತ್ರ ಹೋಗ್ಬಿದ್ದೆ, ಕೆಲಸ ಮಾಡಲ್ಲ, ಕೆಲಸ ಮಾಡಲ್ಲ. ನೋಡಿ, ಗುರುಶಾಪ, ಗುರುದ್ರೋಹ ಇತ್ಯಾದಿಗಳು ಬಂದಾಗ ಕೆಲಸ ಮಾಡಲ್ಲ. ಗೊತ್ತಾಯ್ತಾ? ಸೊ ಅದು ಕೆಲಸ ಮಾಡೋದಕ್ಕೆ ಅಂದ್ರೆ ಇವರಿಂದ ನಮ್ಗೆ ಅದೊಂದು ಪ್ರಾಯಶ್ಚಿತ್ತ ಆಗ್ಬೇಕು, ಇವರಿಂದ ನಮ್ಗೊಂದು ಕ್ಷಮಾಪಣೆ ಸಿಗ್ಬೇಕು ಅಂದಾಗ ನಾವು ಸ್ವಲ್ಪ ದಿನ ಅವ್ರ ಹತ್ರ ಕಳಿಬೇಕು, ಗುರು ಸೇವೆಯನ್ನ ಮಾಡ್ತಾ ಇರ್ಬೇಕು. ಡನ್ನ? ರೈಟ್. ಸೊ ಮಖ ನಕ್ಷತ್ರಕ್ಕೆ ಹೋದ್ವಲ್ಲ. ಪುಬ್ಬ ನಕ್ಷತ್ರ ರಾಮದೇವರ್ ಸಿದ್ಧರ್. ರಾಮದೇವರ್ ಸಿದ್ಧರ್. ರಾಮದೇವರ್ ಸಿದ್ಧರ್ ಆಕ್ಚುಲಿ 2 ನಕ್ಷತ್ರಗಳಿಗೆ ಬರ್ತದೆ. ಪುಬ್ಬ ನಕ್ಷತ್ರಕ್ಕೂ ರಾಮದೇವರ್ ಸಿದ್ಧರೇ ಬರ್ತಾರೆ, ಪೂರ್ವಾಷಾಢ ನಕ್ಷತ್ರಕ್ಕೂ ರಾಮದೇವರ್ ಸಿದ್ಧರೇ ಬರ್ತಾರೆ. 2 ನಕ್ಷತ್ರಕ್ಕೂ ಅವರೇ ಬರೋದು. ಉತ್ತರ ನಕ್ಷತ್ರ ಪಂಚಪಕ್ಷಿ ಶಾಸ್ತ್ರದಲ್ಲಿ ಕಲಿಸಿರುವಂತೆ ಕಾಕ ಪುಸುಂಡರ್, ಕಾಕ ಭುಜಂಡರ್, ಒಬ್ಬೊಬ್ರು ಒಂದೊಂದು ರೀತಿ ಕರೀತವ್ರು, ಅದಕ್ಕೆ ಹೇಳಿದೆ. ಕಾಕ ಪುಸುಂಡರ್ ಅಂತ ಕರೀರಿ, ಕಾಕ ಪುಸುಂಡಿ ಅಂತಾರೆ, ಕಾಕ ಭುಜಂಡರ್ ಅಂತಾರೆ ಗುರುಗಳನ್ನ. ಸೊ ಆ ಕಾಕ ಭುಜಂಡರ್ ಸಿದ್ಧರ್ ಗುರುಗಳು ಉತ್ತರ ನಕ್ಷತ್ರದವರು. ಹಸ್ತ ನಕ್ಷತ್ರ ಕರೂರಾರ್. ನಾ ಬರ್ದು ತೋರಿಸ್ತೀನಿ, ನನ್ನ ಪ್ರೊನೌನ್ಸಿಯೇಷನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬರ್ದು ತೋರಿಸ್ತೀನಿ. ಕರು, ಕರು, ಹಸು ಕರು ಬರುತ್ತಲ್ಲ, ಕರು ಉ ರಾ ರ್, ಕರೂರಾರ್ ಸಿದ್ಧರ್ ಹಸ್ತ ನಕ್ಷತ್ರಕ್ಕೆ. ಚಿತ್ತ ನಕ್ಷತ್ರಕ್ಕೆ ಪುನ್ನಕೀಸನ್ ಅಥವಾ ಪುನ್ನಕೀಸರ್ ಅಂತ ಕರೀತಾರೆ. ಪುನ್ನಕೀಸರ್, ಪುನ್ನಕೀಸರ್ ಸಿದ್ಧರ್. ನಾನು ಹೇಳ್ತಾ ಇದ್ದೀನಿ, ಇವುಗಳನ್ನ ನೀವು ಗೂಗಲ್, ಯೂಟ್ಯೂಬ್ ಇತ್ಯಾದಿಗಳಲ್ಲಿ ಹಾಕಿ, ಇವ್ರ ಬಗ್ಗೆ ನಿಮ್ಗೆ ಎಲ್ಲಾ ವಿಷಯಗಳು ಸಿಗುತ್ತೆ. ಎಲ್ಲೂ ಸಿಗಲ್ಲ, ಯಾರು ಕಂಡುಹಿಡಿದಿರುವಂತ ಹೊಸ ವಿಷಯಗಳನ್ನೇನೋ ಸಾಕೊಂಬಂದು ನಿಮ್ಮ ಹತ್ರ ಕೊಟ್ಟು ಅಂತ ಇಲ್ಲವೇ ಇಲ್ಲ. ಬಟ್ ಇದನ್ನ ನೀವು ಚೆಕ್ ಮಾಡಿ, ನಿಮ್ಗೆ ಸಿಗುತ್ತೆ. ಜೀವನದಲ್ಲಿ ಉದ್ಧಾರ ಆಗಿ. ನನ್ನ ಹತ್ರ ಇರೋದು ಒಂದೇ ಮ್ಯಾಟ್ರು, ಜೀವನದಲ್ಲಿ ಉದ್ಧಾರ ಆಗಿ. ಉದ್ಧಾರ ಆಗದೆ ಕುತ್ಕೋಬೇಡಿ, ಉದ್ಧಾರ ಆಗಿ. ಡನ್. ನೆಕ್ಸ್ಟ್ ನೋಡಿ, ಸ್ವಾತಿ. ಸ್ವಾತಿ ನಕ್ಷತ್ರಕ್ಕೆ ಪುಲಿಪಾಣಿ ಸಿದ್ಧರ್. ಇವ್ರ ಬಗ್ಗೆ ಬಹಳಷ್ಟು ಕೇಳಿರ್ತೀರಾ ನೀವು.
ಸೊ ಕೆಲವೊಂದು ವಾಸ್ತು ವಿಚಾರದಲ್ಲಿ ಇರುವಂತಹ ಟಿಪ್ಸ್ ಗಳಾಗಿರ್ಬೋದು, ಕರ್ಮಕ್ಕೆ ಸಂಬಂಧಪಟ್ಟಂತ ಮೂಲಿಕೆಗೆ ಸಂಬಂಧಪಟ್ಟಂತ ಟಿಪ್ಸ್ ಗಳಾಗಿರ್ಬೋದು, ಈ ಪುಲಿಪಾಣಿ ಸಿದ್ಧರದ ವಿಚಾರದಲ್ಲಿ ಬಹಳಷ್ಟು ಬರ್ತದೆ. ಕೆಲವೊಂದು ಮನೆಗಳನ್ನ ನಾವು ಗೃಹ ಪ್ರವೇಶ ಮಾಡಿದಾಗ ಕೆಲವೊಂದು ನಕ್ಷತ್ರಗಳಲ್ಲಿ ಆ ಮನೆನ ಒಂದು 3 ವರ್ಷದೊಳಗಾಗಿ ನಾವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಅಥವಾ ಆ ಮನೆ ನಮ್ಮಿಂದ ಹೊರಟೋಗುತ್ತೆ ಮುಹೂರ್ತದಲ್ಲಿ. ಓಕೆನಾ? ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದವರೇ ಈ ಗುರುಗಳು. ಓಕೆನಾ? ತುಂಬಾ ವಿಷಯಗಳು ಇರ್ತದೆ ಸಿದ್ಧರುಗಳ ಬಗ್ಗೆ, ನಮ್ಮಿಂದ ಆಗಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳೋದಕ್ಕೆ, ಎಷ್ಟಾಗುತ್ತೋ ಅಷ್ಟು ಹೇಳೋಣ. ವಿಶಾಖ ನಕ್ಷತ್ರ ನಂದೀಶ್ವರ. ಇವರಿಗೆ ಇನ್ನೊಂದು ಕೂಡ ಅಂದ್ರೆ ಇದರಲ್ಲಿ ಇನ್ನೊಂದು ಸೇರಿಸ್ಕೊಳ್ಳಿ, ಕುದುಂಬೈ. ಕುದುಂಬೈ ಕುದುಂಬೈ ಸಿದ್ಧರು ಅಂತಾನು ಒಬ್ರು ಇದ್ದಾರೆ. ಇದಕ್ಕೆ ಇಬ್ರು ಇದ್ದಾರೆ ಇದರಲ್ಲಿ. ಅನುರಾಧ ನಕ್ಷತ್ರ ವಾಲ್ಮೀಕಿ ಸಿದ್ಧರ್. ದನ್ ಯಾರಿಗಾದ್ರೂ 13ನೇ ನಕ್ಷತ್ರ ಅನುರಾಧ ಬರ್ತಾ ಇದೆ ಅಂದಾಗ ಅವ್ರು ವಾಲ್ಮೀಕಿ ಸಿದ್ಧರ ಆರಾಧನೆಯನ್ನ ಮಾಡಬಹುದು. 6ನೇ ನಕ್ಷತ್ರ ಅನುರಾಧ ಬರ್ತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧರ ಆರಾಧನೆಯನ್ನ ತಾವುಗಳು ಮಾಡಬಹುದು. 8ನೇ ನಕ್ಷತ್ರ ಬರ್ತಾ ಇದೆ ಸರ್, ಕ್ಲೈಂಟ್ಸ್ ಜಾಸ್ತಿ ಆಗ್ಬೇಕಾ, ಸಂಪಾದನೆ ಜಾಸ್ತಿ ಆಗ್ಬೇಕಾ, ನೀವುಗಳು ವಾಲ್ಮೀಕಿ ಸಿದ್ಧರ ಆರಾಧನೆಯನ್ನ ಮಾಡಬಹುದು. ವಾಲ್ಮೀಕಿ ಸಿದ್ಧರ್ ನೀವು ಯಾರನ್ನ ನೆನ್ಸ್ಕೊತಾ ಇದ್ದೀರೋ ಅವರೇ ಅದು. ರೈಟಾ? ಡನ್. ಸೊ ನೆಕ್ಸ್ಟ್ ನೋಡಿ, ಜ್ಯೇಷ್ಠ ನಕ್ಷತ್ರ ವ್ಯಾಸ ಮಹರ್ಷಿಗಳು ಅಥವಾ ವ್ಯಾಸ ಸಿದ್ಧರ್. ವ್ಯಾಸ ಭಗವಾನ್, ವ್ಯಾಸ ಸಿದ್ಧರ್ ಅಂತ ಬರ್ಕೊಳ್ಳಿ ಜ್ಯೇಷ್ಠಕ್ಕೆ. ಮೂಲ ನಕ್ಷತ್ರ ಪತಂಜಲಿ ಸಿದ್ಧರ್. ಮೂಲ ನಕ್ಷತ್ರಕ್ಕೆ ಪೂರ್ವಾಷಾಢ ನಕ್ಷತ್ರಕ್ಕೆ ನಾನು ಹೇಳ್ದೆ ಅನ್ಸುತ್ತೆ ರಾಮದೇವರ್ ಸಿದ್ಧರ್ ಅಂತ ಹೇಳ್ಬಿಟ್ಟು. ಮೂಲ ಅದ್ರ ಮೇಲೆ ಬರುವಂತ ಪೂರ್ವಾಷಾಢ ನಕ್ಷತ್ರಕ್ಕೆ ರಾಮದೇವರ್ ಸಿದ್ಧರ್. ಉತ್ತರಾಷಾಢ ನಕ್ಷತ್ರಕ್ಕೆ ಬಂದ್ಬಿಟ್ಟು ಕೊಂಗನಾರ್. ಕೊಂಗನಾರ್ ಸಿದ್ಧರಿ. ಶ್ರವಣ ನಕ್ಷತ್ರಕ್ಕೆ ದಕ್ಷಿಣ ಮೂರ್ತಿ ಸಿದ್ಧರ್. ಶ್ರವಣ ನಕ್ಷತ್ರಕ್ಕೆ ದಕ್ಷಿಣ ಮೂರ್ತಿ ಸಿದ್ಧರ್. ಧನಿಷ್ಕ ನಕ್ಷತ್ರಕ್ಕೆ ತಿರುಮೂಲಾರ್. ಮೂಲ ನಕ್ಷತ್ರ ಬರುತ್ತಾ, ಮೂಲಾರ್ ಸಿದ್ಧರ್. ಶತಾಭಿಷಕ್ಕೆ ಕೌಬಾಲರ್ ಸಿದ್ಧರ್. ಶತಾಭಿಷ ನಕ್ಷತ್ರಕ್ಕೆ ಕೌಬಾಲರ್ ಅಥವಾ ಕೌಬಾಲಾರ್. ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಜ್ಯೋತಿ ಮುನಿ ಸಿದ್ಧರ್. ಜ್ಯೋತಿ ಮುನಿ ಸಿದ್ಧರ್. ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಡಮರಗರ್ ಸಿದ್ಧರ್. ಡಮರಗ ಡಮರಗರ್ ಸಿದ್ಧರ್. ರೇವತಿ ನಕ್ಷತ್ರಕ್ಕೆ ಸುಂದರಾನಂದರ್ ಸಿದ್ಧರ್. ಸುಂದರಾನಂದರ್ ಸಿದ್ಧರ್. ಇಪ್ಪತ್ತೇಳು ನಕ್ಷತ್ರ ಆಯ್ತಾ? ಯಾವ್ದಾದ್ರು ಬಿಟ್ನಾ ಸೆಂಟ್ರಲ್ ನಕ್ಷತ್ರ? ನಾನು ತಲೆ ಅಲ್ಲಾಡ್ಸಿದ್ರೆ ಆಗಿಲ್ಲ ಅಂತ ತಿಳ್ಕೊಬೇಕಾ ಅಥವಾ ಆಗಿದೆ ಅಂತ ತಿಳ್ಕೊಬೇಕಾ? ನಾನು ಅಲ್ವಾ, ಆಗಿದೆಯಲ್ಲ. ಸೊ ಇದು 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಸಿದ್ಧರಾಗಿದ್ದಾರೆ. ಇವಾಗ ನೀವೇನ್ ಮಾಡಿ, ಇವಾಗ ಒಂದು ತಂಬೆಲ್ಲ ಬಂತು. ಓಕೆ, ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು.
ಓಕೆ, ಇವಾಗ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಜನ್ಮ ನಕ್ಷತ್ರದಿಂದ 27ನೇ ನಕ್ಷತ್ರ ಯಾವ ಸಿದ್ಧರ್ದು ಇದೆ ಅಂತ ನೋಡಿ. ಆ 27ನೇ ನಕ್ಷತ್ರದ ಸಿದ್ಧರನ್ನ ಮುಟ್ಟೋದಕ್ಕೆ ಹೋಗ್ಬೇಡಿ. ಡನ್. ಏನ್ ಸರ್ ಆಗುತ್ತೆ, ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಆದರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ಚೆನ್ನಾಗಿ ಬಟ್ಟೆ ಒಗೆದಂಗೆ ಒಗೀತದೆ. ಯಾಕೆ ಸರ್? ಯಾಕಂದ್ರೆ ಹೋದ ಜನ್ಮದ ಕರ್ಮ ಫಲಗಳು ಓಪನ್ ಆಗುತ್ತೆ. ನೀವು ತಾರಾಬಲ ಇತ್ಯಾದಿಗಳನ್ನ ಕೇಳಿರಬಹುದು ಅಲ್ವಾ, ಬಟ್ ಒಂದೊಂದು ನಕ್ಷತ್ರಗಳಿಗೂ ಒಂದೊಂದು ವಿಶೇಷ ಇದೆ. 27ನೇ ನಕ್ಷತ್ರ ನೀವು ಟಚ್ ಮಾಡಿದ್ರೆ, ಅದ್ರ ಕಾರಕತ್ವ ವಸ್ತುಗಳನ್ನ ಟಚ್ ಮಾಡಿದ್ರೆ, ವ್ಯಕ್ತಿಗಳನ್ನ ಟಚ್ ಮಾಡಿದ್ರೆ, ಪ್ರಾಣಿಗಳನ್ನ ಟಚ್ ಮಾಡಿದ್ರೆ, ಪಕ್ಷಿಗಳನ್ನ ಟಚ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಮಸ್ಯೆ ಆಗುತ್ತೆ, ಆಮೇಲೆ ಚೆನ್ನಾಗಾಗುತ್ತೆ. ಬಟ್ ಈ ಸಮಸ್ಯೆ ಆದಾಗ ತಡ್ಕೊಳಕ್ಕಾಗಲ್ಲ, ಮೊದಲೇ ಸಮಸ್ಯೆ ಅಂತಾನೆ ಪರಿಹಾರ ಮಾಡಕ್ ಹೋಗಿರ್ತೀವಿ, ಇದ್ರಲ್ಲಿ ಇದು ಬೇರೆ ಬಂತಂದ್ರೆ ಏನ್ ಮಾಡೋದು ಅಲ್ವಾ? ಸೊ ಇದರಿಂದ ಸಮಸ್ಯೆ ಇತ್ಯಾದಿಗಳಾಗುತ್ತೆ. ಇವಾಗ ಕೆಲವ್ರಿಗೊಂದು ಡೌಟ್, ಸರ್ ಈ ನಕ್ಷತ್ರ ಇರುವಂತ ವ್ಯಕ್ತಿಗಳು ನಮಗೆ ಪಾಸಿಟಿವ್ ಅಂತ. ಹೌದು, ಓಕೆ, ಕೆಲವೊಂದು ನಕ್ಷತ್ರದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದಾಗ ನಿಮ್ಮ ಜೀವನ ಬದಲಾಗುತ್ತೆ, ನಿಮ್ಮ ಲೈಫ್ ಚೇಂಜ್ ಆಗ್ಬಿಡುತ್ತೆ, ಆಟೋಮೆಟಿಕ್ಲಿ ಚೇಂಜ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಈ ನಕ್ಷತ್ರಗಳಿಂದ ನಮ್ಮ ಲೈಫಲ್ಲಿ ಏನಾದ್ರು ವ್ಯಕ್ತಿಗಳು ಬಂದ್ರು ಕೂಡ ಚೇಂಜ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಬಟ್ ಸದ್ಯಕ್ಕೆ ಆ ಗುರುಗಳ ಅನುಗ್ರಹ ಇರುವಂತ ರಾಶಿಯಲ್ಲಿರುವಂತ ಆ ಕಾಂಬಿನೇಷನ್ ಸೂತ್ರಗಳು ಯಾವುದು ಅಂತ ನಾನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಪ್ರತಿಯೊಂದು ನಕ್ಷತ್ರಗಳಿಗೆ ಸಿದ್ಧರುಗಳು ಯಾರು ಅಂತ ಕೊಟ್ಟಿದ್ದೀನಿ. ಮೂರನೇ ಡೌಟ್ ನನಗೆ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಸಿದ್ಧರುಗಳು ಬರೀ ಇರೋದ್ ಮರಿ ಇಷ್ಟೇನಾ ಅಂತ. ಅಲ್ವಾ? ಇಲ್ಲವೇ ಇಲ್ಲ, ಸಿದ್ಧರುಗಳು ತುಂಬಾ ಜನ ಇದ್ದಾರೆ. ಅದರಲ್ಲಿ 27 ನಕ್ಷತ್ರಗಳಿಗೆ ನಾನು ಕೊಟ್ಟಿರುವಂತ ಸಿದ್ಧರುಗಳು ಇವರೇ ಆಗಿದ್ದಾರೆ. ಸರ್ ಇವಾಗ ನೀವು ಕೊಟ್ಟಿರೋ ನಕ್ಷತ್ರ ಇದೆಯಲ್ಲ ಸರ್, ಇದಕ್ಕೆ ಬೇರೆ ಸಿದ್ಧರುಗಳು ಯಾರು ಬರಲ್ವಾ ಅಂದ್ರೆ ಬರ್ತಾರೆ. ಬಟ್ ಅಷ್ಟೆಲ್ಲ ಯಾಕೆ ಹೋಗ್ತೀರಾ ಅಲ್ವಾ? ನಾನು ಕೊಟ್ಟಿರೋ ಸಿದ್ಧರುಗಳನ್ನೇ ಮಾತ್ರನೇ ಹುಡ್ಕೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಆರಾಧನೆ ಇತ್ಯಾದಿಗಳನ್ನ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಸಾಧ್ಯ ಆಯ್ತು ಅಂದ್ರೆ ಸಿದ್ಧರುಗಳ ಆರಾಧನೆನೇ ಯಾವ ರೀತಿ ಮಾಡೋದು, ಸಿದ್ಧರ ಪೂಜೆ ಅಲ್ಲ, ಸಿದ್ಧರುಗಳ ಆರಾಧನೆನೇ ಯಾವ ರೀತಿ ಮಾಡೋದು, ಯಾವ ಸಿದ್ಧರನ್ನ ಯಾವ ರೀತಿ ಆರಾಧನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಾದಂತಹ ಮಾರ್ಪಾಡುಗಳು, ಬದಲಾವಣೆಗಳು ಇತ್ಯಾದಿಗಳು ಬರ್ತವೆ ಅಂತ ನಾವು ನೋಡ್ಕೋಬಹುದು. ಅರ್ಥ ಆಯ್ತಲ್ವಾ? ಸೊ ಸಿದ್ಧರುಗಳನ್ನ ಬಿಟ್ಟು ಬೇರೆ ಗುರುಗಳನ್ನ ಪೂಜೆ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ಒಬ್ರು ಪ್ರಶ್ನೆ ಹಾಕಿದ್ದೀರಾ. ಖಂಡಿತವಾಗ್ಲೂ ಬೇರೆ ಗುರುಗಳು, ಅವರ ನಕ್ಷತ್ರ ನಿಮಗೆ ಗೊತ್ತಾಯ್ತು ಅಂದ್ರೆ 13ನೇ ನಕ್ಷತ್ರದ ಗುರುಗಳನ್ನ ತಾವು ಪೂಜೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಸರ್ ಆವಾಗಿಂದ 13ನೇ ಇಟ್ಕೊಂಡಿದ್ದೀರಾ ಗಟ್ಟಿಯಾಗಿ, ಯಾಕೆ ಸರ್ ಅಂತ ಹೇಳಿದ್ರೆ, ನಾನಾಗ್ಲಿ ನೀವಾಗ್ಲಿ ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳಿದ್ರೆ, ಇವಾಗಿರುವಂತ ಈ ಒಂದು ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಆಸೆ ಪಡ್ತಾ ಇರ್ತೀವಿ, ಅಭಿವೃದ್ಧಿ ಆಗೋದಕ್ಕೇನೆ ಆಸೆ ಪಡ್ತಾ ಇರೋದು. ನೀವು ಅದೇ ಮಾಡ್ತೀರಾ, ನಾವು ಅದೇ ಮಾಡೋದು. ಅರ್ಥ ಆಯ್ತಲ್ವಾ? ಸೊ ಅಭಿವೃದ್ಧಿ ಆಗ್ಲೇಬೇಕು ಅಥವಾ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ತಿಳ್ಕೊಳ್ಳಿ. ತುಂಬಾ ಜನರಿಗೆ ಇದೊಂದು ಡೌಟ್, ಸೆಟ್ಲ್ ಆಗ್ತಾ ಇಲ್ಲ ಸೆಟ್ಲ್ ಆಗ್ತಾ ಇಲ್ಲ ಸೆಟ್ಲ್ ಆಗ್ತಾ ಇಲ್ಲ. 13ನೇ ನಕ್ಷತ್ರ, 13ನೇ ನಕ್ಷತ್ರ ಸೆಟ್ಲ್ ಆಗೋದಕ್ಕೆ ಆರಾಮಾಗಿ ಇಟ್ಕೊಳ್ಳಿ. ನನ್ನ ಲೈಫಲ್ಲಿ ಸೆಟ್ಲ್ ಆಗ್ತಾ ಇಲ್ಲ ಸರ್, ಕುಲದೇವ್ರ ದೋಷ ಅಂದವ್ರೆ, ಪಿತೃದೋಷ ಅಂದವ್ರೆ, ಅದೊಂದವ್ರೆ ಇದೊಂದವ್ರೆ, ನಾನು ಸೆಟ್ಲ್ ಆಗ್ತಾ ಇಲ್ಲ. 13ನೇ ನಕ್ಷತ್ರ ಇಟ್ಕೊಳ್ಳಿ. 13ನೇ ನಕ್ಷತ್ರ ಬಂದಂತ ದಿನ ಬ್ರಹ್ಮಚಾರಿ ಇತ್ಯಾದಿಗಳನ್ನ ಪಾಲನೆ ಮಾಡಿ, ಮಧು ಮಾಂಸ ಇತ್ಯಾದಿಗಳನ್ನ ಸೇವಿಸಬೇಡಿ. ಆದಷ್ಟು ಆ ದಿನಗಳಲ್ಲಿ ದಾನ ಇತ್ಯಾದಿಗಳನ್ನ ಮಾಡಿ. ಆದ್ರೆ 13ನೇ ನಕ್ಷತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ದಾನ ಮಾಡಬೇಡಿ. ಆ ತಪ್ಪಿ ಏನಾದ್ರೂ ನೀವು ದಾನ ಮಾಡಿದ್ರೆ ನಿಮ್ಮಲ್ಲಿರೋ ಆ ಪಾಸಿಟಿವಿಟಿ ಹೊರಟೋಗುತ್ತೆ. ಸೊ ಪೂರ್ತಿಯಾಗಿ ಒಂದು ನಕ್ಷತ್ರದ ಬಗ್ಗೆ ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡು ಅದಾದ್ರ ಮೇಲೆ ಮುಂದುವರಿ. ಅಲ್ಲಿವರೆಗೂ ಮುಂದುವರಿಬೇಡಿ. ಅದಕ್ಕಾಗಿ ನಾನು ಕೊಟ್ಟಿರೋದು ಒಳ್ಳೆ ಕೆಲಸ ಏನು ಅಂತ ಹೇಳಿದ್ರೆ, ಆ ನಕ್ಷತ್ರ ಬಂದ ದಿನದಲ್ಲಿ ಸ್ವಾಮಿಗಳ ಒಂದು ಚಿತ್ರಪಟವನ್ನ ತನ್ನಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಆ ನಕ್ಷತ್ರದಿಂದ ಪ್ರೇಯರ್ ಸ್ಟಾರ್ಟ್ ಮಾಡಿ. ಅಂದ್ರೆ ನಿಮ್ಮ ಒಂದು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ಕೊಳ್ಳಿ. ಏನು ಕೇಳಬೇಡಿ, ಒಂದು ಚೌಮುಖಿ ದೀಪವನ್ನ ಹಚ್ಚಿ. ದೀಪ ಅಂತ ಹೇಳಿದೆ ನಾನು, ಯಾವುದು ಅಂತ ಹೇಳಲಿಲ್ಲ, ಮಣ್ಣಿನ ದೀಪ ಇರಬೇಕು. ಓಕೆ, ಮಣ್ಣಿನ ದೀಪ ಇರಬೇಕು, ಚೌಮುಖಿ ಇರಬೇಕು. ಇವಾಗ ದೀಪಾವಳಿ ಇತ್ಯಾದಿಗಳು ನಡೀತಾ ಇರೋದ್ರಿಂದ 100% ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಚೌಮುಖಿ ದೀಪ ಸಿಗುತ್ತೆ. ಒಂದ್ ಕಡೆಯಿಂದ ಪ್ರಶ್ನೆ ಬರುತ್ತೆ, ಒಂದ್ ಸಿಂಗಲ್ ದೀಪ ಬರುತ್ತಲ್ಲ ಸರ್, ಅದನ್ನ ಇಟ್ಟು 4 ಕಡೆ ಬತ್ತಿಗಳನ್ನ ಹಾಕ್ಲಾ ಅಂತ. ದಯವಿಟ್ಟು ಆತರ ಹಾಕ್ಬಿಡಿ, ಚೌಮುಖಿ ದೀಪ ಅಂತಾನೆ ಸಿಗುತ್ತೆ. ಅದನ್ನ ತನ್ನಿ, ಗುರುಗಳಿಗಂತಾನೆ ಅದನ್ನ ದಯವಿಟ್ಟು ಬೆಳಗಿ, ಗುರುಗಳಿಗಂತಾನೆ ಅದನ್ನ ದಯವಿಟ್ಟು ಬೆಳಗಿ. ಬೇರೆ ಯಾವುದೇ ದೈವಗಳಿಗೆ ಬೆಳಗ್ತಾ ಇದ್ದೀನಿ ಅಂತ ಹೇಳ್ಬೇಡಿ. ಅದನ್ನ ಬೆಳಗ್ಗೆ ಅದ್ರ ಮೇಲೆ ಅದ್ರ ಪಕ್ಕದಲ್ಲಿ 3 ಅಥವಾ 5 ಊದ್ಗಡ್ಡಿ, ಚೆನ್ನಾಗಿರೋ ಕಂಪನಿದು ಚೆನ್ನಾಗಿರುವಂತ ಬ್ರಾಂಡೆಡ್ ಇರುವಂತ ಊದ್ಗಡ್ಡಿನ ತಗೊಂಡ್ಬಂದು ಹಚ್ಚಿ ಅದ್ರ ಮುಂದ್ಗಡೆ ಕೂತ್ಕೊಂಡು ತಾವು ಸಿದ್ಧರುಗಳಿಗೆ ಸಂಬಂಧಪಟ್ಟ ಜಪವನ್ನ ಪ್ರಾರಂಭ ಮಾಡ್ಕೊಳ್ಳಿ. ಓಕೆನಾ? ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಸನ ಇತ್ಯಾದಿಗಳು ಬೇಕು ಅನ್ನೋಂಥವ್ರು ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗಂತಿಗೆ ಅಂಗಡಿನ ದರ್ಭಾಸನ ಸಿಗುತ್ತೆ. ಬೇರೆ ಬೇರೆ ರೀತಿ ಆಸನಗಳು ಇದೆಯಲ್ಲ ಸರ್ ಅಂತ ಹೇಳಿದ್ರೆ, ಆಸನಗಳನ್ನ ತಾವು ಬಳಸಬೇಕು ಅಂದ್ರೆ ಗುರು ಮುಖೇನವಾಗಿ ಪಡ್ಕೊಳ್ಳಿ. ಗುರುಗಳಿಗೆ ಎಲ್ಲ ಗೊತ್ತಿರ್ತದೆ, ಗುರುಗಳನ್ನ ಕೇಳಿ. ಎಲ್ಲಿವರೆಗೂ ನೀವು ಕೇಳಲ್ಲ, ಎಲ್ಲಿವರೆಗೂ ನಾವು ಮಾಡಲ್ಲ, ನನಗೇನೋ ಗೊತ್ತಾಯ್ತು ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ನೋಡಿದೆ, ಎಲ್ಲೋ ಒಂದ್ ಕಡೆ ನೋಡಿದೆ, ನಾನು ಮಾಡಿದೆ, ಓಕೆ ಅದರಿಂದ ನನಗೆ ಒಳ್ಳೇದಾಯ್ತು, ಸೂಪರ್. ನನಗೆ ಕೆಟ್ಟದಾಯ್ತು, ಅವ್ರು ಬರ್ತಾರಾ? ಬರಲ್ಲ. ಗೊತ್ತಾಯ್ತಾ ನಿಮ್ಗೆ ವಿಷಯ? ಇವಾಗ ಯಾವುದೋ ಒಂದು ಪುಸ್ತಕದಲ್ಲಿ ವಿಷಯ ಉಂಟು, ಸರಿಯಾ? ನಿಜವಾದ ವಿಷಯನೇ ಉಂಟು, ಲೇಖಕರು ತುಂಬಾ ಒಳ್ಳೆಯವರಿದ್ದಾರೆ, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಈ ವಿಷಯದಲ್ಲಿ ಇರುವಂತ ಪುಸ್ತಕಕ್ಕೆ ನಾನು ಹೋಗಿ ಕೂತ್ಕೊಂಡು ಸಾಧನೆ ಮಾಡಿದೆ, ಸಾಧನೆ ಸಕ್ಸಸ್ ಆಯ್ತು, ಸೂಪರ್ ಸೂಪರ್. ಸಾಧನೆ ಸಕ್ಸಸ್ ಆಗಿಲ್ಲ ಸರ್, ಹಾಳಾಗೋಗಿ ನನ್ನ ಲೈಫ್ ಎಲ್ಲ ಚಿತ್ರಾನ್ನ ಆಯ್ತು, ಯಾರು ಹೊಣೆ? ಮೊದಲೇ ಒಂದು ಪೇಜಲ್ಲಿ ಹಾಕಿರ್ತಾರೆ ಅವರು, ಇದಕ್ಕೆ ನಾವಾಗಲಿ ಪ್ರಕಾಶಕರಾಗಲಿ ಯಾವುದೇ ರೀತಿಯ ಜವಾಬ್ದಾರಿ ಅಲ್ಲ ಅಂತ. ಗೊತ್ತಾಯ್ತಾ? ಸೊ ದಯವಿಟ್ಟು ಗುರುಗಳ ಹತ್ರ ಹೋಗಿ.
ಗುರುಗಳ ಹತ್ರ ವಿಷಯವನ್ನ ತಗೊಳ್ಳಿ. ಪುಸ್ತಕದಲ್ಲಿರೋದು ಕೂಡ ಸತ್ಯ ಇರುತ್ತೆ, ಆದ್ರೆ ಗುರುಗಳ ಹತ್ರ ಹೋಗಿ, ಬರ್ದಿರುವಂತ ಲೇಖಕರನ್ನ ಕಾಂಟ್ಯಾಕ್ಟ್ ಮಾಡಿ, ಲೇಖಕರ ಹತ್ರ ಹೋಗಿ, ಗುರುಗಳೇ ನಿಮ್ ಪುಸ್ತಕದಲ್ಲಿ ಈ ತರ ನೋಡಿದೀನಿ, ನಿಮ್ಗೆ ನಾವು ಗುರುತಾಂಬೂಲವನ್ನ ಕೊಡ್ತೀನಿ, ಇದರಲ್ಲಿರುವಂತ ಎಕ್ಸ್ಟ್ರಾ ವಿಷಯ ಏನಾದ್ರೂ ಇದ್ರೆ ನಮ್ಗೆ ತಿಳಿಸ್ಕೊಡಿ, ನಾವ್ ಇದನ್ನ ಮಾಡ್ಬೇಕು ಅಂತಿದೀವಿ, ಇದರದ್ದು ಏನೇನ್ ನಡೀತದೆ, ಸಾಧಕ ಅಥವಾ ಬಾಧಕ ನಾವು ನಿಮಗ್ ತಿಳಿಸ್ತೀವಿ, ಅಥವಾ ನೀವು ಆ ಸಾಧಕ ಅಥವಾ ಬಾಧಕ ನನಗ್ ತಿಳಿಸಿ ಅಂತೇಳಿ ಲೇಖಕರು ಖಂಡಿತ ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಗುರು ಇಲ್ದೆ ವಿದ್ಯೆ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಅದು ಕೆಲ್ಸಕ್ಕೆ ಬರಲ್ಲ. ತುಂಬಾ ಜನ ಅದೇ ಹೇಳ್ತಾರೆ, ಗುರು ಇಲ್ದೆ ಎಲ್ಲ ಮಾಡ್ತೀವಿ. ಗುರು ಇಲ್ದೆ ಏನು ಮಾಡಕ್ಕಾಗಲ್ಲ, ಗುರು ಇಲ್ದೆ ಯಾವುದೇ ವ್ಯಕ್ತಿ ಬೆಳೆಯೋಕ್ಕೂ ಆಗಲ್ಲ. ಗುರು ಇರಬೇಕು. ಗುರು ಯಾವ ರೀತಿ ಇರ್ತಾರೆ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಗುರು ಇರಬೇಕು. ಯಾಕಂದ್ರೆ ನಾನು ಇಲ್ಲಿ ವಾಯುತತ್ವ ರಾಶಿಗಳನ್ನ ನಿಮಗೆ ತೋರುತ್ತೆ. ಸೊ ಗುರು ಯಾವ ರೀತಿ ಇರ್ತಾರೆ ನೀವು ತಲೆ ಹಾಕೊಳ್ಳಿ, ತಲೆ ಒಳಗಡೆ ನಿಮಗೆ ಹೋಗ್ಬೇಕು. ಗುರು ಇಲ್ಲದೆ ವಿದ್ಯೆ ಇತ್ಯಾದಿಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ನಾನು ಹೇಳಿರೋ ತರ ಈ 13ನೇ ನಕ್ಷತ್ರವನ್ನ ಪ್ರಾರಂಭ ಮಾಡ್ಕೊಳ್ಳಿ, ಆಕ್ಟಿವೇಶನ್ ಪ್ರಾರಂಭವನ್ನ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರಿಗೆ ಅಭಿವೃದ್ಧಿ ಬೇಕೋ ಅವ್ರಿಗೆ ಮಾತ್ರ. ಸರ್ ನಮ್ಗೆ ಅಭಿವೃದ್ಧಿ ಬೇಡ ಅಂತ ಹೇಳಿದ್ರೆ ನೀವೇನು ಮಾಡೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ನಿಮ್ಮಿಷ್ಟಕ್ಕೆ ನೀವು ಕೂತ್ಕೊಳ್ಳಿ, ನನಗೆ ಸಂಬಂಧಪಟ್ಟದ್ದು ಅಥವಾ ನನ್ನ PDF ಅಥವಾ ನನ್ನ ವಿಡಿಯೋವನ್ನ ನೋಡಿ, ಲೈಕ್ ಇತ್ಯಾದಿಗಳನ್ನ ಮಾಡಿ, ಸಬ್ಸ್ಕ್ರೈಬ್ ಇತ್ಯಾದಿಗಳನ್ನ ಮಾಡಿ, ಶೇರ್ ಇತ್ಯಾದಿಗಳನ್ನ ಮಾಡ್ತಾ ಕೂತ್ಕೊಳ್ಳಿ. ಜೀವನದಲ್ಲಿ ಉದ್ಧಾರ ಆಗ್ಬೇಕು ಸರ್, ನಾನು ಉದ್ಧಾರ ಆಗ್ಲೇಬೇಕು ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಆವಾಗ ಇದಕ್ಕೆ ಸಂಬಂಧಪಟ್ಟಿದ್ದನ್ನ ಮಾಡಿ. ಇವಾಗ ಸರ್ ಬೇರೆ ಬೇರೆ ವಿಷಯಗಳಿಗೆ ಯಾವ್ಯಾವ ನಕ್ಷತ್ರಗಳನ್ನ ಆಕ್ಟಿವೇಟ್ ಮಾಡ್ಬೇಕನ್ನೋ ಪ್ರಶ್ನೆನ ದಯವಿಟ್ಟು ಕೇಳಬೇಡಿ. ನಾನು ಕೊಟ್ಟಂತ ಪ್ರಶ್ನೆ ಅಥವಾ ನಾನು ಕೊಟ್ಟಂತ ವಿಚಾರದಲ್ಲಿ ಯಾರಿಗಾದ್ರೂ ಏನಾದ್ರೂ ಸಣ್ಣ ಪುಟ್ಟ ಡೌಟ್ಗಳು ಇದ್ದರೆ ದಯವಿಟ್ಟು ತಾವು ಮಾತಾಡಬಹುದು. ಓಕೆನಾ? ರೈಟ್, ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅನ್ಮ್ಯೂಟ್ ಮಾಡ್ತಾರೆ. ಇವತ್ತು ನಿಮ್ಗೆ ಪ್ರಶ್ನೋತ್ತರ ಕೇಳ್ಬೋದಾ ಅಂದ್ರೆ ಖಂಡಿತ ಕೇಳ್ಬೋದು. ಮತ್ತೆ ಹೇಳ್ತೀನಿ, ಹೊಸ ವಿಚಾರ ಕೇಳ್ಬೇಕು. ರೈಟ್, ಯಾರ ಇದ್ರಣ್ಣ? ಇದಾರೆ ಗುರುಗಳ. ಗುರುಗಳೇ ನಮಸ್ಕಾರ. ನಮಸ್ತೆ ಗುರುಗಳೇ ಈಗ ನಮ್ದು ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಇದು ಪರ್ಸನಲ್ ನಮಗಾಯ್ತು. ಹೋಲ್ ಫ್ಯಾಮಿಲಿಗೆ ತಂದ್ರೆ ಫ್ಯಾಮಿಲಿ ನಕ್ಷತ್ರ ತಗೋಬಹುದಲ್ವಾ? ಅಲ್ಲಿಂದ 13ನೇ ನಕ್ಷತ್ರ ತಗೋಬಹುದಲ್ವಾ? ತಗೋಬಹುದು ಸರ್. ಸಂಸಾರ ಕುಂಡಲಿ 13ನೇ ನಕ್ಷತ್ರ. ಮಾಂದಿಸ್ಥಿತ ನಕ್ಷತ್ರದ ಸಿದ್ಧರನ್ನ ಪೂಜೆ ಮಾಡ್ಬಾರ್ದಲ್ವಾ ಗುರುಜಿ? ಇಲ್ಲ ಸರ್, ಇಲ್ಲ. ಇನ್ನೊಂದು ಗುರುಜಿ, ದತ್ತ ಮಹಾರಾಜರು ದತ್ತರು ಗುರುಗಳ ಅಥವಾ ಸಿದ್ಧರ ಗುರುಗಳೇ? ಆಮೇಲೆ ನೋಡೋಣ ಸರ್, ನೆಕ್ಸ್ಟ್. ಆಯ್ತು ಗುರು, ಎಷ್ಟೇ. ಕುಮಾರ್ ಪ್ರಭು ಗುರುಗಳ, ಇವತ್ತು ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂದ್ರೆ ಇಷ್ಟು ದಿನ ನಾನೇನು ವಿಕಾರವಾಗಿ ಕಾಣಿಸ್ತಾ ಇದ್ನ? ಚೆನ್ನಾಗಿ ಕಾಣಿಸ್ತೀನಿ ಪ್ರತಿ ಸಲ. ಎಸ್, ಅಂದ್ರೆ ಯಾರು ಕಾಲು ಎಳೆದಿಲ್ವಲ್ಲ ಇಷ್ಟೊತ್ತು ಅಂತ. ಥ್ಯಾಂಕ್ ಯು. ಸುರೇಶ್ ಗುರುಗಳೇ, ಕೊಳಲ್ಗಿರಾಗಿ ಗುರುಗಳೇ. ಹಾ ಹೇಳಿ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಪಾದಕ್ಕೆ ನಮಸ್ಕಾರ ಗುರುಗಳೇ. ಯಾಕಂದ್ರೆ ಮೊನ್ನೆ ಕ್ಲಾಸ್ ಮಾಡಿದಾಗ ನಾನು ನೀವು ಕ್ಲಾಸ್ ಮಾಡಿದ್ರಿ, ಪಿತೃಗಳ ಕ್ಲಾಸ್. ನಾನು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಹೆಸರ ಮೇಲೆ ಕಾಯಿಟ್ಟು ಮತ್ತೆ ಎಲ್ಲ ಹೋಗಿ ಬಂದೆ, ಏನೋ ತೊಂದರೆ ಆಗ್ಲಿಲ್ಲ. ಪಿರಿಯಡ್ ಕೂಡ ನಮ್ಮ ವೈಫ್ಗೆ ಇವತ್ತಾಯ್ತು, ಆಲ್ರೆಡಿ ಮುಗಿದಿತ್ತು ಎಲ್ಲ ಕಾರ್ಯಕ್ರಮ. ಸೊ ಇವತ್ತಾಯ್ತು, ನಾವು ಅನ್ಕೊಂಡಿದ್ವಿ ಎಲ್ಲಿ ಅಂತ, ಬಟ್ ನಿಮ್ಮೇಲೆ ನಂಬಿಕೆ ಇಟ್ಟು ಹೋಗಿದ್ವಿ ಗುರುಗಳೇ. ತುಂಬಾ ಅಲ್ಟಿಮೇಟ್ ಗುರುಗಳೇ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮತ್ತೆ ನಿಮ್ ಸ್ಟೂಡೆಂಟ್ಗಳು ತುಂಬಾ 4 ಜನ ಬಂದಿದ್ರು ಅಲ್ಲಿಗೆ, ಎಲ್ಲ ಮೀಟ್ ಆದ್ವಿ, ಆಮೇಲೆ ಎಲ್ಲ ಮಾತಾಡಿದ್ವಿ, ಫುಲ್ ಖುಷಿ ಆಯ್ತು. ಅಲ್ಲಿಬ್ರು ಒಬ್ರು ಸಿಕ್ಕಿದ್ರು. ಆಯ್ತು, ಕ್ಲಾಸಿಗೆ ಸಂಬಂಧ ಕ್ಲಾಸಿಗೆ ಹಾ ಗುರುಗಳೇ, ಇದ್ರಲ್ಲಿ ಏನು ಅಂದ್ರೆ ಗುರುಗಳೇ, ಈಗ ನಮ್ಮ ವೈಫ್ಗೂ ಮತ್ತೆ ನಮಗೂ 13ನೇ ನಕ್ಷತ್ರ ಸಿದ್ಧರು ಬೇರೆ ಬೇರೆ ಬರ್ತಾರೆ ಗುರುಗಳೇ. ಇಬ್ರು ಅವ್ರದ್ದು ಮತ್ತೆ ನಮ್ದು ಮಾಡ್ಬೋದಾ ಗುರುಗಳೇ? ಇಬ್ಬರದು ನಾನು ಬೇರೆ ಇಬ್ರು ಸಿದ್ಧರು ಬರ್ತಾರೆ ಗುರುಗಳೇ. ಹಾ ಸರ್. ಓಕೆ ಗುರುಗಳೇ. ಆಮೇಲೆ ಆಸನ ಯಾವ್ದು ಯೂಸ್ ಮಾಡ್ಬೇಕು ಗುರುಗಳೇ? ಆಸನ ದರ್ಭಾಸನನೇ ಮಾಡ್ಬೇಕಾ ಅಥವಾ ಬೇರೆ ಓಕೆ ದರ್ಭಾಸನ. ಆಯ್ತು ಗುರುಗಳೇ, ಅಷ್ಟೇ. ಅಕ್ಷಯ್ ಮಾತಾಡಿ. ನಮಸ್ತೆ ಗುರುಗಳೇ. ಈಗ ನಮಸ್ತೆ. ಚೌಮುಖಿ ದೀಪಕ್ಕೆ ಒಂದೊಂದು ಸೈಡ್ 2 ಬತ್ತಿ ಹಾಕ್ಬೇಕು, ಎಷ್ಟು ಬತ್ತಿ ಹಾಕ್ಬೇಕು, ಅಥವಾ ಒಂದೊಂದು ಬತ್ತಿ ಹಾಕ್ಬೇಕು, ಅಥವಾ ಎಣ್ಣೆಯನ್ನ ಹಾಕಿ 2 ಬತ್ತಿ ಹಾಕಿ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಸರ್. ಕೊಬ್ಬರಿ ಎಣ್ಣೆ ಬೇಕಾದ್ರೆ ಬಳಸಬಹುದು. ದೀಪದ ಕೆಳಗಡೆ ಗುರುಗಳೇ ಹೂವು ಹಾಕಿ ಇಡ್ಬೇಕಾ ಅಥವಾ ಹಾಗೆ ಇಡ್ಬೇಕಾ? ದೀಪವನ್ನ ನಾರ್ಮಲ್ ಆಗಿ ಇಡೋಂಗಿಲ್ಲ ಸರ್, ಅದ್ರ ಕೆಳಗಡೆ ಹೂವು ಇತ್ಯಾದಿಗಳನ್ನ ಹಾಕಿ, ಅಕ್ಕಿ ಇತ್ಯಾದಿಗಳನ್ನ ಹಾಕಿ, ಏನಾದ್ರು ಹಾಕಿ. ಧನ್ಯವಾದ ಗುರುಗಳೇ. ಮಧುಸೂದನ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ, ಈಗ ಜನ್ಮ ನಕ್ಷತ್ರಕ್ಕೆ ಹೇಳಿದ್ರಲ್ಲ, ಅವ್ರದ್ದು ನಾಮ ನಕ್ಷತ್ರದ ಮೇಲೂ ಸಿದ್ಧರ್ಕೊಳ್ ಕೊಡಬಹುದಾ ಗುರುಗಳೇ? ಇಲ್ಲ ಅಂತ ಹೇಳಿದೀವಿ ಸರ್, ಬೇರೆ. ಸರಿ ಗುರುಗಳೇ, ಥ್ಯಾಂಕ್ ಯು. ಗುರುಗಳೇ ನಮಸ್ಕಾರ. ನಮಸ್ತೆ. ಆರೋಗ್ಯ ಚೆನ್ನಾಗಕ್ಕೆ 6ನೇ ನಕ್ಷತ್ರದ್ದು ಸಿದ್ಧರ ಪೂಜೆ ಮಾಡ್ಬೋದಾ ಗುರುಗಳೇ? ತರಗತಿನಲ್ಲಿ ಎಲ್ಲಿತ್ತು ಸರ್ ಅದು? ಇರ್ಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಗುರುಗಳೇ. ಅದಕ್ಕೆ ಇಲ್ಲದಿರೋ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಸರ್. ಸರಿ ಗುರುಗಳೇ. ನೆಕ್ಸ್ಟ್. ನಮಸ್ತೆ ಗುರುಗಳೇ. ಈಗ ನಕ್ಷತ್ರಗಳಲ್ಲಿ ಜಾತಕದಲ್ಲಿ ಗುರುಗಳೇ ಗುರುಸ್ಥಿತ ನಕ್ಷತ್ರದ ಆರಾಧನೆ ಮಾಡಬಹುದಾ?
ಏನ್ನ ಜಾತಕ ಈಗ ಸಿದ್ಧರು ಇದು ಲಿಸ್ಟ್ ಕೊಡ್ಬೇಕು ಜಾತಕ ನಕ್ಷತ್ರ ಪಾಸಿಟಿವಾ ಹಾ ಪಾಸಿಟಿವ್. ಪಾಸಿಟಿವ್ ಇದ್ರೆ ಮಾಡ್ಕೊಳ್ಳಿ ಸರ್. ಇನ್ನೊಂದು ಗುರುಗಳೇ, ಈಗ ನಕ್ಷತ್ರಕ್ಕೆ ಸಿದ್ಧರು ಬರ್ತಾರ ನವನಾಥ. ಏನ್ ಸರ್? ನವನಾಥರು ಬರ್ತಾರೆ. ನೆಕ್ಸ್ಟ್ ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಇದು 27ನೇ ನಕ್ಷತ್ರದ ಸಂಬಂಧಪಟ್ಟಿದ್ದು ಕರ್ಮ ಕಳಿಯೋ ಜಾಗ ಅಥವಾ ಪಿನ್ ಕೋಡ್ ಅಲ್ಲಿ ಆ ಮರನ ನೆಟ್ಟಿ ಬೆಳೆಸ್ಬೋದಾ? ಬೆಳೆಸ್ದಂಗೆ ನಿಮ್ ಕರ್ಮ ಕಳೀತಾ ಇರ್ತದೆ ಸರ್. ಸರಿ ಗುರುಗಳೇ, ಅದು ಪರ್ಟಿಕ್ಯುಲರ್ ಕರ್ಮ ಕಳಿಯೋ ಜಾಗ ಅಂತ ಯಾವ್ದಾದ್ರು ಒಂದು ಏನಾದ್ರು ತಿಳಿಸ್ಕೊಡ್ಬೋದಾ ಗುರುಗಳೇ? ಅದರದಿಲ್ಲ ಇಲ್ಲಿ ಬೇರೆ. ಸರಿ ಗುರು, ಧನ್ಯವಾದಗಳು ಗುರುಗಳೇ. ಸಿದ್ಧನ್ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ. ಈಗ ನಕ್ಷತ್ರ ಬಂದಿನ ಸಿದ್ಧರ ಫೋಟೋ ಇಡ್ಬೇಕು ಅಂತ ಅಂದ್ರಲ್ಲ ಗುರುಗಳೇ, ಇಟ್ಟು 13ನೇ ನಕ್ಷತ್ರ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಮುಂಚೆ ದಿನ ಹೋಗಿ ಪ್ರಾಯಶ್ಚಿತ ಸಂಕಲ್ಪ ಕೊಡ್ಬೋದಾ ಗುರುಗಳೇ? ಏನಾದ್ರು ಪ್ರಾಯಶ್ಚಿತ ಸಂಕಲ್ಪದ ಅವಶ್ಯಕತೆ ಇಲ್ಲ ಸರ್. ಅಷ್ಟೇ ಗುರುಗಳೇ, ಕೊಡ್ಬೋದಿಲ್ಲ? ಅವಶ್ಯಕತೆ ಇಲ್ಲ, ಬೇಕಿದ್ರೆ ಕೊಡಿ. ನಮಸ್ತೆ ಗುರುಗಳೇ. ನಮಸ್ತೆ. ಗುರುಗಳೇ, ಇದು ಇವಾಗ ಸಿದ್ಧಗಳದ್ದು ಫೋಟೋ ಇಟ್ಟು ಚೌಮುಖಿ ದೀಪ ಹಚ್ಬೇಕಾಗುತ್ತಲ್ಲ, ಸಿದ್ಧರದ ಫೋಟೋಗಳು ಗೂಗಲ್ ಅಲ್ಲಿ ಏನಾದ್ರು ಸಿಗುತ್ತೆ ಗುರುಗಳೇ? ಸಿದ್ಧರ್ಗಳದ್ದು ಫುಲ್ ಡೀಟೇಲ್ ಗೂಗಲ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ ಅಂತ ಹೇಳದ್ನಲ್ಲ ಮೇಡಮ್. ಫೋಟೋ ಕೊಟ್ಟಿರೋರು ಪಾಪ ಅವರು. ಸೊ ಫೋಟೋ ಡೌನ್ಲೋಡ್ ಮಾಡ್ಕೊಂಡು ಫ್ರೇಮ್ ಹಾಕ್ಸ್ಕೊಳ್ಬೋದು? ಡೌನ್ಲೋಡ್ ಮಾಡ್ಕೊಂಡೇ ಫ್ರೇಮ್ ಹಾಕ್ಬೇಕು ಮೇಡಮ್. ಸರಿ ಗುರುಗಳೇ, ಥ್ಯಾಂಕ್ ಯು. ಹೇಮಂತ್ ಕುಮಾರ್ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ಈ 10ನೇ ನಕ್ಷತ್ರ ಕರ್ಮ ನಕ್ಷತ್ರ ಅಂತ ಹೇಳಿದ್ರಲ್ಲ, ಅದು ಯಾವ ತರ ವರ್ಕ್ ಮಾಡುತ್ತೆ ಗುರುಗಳೇ? 10ನೇ ನಕ್ಷತ್ರ ನೆಕ್ಸ್ಟ್ ನಾನು ಹೇಳಿದ್ರಲ್ಲ ಇವತ್ತು 10ನೇ ನಕ್ಷತ್ರ ಕರ್ಮ ನಕ್ಷತ್ರ ಬಗ್ಗೆ ಇವತ್ತು ನಾನು ಕ್ಲಾಸ್ ಅಲ್ಲೇ ಮಾತಾಡಿಲ್ಲ ಅನ್ಸುತ್ತೆ ಅಲ್ವಾ? ಡನ್. ನೆಕ್ಸ್ಟ್ ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ. ಗುರುಜಿ, ಇವತ್ತು ವಾಯು ರಾಶಿಗಳಲ್ಲಿ ಗೋಚಾರದಲ್ಲೇನೆ ಇವತ್ತು ಗ್ರಹಗಳು ಕುಂದ್ಕೊಂಡಿದೆ ಗುರುಜಿ. ಉದಾಹರಣೆಗೆ ನನಗೆ 8:33ಕ್ಕೆ ಒಂದು ಪ್ರಶ್ನೆ ಬಂತು ಗುರುಜಿ. ಇವತ್ತು ಜೀವ ಸಮಾಧಿ ಇದಂತ ಸುಮ್ನೆ ಒಂದು ತಾಟಿಗೆ ಗುರುಗಳು ನನ್ಗೆ ಸೆಟ್ ಆಗ್ತಾರೆ ಅಂತಿದಾಗ ನೀವು ಯಾವುದೇ ಟೈಮ್ ಯಾವುದೇ ಕ್ಲಾಸ್ ಮಾಡ್ಲಿ ಗುರುಜಿ, ಗ್ರಹಗಳು ಎಟ್ ಎನ್ ಟೈಮ್ ಅಲ್ಲೇ ಕುಂದಿರ್ತವೆ ಗುರುಜಿ. ಕುಂಭ ರಾಶಿಯಲ್ಲಿ ರಾಹು ಕುಂದಿದ್ದಾನೆ ಗುರುಜಿ. ತುಲಾ ರಾಶಿಯಲ್ಲಿ ಕುಜ ಮತ್ತು ಸೂರ್ಯ ಕುಂದಿದ್ದಾನೆ ಗುರುಜಿ. ಸ್ವಾತಿ ನಕ್ಷತ್ರದಲ್ಲಿ ಸೂರ್ಯ ಇದ್ದಾನೆ ಗುರುಜಿ. ಪ್ರಶ್ನೆ ಹೇಳಿದೆ ಹೇಳು. ಏನಿಲ್ಲ ಗುರುಜಿ, ಇಷ್ಟೇ ಗುರುಜಿ. ನಾನು ಅವ್ರ ಜಾತಕ ಇದ್ದಿಲ್ಲ, ಪ್ರಶ್ನೆ ಲಗ್ನ ಹಾಕಿದ್ದೆ ಗುರುಜಿ. ಜೀವ ಸಮಾಧಿ ಗುರುಗಳು ಅಷ್ಟೇ, ಇಷ್ಟೇ ಇರೋದು ಮ್ಯಾಟ್ರ್, ಏನ್ ದೊಡ್ಡ ವಿಷಯ ಅಷ್ಟೇ. ನೆಕ್ಸ್ಟ್ ಅಂದ್ರೆ ಅವರು ಪ್ರಶ್ನೆ ಇತ್ಯಾದಿಗಳನ್ನ ಹಾಕಿ ನೋಡಿದ್ದಾರೆ. ಪ್ರಶ್ನೆನಲ್ಲೂ ಕೂಡ ನೀವು ಹೇಳಿರುವಂತ ಸೂತ್ರಗಳೆಲ್ಲ ಮ್ಯಾಚ್ ಆಗ್ತಾ ಇದೆಯಲ್ಲ, ಪುಣ್ಯಾತ್ಮ ನೀನ್ ಹೆಂಗ್ ಮ್ಯಾಚ್ ಮಾಡಿದೆ ಅಂತ ಕೇಳ್ತವ್ರೆ ಅಷ್ಟೇ ಅವ್ರು. ರೈಟ್. ಬೇರೆ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಪಾಸಿಟಿವ್ ಆಗಿರುತ್ತೆ, ಬಟ್ ಅದ್ರ ಅಧಿಪತಿ ಅಶುಭ ಸ್ಥಾನದಲ್ಲಿದ್ದಾಗ ಏನ್ ಮಾಡ್ಬೇಕು? ಏನು ಮಾಡ್ಬೇಡಿ ಮೇಡಮ್, ಅದಲ್ಲೇ ಇರುತ್ತೆ. ನಾವ್ ಏನ್ ಮಾಡಿದ್ರು ಅದು ಆ ಜಾಗದಿಂದ ಅಲ್ಲಾಡೋದೇ ಇಲ್ಲ. ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. 13ನೇ ನಕ್ಷತ್ರ ಆಕ್ಟಿವೇಟ್ ಮಾಡಿ. 13ನೇ ನಕ್ಷತ್ರ ಆಕ್ಟಿವೇಟ್ ಮಾಡಿ. ಸೊ ಇನ್ ಕೇಸ್ ಇವ್ರು ಕೇಳಿರುವಂತ ಪ್ರಶ್ನೆನಲ್ಲಿ ಬಂದ್ಬಿಟ್ಟು, ಇನ್ ಕೇಸ್ ನನಗೆ ಪಾಸಿಟಿವ್ ಇರುವಂತ ನಕ್ಷತ್ರ ಪಾಸಿಟಿವ್ ಇದೆ, ಆದ್ರೆ ನಕ್ಷತ್ರಾಧಿಪತಿ ಬಂದು ನೆಗೆಟಿವ್ ಅಂದ್ರೆ ಅಶುಭ ಭಾವದಲ್ಲಿ ಕೂತಿದ್ದಾಗ ಏನ್ ಸರ್ ಫಲ ಸಿಗುತ್ತೆ ಅಂತ ಹೇಳಿದ್ರೆ, ನಕ್ಷತ್ರ ಪಾಸಿಟಿವ್ ಇದೆ, ಅದು ಅಶುಭ ಭಾವದಲ್ಲಿ ಕೂತಾಗ ಪಾಸಿಟಿವ್ ಪವರ್ ಕಮ್ಮಿ ಬರುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ಗುರುಗಳೇ, ನಾವು ಇವಾಗ ಸಿದ್ಧರದು ಪೂಜೆ ಆಲ್ರೆಡಿ ಮಾಡ್ತಾ ಇದ್ದೀನಿ ನಾನು, ನೀವು ಹೇಳಿದ್ದಕ್ಕಿಂತ. ಸೊ ನನ್ನ ಜಾತಕದಲ್ಲೂ ತುಲಾ ರಾಶಿಯಲ್ಲೇ 3 ಗ್ರಹಗಳಿದೆ. ಸೊ ನಾನು ಏನಾದ್ರೂ ಇವಾಗ ಚೌಮುಖಿ ದೀಪ ಇಟ್ಟು ಒಂದು ಏನಾದ್ರೂ ಬೇಡ್ಕೊಂಡು ಪೂಜೆ ಮಾಡ್ಬೇಕಾ, ಅಥವಾ ಸುಮ್ನೆ ಪೂಜೆ ಮಾಡ್ಕೊಂಡು ಹೋದ್ರೆ ಸಾಕಾ? ಯಾರನ್ನ ಅಂದ್ರೆ ಈಗ ದೇವ್ರಗಳ್ನ ಬೇಡ್ಕೋಬಾರ್ದು, ಸುಮ್ನೆ ಪೂಜೆ ಮಾಡ್ತಾ ಇರ್ಬೇಕು ಅಂತ ಕೆಲವೊಂದು ಹೇಳ್ತಾ ಇರ್ತಾರೆ. ಅದಕ್ಕೆ ನಂಗೆ ಅಂದ್ರೆ ಏನನ್ನು ಬೇಡಬಾರ್ದು ದೇವ್ರ ಹತ್ರ, ಸುಮ್ನೆ ಪೂಜೆ ಮಾಡ್ಬೇಕು ಅನ್ನೋದು ಒಂದು ಹೇಳಿದ್ದಾರೆ ನನ್ಗೆ. ಈ ತರ ಯಾರು ಅಂದ್ರೆ ಹಿಂಗೆ ಪುರೋಹಿತರು ಆತರ ಈ ತರ ಅಂದ್ರೆ ಕೇಳಿರೋ ಮಟ್ಟಿಗೆ ಸರ್. ಕ್ಲಾಸಿನ ಪ್ರಶ್ನೆ ಇದೆ ಮೇಡಮ್.
ಕ್ಲಾಸಿಗೆ ಸಂಬಂಧಪಟ್ಟ ಪ್ರಶ್ನೆ ಏನಿದೆಯಮ್ಮ? ಅದೇ ಆ ದೇವರದು ಅಂದ್ರೆ ಗುರುಗಳ ಹತ್ರ ಒಂದು ವಿಷಯ ಇಟ್ಟು ಪೂಜೆ ಮಾಡ್ಬೋದಾ? ನಾನೇ ಹೇಳ್ತಾ ಇದ್ದೀನಲ್ಲ ಮೇಡಮ್, ಗುರುಗಳು ನಿಮ್ಮ ಕೆಲಸದವರು ಅಲ್ಲ, ದೇವರು ಕೂಡ ನಿಮ್ಮ ಕೆಲಸದವರು ಅಲ್ಲ. ಅಲ್ಲ ಆತರ ಬರೀ. ಗುರುಗಳೇ ನಮಸ್ತೆ. ನಮಸ್ತೆ. ಗುರುಗಳಿಗೂ ಮತ್ತು ಸಿದ್ಧರಿಗೂ ವ್ಯತ್ಯಾಸ ಏನಾದ್ರು ಹೇಳ್ಬೋದಾ? ಖಂಡಿತ ಫ್ಯೂಚರ್ ಅಲ್ಲಿ ಹೇಳ್ತೀನಿ. ಇದರಲ್ಲಿ ಸಾಯಿಬಾಬಾ ಮತ್ತೆ ರಾಘವೇಂದ್ರರ ಹೆಸರುಗಳು ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿ. ಯಾರೋ ಒಂದ್ ನಿಮಿಷ, ಯಾರೋ ಒಬ್ರು ಮೆಸೇಜ್ ಹಾಕಿದ್ದೀರಾ 13ನೇ ನಕ್ಷತ್ರ ಇನ್ ಕೇಸ್ ಲತ್ತ ನಕ್ಷತ್ರ ಅಥವಾ ಲತ್ತೆ ನಕ್ಷತ್ರ ಇದ್ರೆ ಆಕ್ಟಿವ್ ಮಾಡ್ಬೋದಾ ಅಂತ. ಇಲ್ಲ, ಮಾಡೋಂಗಿಲ್ಲ. ನಾನು ಹೇಳೋ ಪಾಸಿಟಿವ್ ನಕ್ಷತ್ರಗಳು ಇನ್ ಕೇಸ್ ನಿಮ್ಗೆ ಲತ್ತೆ ನಕ್ಷತ್ರ ಬಂತಂದ್ರೆ ನೀವು ಮಾಡೋಂಗಿಲ್ಲ. ಇವಾಗ ಲತ್ತೆ ನಕ್ಷತ್ರ ಕಾನ್ಸೆಪ್ಟ್ ಏನು ಅಂತ ಕೇಳಬೇಡಿ, ಫ್ಯೂಚರ್ ಅಲ್ಲಿ ಹೇಳ್ಕೊಡ್ತೀನಿ. ಬಟ್ 13ನೇ ನಕ್ಷತ್ರ ಪಾಸಿಟಿವ್ ಕೊಡುತ್ತೆ, ಲತ್ತೆ ಇದ್ರೆ ಬೇಡ. ಸಾಯಿಬಾಬಾ ಮತ್ತೆ ಯಾರ್ದು ಸರ್? ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು, ಓಕೆ. ಇವ್ರ ಹೆಸರು ಸಿದ್ಧರ ಲಿಸ್ಟ್ ಅಲ್ಲಿ ಬರಲ್ವಲ್ಲ, ಕಾರಣ ಏನೋ ಇದೆಯಾ? ಬಂದಿಲ್ಲ, ಇನ್ನು ಬಂದಾಗ ಹೇಳ್ತೀನಿ ಸರ್. ಓಕೆ ಸರ್. ಅಂಬಾಜಿ ಗುರುಗಳೇ ಮಾತಾಡಿ. ನಮಸ್ಕಾರ. ಗುರುಗಳೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಗುರುಗಳೇ ಎರಡೇ ಅನುಮಾನ ಇದೆ ಸಣ್ಣದು. ಅದು ಏನು ಫಸ್ಟ್ ಅಲ್ಲಿ ರಾಜಕೀಯಕ್ಕೆ ಯಾವ್ದಾರು ಸಿದ್ಧರಿದಾರಂತನಾ? ಅದು ಇಲ್ಲ, ಅದು ಮತ್ತೆ ಕೇಳಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕೇಳಿಲ್ಲ ನಾನು. ಒಟ್ನಲ್ಲಿ ರಾಜಕೀಯಕ್ಕೆ ಯಾರಾದ್ರೂ ಸಿದ್ಧರಿದಾರ ಅಂತ ತಾನೇ ನಿಮ್ದು ಪ್ರಶ್ನೆ ಇತ್ತು. ಹೌದು 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 ಹೇಳಿ, ಇವಾಗ ಮಾತಾಡಿ. ಗುರುಜಿ ಇಲ್ಲ ಏನಿಲ್ಲ ಸರ್, ಬೇರೆ. ಸರ್ ಹಂಗಲ್ಲ ಗುರುಜಿ. ಈಗ ಜಾತಕದಲ್ಲಿ 1, 5, 9ರಲ್ಲಿ ಮಾಂದಿ ಇದ್ದರೆ ಸಿದ್ಧರ ಪೂಜೆ ಮಾಡಿದರೆ ಒಳ್ಳೇದಲ್ಲ ಅದು? ಸಿದ್ಧರ ಆರಾಧನೆ ನಿಮ್ಗೆ ಶುಭ ಕೊಡುತ್ತೆ ಸರ್. ಶುಭ ಆಗುತ್ತೆ. ಎರಡನೇದು ಗುರುಜಿ, 13 ಮತ್ತೆ 6ನೇ ಡಿಫ್ರೆನ್ಸ್ ಏನು ಗುರುಜಿ? ಈಗ ಜನ್ಮ ನಕ್ಷತ್ರದಿಂದ 13, ಜನ್ಮ ನಕ್ಷತ್ರದಿಂದ 6 ಎರಡು 13ನೇ ನಕ್ಷತ್ರ ನಿಮ್ಮನ್ನ ಸೆಟಲ್ ಮಾಡುತ್ತೆ. 6ನೇ ನಕ್ಷತ್ರ 6ನೇ ನಕ್ಷತ್ರ ನಿಮ್ಮ ಜೀವನದಲ್ಲಿ ಬರುವಂತ ಅಡೆತಡೆ ವಿಘ್ನಗಳು, ಒಂದ್ ಕೆಲಸ ಆಗ್ತಾನೆ ಇಲ್ಲ ನೋಡಪ್ಪ ಅನ್ನುವಂತ ವಿಘ್ನಗಳು ಬರ್ತಾ ಇದೆಯಲ್ಲ ಸರ್, ಅದನ್ನ ನಿವಾರಣೆ ಮಾಡ್ಕೊಡು. ಅಂದ್ರೆ ಎರಡು ಮಾಡಬಾರ್ದು, ಒಂದೇ ಮಾಡಬೇಕು ಗುರುಜಿ. ಹೇಗಿದೆ ನಿಮ್ಮಿಷ್ಟ ಸರ್. ನಾ ಮೊದ್ಲೇ ಹೇಳಿದಿನಲ್ಲ, 4-5 ಒಟ್ಟಿಗೆ ತಗೊಂಡಾಗ ಕೆಲಸ ಮಾಡಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ದೇವರಾಜ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಗುರೂಜಿ. ನಮಸ್ತೆ. ಗುರೂಜಿ, ಒಂದು ಮನೆಯಲ್ಲಿ ಇಬ್ಬಿಬ್ರು ಇದ್ರೆ ಬೇರೆ ಬೇರೆ ನಕ್ಷತ್ರದವರು ಚೌಮುಖಿ ದೀಪವನ್ನು 2 ಹಚ್ಚಬೇಕು ಅಥವಾ ಒಂದೇ ದೀಪಕ್ಕೆ ಇಬ್ರು ಎಣ್ಣೆ ಹಾಕಬಹುದಾ? ಒಂದೇ ದೀಪ ಸರ್. ಒಂದು ಮನೆಯಲ್ಲಿ ಒಂದೇ ದೀಪ ಉರಿಸಿ, 2-3 ಉರಿಸಬೇಡಿ, ಒಂದೇ ಉರಿಸಿ. ಓಕೆ, ನಮಸ್ಕಾರ, ಥ್ಯಾಂಕ್ ಯು ಸರ್. ರಮೇಶ್ ಬಾಬು. ನಮಸ್ತೆ ಗುರುಜಿ. ನಮಸ್ತೆ ಸರ್. ಗುರುಜಿ, ಇವಾಗ ನಮ್ಗೆ ಬೇಕಾಗಿರೋರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಅವ್ರಿಗೆ ಯಾವ ನಕ್ಷತ್ರ ಕೊಡ್ಬೇಕು ಗುರುಜಿ? ಬಂದಿದೆ ಸರ್, ಪ್ರಶ್ನೆ ಬಂದಿದೆ. ಅದ್ರ ಸಂಬಂಧಪಟ್ಟ ಕ್ಲಾಸ್ ಅಲ್ಲಿ ನಾವು ವಿಚಾರ ಮಾಡಿಲ್ಲ ಇವತ್ತು. ಮಾಡಿದ್ದರೆ ನಮ್ಗೆ ತಿಳಿಸ್ತೀವಿ ಸರ್. ನೆಕ್ಸ್ಟ್ ಈ ಪ್ರಶ್ನೆ ಬಂತಲ್ವಾ, 6ನೇ ಯಾವ್ದು ನಕ್ಷತ್ರ ಕೊಡ್ಬೇಕು ಆರೋಗ್ಯಕ್ಕೆ ಸಮಸ್ಯೆ? ನರಸಿಂಹಯ್ಯಂಗಾರ್ ಅವರು ಕೇಳಿದ್ರು. ಹೌದು, ದಯವಿಟ್ಟು ಕ್ಲಾಸ್ ಅಲ್ಲಿ ಇರಿ. ಯಾಕಂದ್ರೆ ಕ್ಲಾಸ್ ಅಲ್ಲಿ ನೀವು ಕೇಳಿರೋ ಪ್ರಶ್ನೆಗಳನ್ನ ಆಲ್ರೆಡಿ ವ್ಯಕ್ತಿಗಳು ಕೇಳಿರ್ತಾರೆ. ನಿಮ್ ತರನೇ ಬುದ್ಧಿವಂತರು ತುಂಬಾ ಜನ ಇರ್ತಾರೆ. ಸೊ ದಯವಿಟ್ಟು ಅವ್ರ ಪ್ರಶ್ನೆಗಳನ್ನ ಸ್ವಲ್ಪ ಕೇಳಿ. ಒಂದೇ ಒಂದು ಪ್ರಶ್ನೆಗಾಗಿ ಐ ಎಮ್ ವೇಟಿಂಗ್. ಯಾರಾದ್ರೂ ಕೇಳಿ ನೋಡಿ. ನಿಮ್ ಹಿಂದ್ಗಡೆ ಇರೋ ದೈವ ಯಾವ್ದಾದ್ರು ಪವರ್ ಇತ್ತು ಅಂತ ಹೇಳಿದ್ರೆ ಕೇಳಿ ನೋಡಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಓನ್ಲಿ ಒನ್ ಪ್ರಶ್ನೆ. ನಂಗೆ ಗೊತ್ತು ಎಲ್ಲ ಪ್ರಶ್ನೆಗಳು ಉಲ್ಟಾ ಪಲ್ಟಾನೆ ಬರ್ತವೆ ಅಂತ. ಒಂದು ಪ್ರಶ್ನೆ ಕೇಳಿದ್ರೆ ವೇಟಿಂಗ್ ಅಲ್ಲಿ ಇದೀನಿ. ಯಾರ್ದಾದ್ರು ದೈವ ಮಾತಾಡುತ್ತೆ ಅಂದ್ರೆ ಮಾತಾಡ್ಸೋಣ. ಓಕೆ, ಡನ್. ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ, ತಾವು ಹೇಳ್ದಂಗೆ ಲಗ್ನ ಸ್ಥಿತ ನಕ್ಷತ್ರ ಶತಭಿಷ ಇದೆ, ರಾಹು ಸ್ಥಿತ ನಕ್ಷತ್ರ ಹರಿದ್ರ ಇದೆ, ಸೂರ್ಯ ಸ್ಥಿತ ನಕ್ಷತ್ರ ಮೂಲ ಇದೆ. ಅಲ್ಲ ಸರ್, ನಿಮ್ ಜಾತಕ ನನಗೆ ಬೇಡ. ಏನ್ ಪ್ರಶ್ನೆ ಏನು ಸರ್? ನೀವ್ ಹೇಳ್ದಂಗೆ 13ನೇ ನಕ್ಷತ್ರ ಬಂದು ಕರುವರ ಅಂತ, ಕುರುವರ ಸಿದ್ಧಾರ ಅಂತ ಬರ್ತಾ ಇದೆ. ನೀವ್ ಹೇಳ್ದಂಗೆ ನಂಗೆ ಸ್ಟಾರ್ಟಿಂಗ್ ಅಲ್ಲೂ ಮೊದ್ಲು ನಿಮ್ಗೆ ಪ್ರಶ್ನೆ ಕೇಳಿದ್ದೆ ನಾನು. ಒಂದು ಹುಡುಗಿ ತರ ಕಾಣ್ತಾ ಇದೆ ನಮ್ಗೆ, ಬಾಲಕಿ ತರ ಒಂದ್ ಬಂಡೆ ಮೇಲೆ ಕೂತಂಗ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಅದು ಕಾಣಿಸ್ಬಾರ್ದು, ನಿಮ್ ಮುಂದೆ ಕಾಣಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಕಾಣ್ಲೇ ಇಲ್ಲ. ತಿರ್ಗಾ ನಮ್ಗೆ ಕನ್ಸಲ್ ಬರ್ಲಿಲ್ಲ ಮಗು. ಈಗ ಈ ಕರೂರ ಸಿದ್ಧರು ಇದು ಇಷ್ಟು ತೆಗ್ದಾಗ್ಲೂ ಒಂದು ಹೆಣ್ಮಗು ಬಗ್ಗೆನೆ, ಬಾಲಕಿ ಬಗ್ಗೆನೆ ಅವರು ಕವಿತೆಗಳು ಬರ್ತಿದ್ದಾರೆ. ಅದನ್ನೇ ಆ ದೇವಿ ತರನೇ ಆರಾಧನೆ ಮಾಡ್ತಾ ಇದ್ದಾರೆ. ನೀವ್ ಹೇಳ್ದಂಗೆ 100% ಮ್ಯಾಚಿಂಗ್ ಆಗ್ತಾ ಇದೆ ಗುರು. ನೆಕ್ಸ್ಟ್. ಸೊ ನಿಮಗೆ ಕನ್ಸಲ್ಲಿ ಒಂದು ಮಗು ಇತ್ಯಾದಿಗಳು ಕಾಣಿಸ್ತಾ ಇದೆ ಅಂದ್ರೆ ಅದು ಪೀಡೆ ಕೂಡ ಆಗಿರ್ಬೋದು. ದೇವ್ರು ಅಂತ ಯಾವನ್ ಹೇಳ್ದ?
ಸೊ ಕರೂರ್ ಸಿದ್ಧರುಗಳು ಬರೆದಿರುವಂತಹ ಕವನದಲ್ಲಿರುವಂತ ಅಥವಾ ಅವ್ರು ಬರೆದಿರುವಂತಹ ವಿಷಯದಲ್ಲಿ ಆ ಗ್ರಂಥದಲ್ಲಿ ಇರುವಂತದ್ದು ಜಗನ್ನಾಥ ಇರಬಹುದು. ಸೊ ಯಾರಿಗೆ ಯಾರನ್ನ ಹೋಲಿಕೆ ಮಾಡ್ಬೇಕು ಅನ್ನೋದನ್ನ ಒಂದ್ 5 ನಿಮಿಷ ಯೋಚನೆ ಮಾಡಿ ನೋಡಿ. ತಾಯಿನ ಯಾರ ಜೊತೆ ಹೋಲಿಕೆ ಮಾಡಬೇಕು? ತಾಯಿ ಜೊತೆನೆ ಮಾಡಬೇಕು, ದೇವುಗಳ ಜೊತೆ ಅಲ್ಲ. ನೆಕ್ಸ್ಟ್ ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ಇದು ಸಿದ್ಧರ ಫೋಟೋವನ್ನ ದೇವ್ರ ಮನೆಯಲ್ಲಿ ಇಡೋದ ಅಥವಾ ಹೊರಗಡೆ ಹಾಲಲ್ಲಿ ಹಾಕೋದು? ದೇವ್ರ ಮನೆಯಲ್ಲಿ ಇಡಿನ, ಗುರುಗಳಿರ್ತಾರ ಅವರು. ಮತ್ತೆ ಇವಾಗ ನಾನ್ ವೆಜಿಟೇರಿಯನ್ ಮಾಡ್ತಾ ಇರ್ತಾರಲ್ಲ, ಅವ್ರ ಮನೇಲಿ ಸಿದ್ಧರ ಫೋಟೋ ಹಾಕ್ಬೋದಾ? ನಾನ್ ವೆಜಿಟೇರಿಯನ್ ಮನೆಯಲ್ಲಿ ದೇವ್ರ ಫೋಟೋನೇ ಇರುವಾಗ ಸಿದ್ಧರ ಫೋಟೋ ಇರೋದ್ರ ತಪ್ಪೇನಿದೆ ಮೇಡಮ್? ಹಾಕ್ಬಾರ್ದ ಗುರುಗಳೇ? ಮೇಡಮ್ ನಾನ್ ಕೇಳ್ತಾರ ಪ್ರಶ್ನೆ ಏನು ಅಂದ್ರೆ, ದೇವ್ರ ಫೋಟೋನೇ ಇರುವಾಗ ಸಿದ್ಧರ ಫೋಟೋ ಯಾಕೆ ಇರಬಾರ್ದಮ್ಮ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಹಾಕ್ಬಾರ್ದ ಅಂತಲ್ಲ, ಹಾಕಿ ಅಂತಮ್ಮ. ಆಮೇಲೆ ಮತ್ತೆ ಇವಾಗ ಮಕ್ಳಿಗೆ ಇದು ಉತ್ತರಾಷಾಢ ನಕ್ಷತ್ರಕ್ಕೆ ಆಗ್ಬರ ಅಂತ ಸಿದ್ರು, ಮತ್ತೆ ನಂದು ಶತಭಿಷ ನಕ್ಷತ್ರಕ್ಕೆ ಆಗ್ಬರ ಅಂತ ಸಿದ್ರು ಫೋಟೋ ಎರಡೂ ತರ್ಬೋದಾ ಗುರುಗಳು? ಯಾವ್ದು ಬೇಕಾದ್ರು ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡಿ ಮ್ಯಾಮ್. ಅಲ್ಲ, ಎರಡೂನು ಇಟ್ಕೋಬೇಕಲ್ಲ, ಮಕ್ಳಿಗೂ ಬೇಕು ನನಗೂ ಬೇಕಲ್ಲ. ನಾನು ಒಂದು ಪ್ರಶ್ನೆಗೋಸ್ಕರ ವೇಟಿಂಗ್ ಅಲ್ಲಿ ಇದ್ದೀನಿ, ಮಾಡಿ ಎರಡು ಇಟ್ಕೊಳ್ಳಿ. ನೆಕ್ಸ್ಟ್ ರಕ್ಷಿತಾ ಮಾತಾಡಿ ಮೇಡಮ್. ಯಾರಿಗಾರು ತಲೆನಲ್ಲಿ ಬರ್ತಾ ಇದೆಯಾ ನೋಡಿ. ನಿಮ್ಮದು ಏನಾದ್ರು ಆರಾಧನೆ ದೈವ, ಉಪಾಸನಾ ದೈವ, ಕೆಲವರು ಬಂದು ಸಾಧನೆ ಮಾಡಿದೀನಿ ಅಂತೆಲ್ಲ ಹೇಳಿದೀರಾ ನನಗೆ. ನಿಮ್ ಸಾಧನಾ ದೈವಗಳನ್ನೆಲ್ಲ ಹೇಳಿರಿ. ನಾನು ಒಂದು ಪ್ರಶ್ನೆಗಾಗಿ ವೇಟಿಂಗ್ ಅಲ್ಲಿ ಇದ್ದೀನಿ. ಯಾವ ಪ್ರಶ್ನೆ ಅಂತ ಹೇಳಿ. ನಾಳೆ ನಾಡ್ದು ಯೂಟ್ಯೂಬ್ ಅಲ್ಲಿ ನೀವು ಕಾಳಜಿಸ್ತೀರಾ ನನ್ನ ಜೊತೆ, ಓಕೆನಾ? ಯೂಟ್ಯೂಬ್ ಅಲ್ಲೆಲ್ಲ ಜನ ನಿಮ್ಮನ್ನ ನೋಡ್ತಾರೆ, ಅವರಪ್ಪ ಇವನ ಹತ್ರ ಇದೆ ಅಂತ. ಬನ್ನಿ, ನಿಮ್ ದೈವಗಳನ್ನೆಲ್ಲ ಕರೀರಿ. ಸೊ ಒಂದು ಪ್ರಶ್ನೆಗೋಸ್ಕರ ವೇಟಿಂಗ್ ಅಲ್ಲಿ. ಇವತ್ತಿನ ಕ್ಲಾಸ್ ದೇ ಬನ್ನಿ, ಬೇರೆ ಯಾವ್ದು ಹೊಸ ವಿಷಯ ಏನಿಲ್ಲ, ಬನ್ನಿ. ಸಿದ್ಧರ ಪೂಜೆ ಪ್ರತಿ ಅಮಾವಾಸ್ಯೆಗೆಲ್ಲ ಮಾಡ್ತೀವಿ ಗುರುಗಳೇ. ಅದನ್ನ ನಾವು 13 ನಕ್ಷತ್ರದ ದಿನ ಆ ಪೂಜೆ ಮಾಡ್ಬೋದಲ್ವಾ? ನಮ್ 13 ನಕ್ಷತ್ರ ಇಟ್ಕೊಂಡು ಅವತ್ತು ಅದು ಅಮಾವಾಸ್ಯೆ ಸಿದ್ಧರುಗಳು. 18 ಸಿದ್ಧರುಗಳು ಅಮಾವಾಸ್ಯೆ ಸಿದ್ಧರು ಅಥವಾ ಹುಣ್ಣಿಮೆ ಸಿದ್ಧರುಗಳು. 13ನೇ ನಕ್ಷತ್ರಕ್ಕೆ ಸಂಬಂಧಪಟ್ಟ ಸಿಂಗಲ್ ಸಿದ್ಧರುಗಳು ಇರ್ತಾರಮ್ಮ. ಇಷ್ಟೊತ್ತು ಕ್ಲಾಸ್ ಆಯ್ತಲ್ಲಮ್ಮ. ರೂಪ ಮಾತಾಡಿ ಮೇಡಮ್. ಗುರುಗಳೇ ನಮಸ್ಕಾರ. ನಮಸ್ತೆ. ಈಗ ನಾವು ಸಂಸಾರ ಕುಂಡ್ಲಿದು ತಗೊಂಡು ಅದ್ರದ್ದು 13ನೇ ನಕ್ಷತ್ರ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದಲ್ವಾ ಗುರುಗಳೇ? ಅದು 13ನೇ ನಕ್ಷತ್ರವನ್ನ ಮನೆಯಲ್ಲಿ ಇಟ್ಕೋಬೇಡಿ, ಸಂಬಂಧಪಟ್ಟ ಸಿದ್ಧರನ್ನ ಬೇಕಾದ್ರೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಅದ ಅಂದ್ರೆ ಎಲ್ಲರಿಗೂ ಆಗುತ್ತಲ್ವಾ ಗುರುಗಳೇ? ಅದನ್ನ ಪರ್ಟಿಕ್ಯುಲರ್ ಆಗಿ 2-3 ಫೋಟೋ ಇಟ್ಕೊಳ್ಳೋ ಬದಲು ಖಂಡಿತ ಅದು ಇಂಡಿವಿಜುವಲ್ ಆಗಿ ಮಾಡೋ ಅವಶ್ಯಕತೆ ಇಲ್ವಾ ಗುರುಗಳೇ? ಆಮೇಲೆ ನಾವು ಸಾಧನೆ ಮಾಡ್ಬೇಕಂದ್ರೆ ಇಂಡಿವಿಜುವಲ್ ಆಗಿ ಇಟ್ಕೋಬೇಕಾ ನಾವು ಪರ್ಸ್ ಅಲ್ಲಿ ಆತರ ಏನಾದ್ರು? ನಿಮ್ ಪ್ರಕಾರ ಸಂಸಾರ ಕುಂಡ್ಲಿ ಯಾಕೆ ರಚನೆ ಆಗುತ್ತಮ್ಮ? ಎಲ್ಲಾರ್ದು ಅಭಿವೃದ್ಧಿ ಆಗುತ್ತೆ. ಹೆಂಗ್ ಸಾಧ್ಯ ಅದು? ಹೌ ಪಾಸಿಬಲ್? ಹೇಗೆ ಸಾಧ್ಯ? ಅದು ಗೊತ್ತಿಲ್ಲದೆ ಮತ್ತೆ ಸಂಸಾರ ಕುಂಡ್ಲಿ ರಚನೆ ಮಾಡಿ ಏನ್ ಮಾಡ್ತೀರಮ್ಮ? ಅಂದ್ರೆ ಗುರುಗಳೇ, ಈಗ ನಾವು ಸಂಸಾರ ಕುಂಡ್ಲಿ ರಚನೆ ಮಾಡಿದಾಗ ಒಂದ್ ನಕ್ಷತ್ರ ಬರುತ್ತೆ. ಅದ್ರದ್ದು 13ನೇ ನಕ್ಷತ್ರದ್ದು ಸಿದ್ರ ಹಾಕೊಂಡ್ರೆ ಎಲ್ಲರಿಗೂ ಅಂದ್ರೆ ಅವ್ರು ಪೂಜೆ ಮಾಡಲ್ಲ, ನಾವು ಅಲ್ವಾ? ಇವಾಗ ಗೊತ್ತಾಯ್ತಾ ವಿಷಯ? ಗುರುಗಳ ಆರಾಧನೆ ಅನ್ನೋದು ಪರ್ಸನಲ್ ಅಲ್ವಾ ಗುರುಗಳೇ? ಸಂಸಾರ ಕುಂಡಲಿ ಎಲ್ಲ ಹಾಕೊಂಡ್ ಮಾಡೋದು ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರಿಗದ್ರ ಬೇಕೇ ಇಲ್ಲ ಅಂತಂದ್ಮೇಲೆ ಗುರುಗಳು ಹೆಂಗಿಂದ ಬರ್ತಾರೆ? ಕರೆದ್ರೆ ಗುರುಗಳು ಹೆಂಗಿದ್ರು ಬಂದೇ ಬರ್ತಾರಲ್ವಾ ಗುರುಗಳೇ? ಸಂಸಾರ ಕುಂಡ್ಲಿ ಯಾಕೆ ಈಗ ನೀವ್ ಹೇಳ್ತಿರ್ತೀರಲ್ಲ ಯಾವಾಗ್ಲೂ, ಮಗಳಿಗೆ ಮದ್ವೆ ಆಗ್ತಿಲ್ಲ ಅಂತ ನಾನ್ ಮಾಡ್ಬೋದಾ ಅಂತಂದ್ರೆ ಇವ್ರಿಗಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಬೇಕು ಅಂದ್ರೆ ಅವ್ರ ಗುರುಗಳನ್ನ ಕರಿಬೇಕಲ್ವಾ ಗುರುಗಳೇ? ಅಲ್ಲ, ಕರೆಕ್ಟಾ ಗುರುಗಳೇ ನಾನು ಕೇಳಿದ್ದು? ಯಾಕಂದ್ರೆ ಸಂಸಾರ ಕುಂಡ್ಲಿ ಪ್ರಶ್ನೆಗಳು ಬಂತಲ್ಲ, ಅವ್ರು ಬಾಳಲ್ಲ, ಅವ್ರ ಗುರುಗಳಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಗುರುಗಳಿಗೆ ಹೆಂಗ್ ಬರ್ತಾರಲ್ವಾ ಗುರುಗಳೇ? ನೋಡಿ, ಯಾವತ್ತು ನೀವು ಸಂಸಾರ ಕುಂಡ್ಲಿಯನ್ನ ರಚನೆ ಮಾಡ್ತಾ ಇದ್ದೀರಾ, ದಂಪತಿ ಕುಂಡ್ಲಿಯನ್ನ ರಚನೆ ಮಾಡ್ತಾ ಇದ್ದೀರಾ, ಸಿಂಗಲ್ ನಕ್ಷತ್ರವನ್ನ ತೆಗಿತಾ ಇದ್ದೀರಾ, ಇಲ್ಲಿವರೆಗೂ ಸೂಪರ್. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಸೂಪರ್. ಮತ್ತೆ ಪ್ರಶ್ನೆ ಕೇಳಬೇಡಿ, ಇಲ್ಲಿವರೆಗೂ ಸೂಪರ್. ಇವಾಗ ಈ ಸಂಸಾರ ಕುಂಡ್ಲಿಯಿಂದ ಒಂದು ನಕ್ಷತ್ರ ಬಂತು. 5 ಜನರದ್ದು ಕುಂಡ್ಲಿ ನಾನು ಸೇರಿಸ್ಬಿಟ್ಟಪ್ಪ. ನೀನ್ ಹೇಳ್ದಂಗೆ ಕ್ಯಾಲ್ಕುಲೇಷನ್ ಹಾಕಿದೀನಿ, ಒಂದ್ ನಕ್ಷತ್ರ ಬಂತು. ಏನ್ ಹೇಳ್ತೀಯಾ? ಈ 5 ಜನರು ಸೇರಿ ಈ ನಕ್ಷತ್ರ ದಿವಸ ಪೂಜೆ ಮಾಡ್ತಾರಾ? ಮಾಡಿದ್ರೆ ಮಾತ್ರ ಇದು ಆಕ್ಟಿವ್ ಆಗುತ್ತೆ ಈ ನಕ್ಷತ್ರ. ಯಾರೋ ಅದು 5 ಜನರಲ್ಲಿ ಯಾರೋ ಒಬ್ರು ಪೂಜೆ ಮಾಡ್ತಾ ಇದಾರೆ ಅಂದಾಗ ಈ ನಕ್ಷತ್ರ ನೆಗೆಟಿವ್ ಇತ್ತಂದ್ರೆ ನೆಗೆಟಿವ್ ಪವರೇ ಕೊಡೋದು. ಸೊ ಸಂಸಾರ ಕುಂಡ್ಲಿನ ಯೂಸ್ ಮಾಡುವಾಗ ಅದಕ್ಕೆ ಬರುವಂತ ನಕ್ಷತ್ರವನ್ನ ಎಲ್ಲೆಲ್ಲಿ, ಹೇಗೆ, ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಸುಮ್ನೆ ಎತ್ಕೊಂಡ್ ಪಟ 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 ಅಂತ ಮಾಡ್ಕೊಂಡು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ನಾನು ಒಬ್ಳೆ ಪೂಜೆ ಮಾಡ್ತೀನಿ, 100% ತೊಂದರೆ ಆಗುತ್ತೆ.
ನಾನೇ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, 100% ತೊಂದರೆ ಆಗುತ್ತೆ. ಅದನ್ನ ಮಾಡಕ್ ಹೋಗ್ಬೇಡಿ. ಫಸ್ಟ್ ಅದ್ರೊಳಗಡೆ ಏನಿದೆ, 5 ಜನ ಸೇರಿ ದಂಪತಿ ಗುಂಡಿಗಳು ಮಾಡಿದ್ರ, ದಂಪತಿ ಗುಂಡ್ಲಿಗೆ 1 ನಕ್ಷತ್ರ ಬಂತ, ಆ 1 ನಕ್ಷತ್ರದ ದಿವಸ ಅಲ್ಲಿಂದ 13ನೇ ನಕ್ಷತ್ರದ ದೇವ್ರ ಫೋಟೋ ತಗೊಂಡ್ಬಂದು ಮನೆಯಲ್ಲಿ ಇಟ್ರಿ. ಓಕೆನಾ? ಸಿದ್ಧರ ಫೋಟೋ ತಗೊಂಡ್ ಮನೆಯಲ್ಲಿ ಇಟ್ರಿ. ದಂಪತಿಗಳೀರ್ವರೂ ಕೂತ್ಕೊಂಡು ಪೂಜೆ ಮಾಡಿದ್ರೆ ವರ್ಕ್ ಮಾಡುತ್ತೆ. ಸರ್ ಅವರು ಕೆಲ್ಸಕ್ಕೆ ಹೋಗಿದಾರ ಅಥವಾ ನನ್ನ ಹೆಂಡತಿ ಇವತ್ತು ಮನೆಯಲ್ಲಿ ಇಲ್ಲ, ನಾನು ಒಬ್ನೇ ಮಾಡ್ತೀನಿ ಅಂತ ಕೆಲಸ ಮಾಡಲ್ಲ ಸರ್. ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಕೆಲಸ ಮಾಡಿಲ್ಲ ಅಂದ್ರೆ ಬಹಳ ಸಂತೋಷ. ತೊಂದರೆ ಆಯ್ತು ಅಂದ್ರೆ ನೀವೇನ್ ಮಾಡ್ತೀರಾ? ಈ ವ್ಯಕ್ತಿ ಹೇಳ್ಕೊಟ್ಟ, ಇದರಿಂದ ನಂಗೆ ತೊಂದರೆ ಆಯ್ತು ಅಂತ. ಮಾಡೋ ಮುಂಚೆ ದಯವಿಟ್ಟು ನಾನು ಹೇಳಿರೋ ಸೂತ್ರವನ್ನ ತಲೆ ಒಳಗಡೆ ಹಾಕೊಳ್ಳಿ. ಇವಾಗ ಸೂತ್ರ ಅರ್ಥ ಆಯ್ತಾ? ಡನ್. ಓಕೆ ಗುರುಗಳೇ, ಗೊತ್ತಾಯ್ತು. ಥ್ಯಾಂಕ್ ಯು ಗುರುಗಳೇ. ಸಿದ್ಧರಿಗೆಲ್ಲ ಸಿದ್ಧರು ಶಿವ ಅಂತಿರೋ ಗುರುಗಳೇ, ಶಿವನೇ ಸಿದ್ಧರ ಅಂತ ಯಾರೋ ಪ್ರಶ್ನೆ ಹಾಕಿದ್ದೀರಾ. ನಾನು ಇಷ್ಟೇ ಹೇಳ್ತೀನಿ ನಿಮ್ಗೆ, ಸಿದ್ಧರ ಪೂಜೆ ಇತ್ಯಾದಿಗಳನ್ನ ಮಾಡುವಾಗ ಪರ್ಮಿಷನ್ ಯಾರ ಹತ್ರ ಬರ್ಬೇಕು? ಇವಾಗ ಯಾರಿಂದ ತಗೋಬೇಕಾಗುತ್ತೆ? ಪ್ರಾಯಶ್ಚಿತ್ತ ಸಂಕಲ್ಪ ನೀವು ಕೊಡ್ತೀರಾ ಅಂದ್ರೆ ರಾಯರಿಗೆ ಕೊಡ್ಬೇಕಾ, ಸಾಯಿಬಾಬಾ ಕೊಡ್ಬೇಕಾ, ಶಿವನ್ ಕೊಡ್ಬೇಕಾ? ನೀವು ತಲೆ ಓಡಿಸಿ. ಇವಾಗ ಸಿದ್ಧರ ಪೂಜೆನ ಮಾಡುವಾಗ ಪ್ರಾಯಶ್ಚಿತ್ತ ಸಂಕಲ್ಪ ಕೊಡ್ತೀನಿ ನಾನು, ಯಾರಿಗೆ ಕೊಡ್ತೀರಾ? ಗುರುಗಳ ಮಟ್ಟಕ್ಕೆ ಕೊಡ್ತೀನಿ. ಸಿದ್ಧರಿಗೆಲ್ಲ ಸಿದ್ಧರಿಗೆ ಕೊಡ್ಬೇಕು. ಯಾಕೆ ಹೇಳಿ? ಮಧ್ಯದಲ್ಲಿ ತೆಂಗಿನಕಾಯಿ ರೂಪದಲ್ಲಿ ಆ ದೀಪದಲ್ಲಿ ಕೂತಿರುವಂತ ಸ್ವಾಮಿಗಳು ಯಾರಂದ್ರೆ ಅವರೇ ಅಲ್ವಾ? ಆ 18 ಸಿದ್ಧರ ಪೂಜೆನಲ್ಲಿ ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಕೂರಿಸಿರ್ತೀನಿ ನಾನು, ಅದರಲ್ಲಿ ದೀಪ ಇತ್ಯಾದಿಗಳನ್ನ ಹಾಕಿರ್ತೀವಲ್ಲ, ಅವ್ರು ಯಾರು? ಸಿದ್ಧರಿಗೆಲ್ಲ ಸಿದ್ಧರು, ಬಾಸ್, ಹೆಡ್ ಆಫೀಸ್ ಶಿವ. ಸೊ ಸಿದ್ಧರ ಪೂಜೆ ಮಾಡ್ತೀರಾ, ಅದಕ್ಕೆ ಪರ್ಮಿಷನ್ ಬೇಕು ಅಥವಾ ಅದನ್ನ ನಾನು ಮುಂದುವರಿಸ್ತೀನಿ ಅನ್ನುವಂಥದ್ದು ನಿಮ್ಗೆ ಯಾರಿಂದ ಬರಬೇಕು? ಅವರಿಂದಾನೇ ಬರಬೇಕು. ರೈಟ್. ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ನಿಮ್ಗೆ ಪ್ರಶ್ನೆ ಕೇಳಕ್ ಆಗಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ, ಕಮೆಂಟ್ಸ್ ಹಾಕ್ಬೇಡಿ. ರೈಟ್. ಬೇರೆ ಗುರುಗಳೇ ನಮಸ್ಕಾರ. ಯಶಸ್ಸು. ಇವಾಗ ನಾವ್ ಯಾವ್ದಾರ ಒಂದು ಸಾಧನೆ ಮಾಡ್ತಾ ಇರ್ತೀವಿ, ಪ್ರತಿನಿತ್ಯ ಸಾಧನೆ ಅಂದ್ರೆ ಏನೋ ಒಂದು ಜಪ ಮಾಡೋದಾಗ್ಲಿ, 108 ಮಾಡೋದು ಅಥವಾ 10 ಆತರ ಇಟ್ಕೊಂಡಿರ್ತೀವಿ, ಅಭ್ಯಾಸ, ಪ್ರತಿನಿತ್ಯ ಅಭ್ಯಾಸ ಇಟ್ಕೊಂಡಿರ್ತೀವಿ. ಅಂತವ್ರು ಇವಾಗ ಸಡನ್ ಆಗಿ ಈ ಗುರುಗಳ ಆರಾಧನೆ ಮಾಡಕ್ ಶುರು ಮಾಡಿದ್ರೆ, ನೀವ್ ಹೇಳ್ದಾಗೆ ಅದನ್ನು ಬಿಟ್ಟು ಇದನ್ನ ಮಾಡಬೇಕಾ, ಅದರ ಜೊತೆಗೆ ಇದನ್ನ ಮಾಡಬೇಕಾ? ಅದನ್ನ ಬಿಟ್ಟು ಇದನ್ನ ಮಾಡಿ. ಹೌದಾ? ಅಂದ್ರೆ ಇಷ್ಟು ವರ್ಷ ಅವ್ರನ್ನ ಮಾಡ್ಕೊಂಡ್ ಬಂದಿರ್ತೀವಿ, ನೀವ್ ಹೇಳ್ದಾಗೆ ಸ್ವಲ್ಪ ಅವ್ರಿಗೆ ಬಿಟ್ಟು ಇದ್ ಮಾಡೋದ ಆದಂಗ ಆಗುತ್ತೆ ಅಂತ. ಅಲ್ಲ, ನಾನು ಹೇಳ್ತಾ ಇರೋದು, ಇಷ್ಟು ವರ್ಷ ನೀವು ಅದನ್ನ ಮಾಡಿದೀರಾ ಅಂದ್ರ ಮೇಲೆ ಅದರಲ್ಲಿ ನೀವು ಏನು ಸುಖ ಕಾಣದಿದ್ದ ಪಕ್ಷದಲ್ಲೇ ತಾನೆ ಸರ್ ನಾವ್ ಇನ್ನೊಂದ್ ಕಡೆ ನೋಡ್ತೀವಿ. ನಾನು ಹತ್ತಿರೋ ಬಸ್ಸು ಫುಲ್ ಇದೆ, ಆವಾಗ ಖಾಲಿ ಬಸ್ ಬರುತ್ತಾ ಇಲ್ವಾ ಅಂತ ನಾನು ಹುಡುಕ್ತೀನ, ಅಥವಾ ನಾನು ಬಸ್ಸು ಚೆನ್ನಾಗಿದೆ, ಕ್ಲೀನಾಗಿ ಸೀಟಲ್ಲಿ ಕೂತಿದ್ದೀನಿ, ಆರಾಮಾಗಿದ್ದೀನಿ, ಬಸ್ಸು ರೆಡಿಯಾಗಿ ಹೊರಡೋದ್ರಲ್ಲಿದೆ, ಸೂಪರ್ ಆಗಿದೆ ಬಸ್ಸು, ಪಕ್ಕದಲ್ಲಿರೋ ಬಸ್ ನೋಡ್ತೀನ ನೋಡಲ್ವಾ? ಸುಮ್ನೆ ಕೂತಿರ್ತೀನಿ ನಾನು. ನಿಮ್ಗೆಲ್ಲ ಬಂದು ಬೇರೆ ದೈವಗಳನ್ನ ನೀವು ಹುಡ್ಕೊಂಡು ಹೋಗ್ತೀರಾ, ದೇವಸ್ಥಾನ ಹುಡ್ಕೊಂಡು ಹೋಗ್ತೀರಾ, ಪರಿಹಾರ ಹುಡ್ಕೊಂಡು ಹೋಗ್ತೀರಾ ಅಂದ್ರೆ ನಿಮ್ಮ ಹತ್ರ ಇರೋದು ಕೆಲಸ ಮಾಡ್ತಾ ಇಲ್ಲ ಅಂತ ನೀವೇ ಹೇಳ್ತಾ ಇರೋದು ಅದನ್ನ. ಸೊ ಅದು ಹೇಳಿದಾಗ ಇದು ಕೆಲಸ ಮಾಡಲ್ಲ, ಹೋಗೋದು ಕೆಲಸ ಮಾಡಲ್ಲ. ಸಿಂಪಲ್. ಸರಿ ಸರ್. ಎರಡನೇ ಪ್ರಶ್ನೆ ಏನಂದ್ರೆ, ಇವಾಗ ಈ ಗುರುವಿನ ಸಾಧನೆ ಶುರು ಮಾಡ್ತೀವಿ, ನೀವು ಹೇಳ್ದಾಗಿದ್ದನ್ನ ಮಾಡಿದ ನಂತರ ಜನರು ನಾವೆಲ್ಲ ಅಭಿವೃದ್ಧಿಯಲ್ಲಿ ಆಗ್ತೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಒಂದೇನಂದ್ರೆ, ಅಭಿವೃದ್ಧಿ ಆದ್ಮೇಲೆ ಕಾಲಕ್ರಮೇಣ ಮರ್ತೋಗ್ತಾರೆ ಅಥವಾ ಕಮ್ಮಿ ಆಗುತ್ತೆ ಆರಾಧನೆ, ಇದೇನೇ ಮಾಡೋದಾಗ್ಲಿ ಮರ್ತೋಗ್ತಾರೆ. ಆಮೇಲೆ ಹಾಗಾಗಿ ಕಮ್ಮಿ ಆಗೋಗುತ್ತೆ, ಕೆಲವೊಂದ್ಸಲಿ ಮರ್ತೇ ಹೋಗ್ತಾರೆ ಅಭಿವೃದ್ಧಿ ಆದ್ಮೇಲೆ. ಪರವಾಗಿಲ್ವಾ? ಅಥವಾ ನಾವೇನಾರು ಅವ್ರಿಗೆ ಹೇಳಿ ಅಥವಾ ಪ್ರಾಯಶ್ಚಿತ್ತ ಸಂಕಲ್ಪ ಮಾಡೋಂಥದ್ದು ಏನಾರು ಮಾಡಿ ಹೇಳಿ ಬಿಡ್ಬೇಕಾ? ಇವಾಗ ನಿಮ್ ಜೀವನದಲ್ಲಿ ಅಲ್ಲ, ನಿಮ್ ಜೀವನದಲ್ಲಿ ಒಂದ್ ಶಕ್ತಿ ಬಂತು, ಒಂದ್ ವ್ಯಕ್ತಿ ಬಂತು, ನೀವು ನಿಜವಾಗ್ಲೂ ಅವ್ರನ್ನ ಮರ್ತೋಗ್ತೀರಾ? ಉದಾರ ಆಯ್ತು ಅಂದ್ರೆ ಇಲ್ಲ, ಮರೆಯೋದಿಲ್ಲ. ಅಂದ್ರೆ ಈ ಅಭ್ಯಾಸ ನೀವೇನ್ ಹೇಳಿದ್ದೀರೋ ನೋಡೋಣ ಸರ್, ಅವ್ರು ಮರ್ತೋದ್ರೆ ಹೇಳಿ ಆಮೇಲೆ. ಇಲ್ಲ, ಅಷ್ಟೇ. ಕೆಲವೊಂದನ್ನ ನಾವು ಅಂದಾಜ್ ಹಾಕೊಂಡು ಕೂತಿರ್ತೀವಿ, ಅಂದಾಜೆಲ್ಲ ಹಾಕಕ್ ಹೋಗ್ಬೇಡಿ. ಆಗಿದೆಯಾ ನೋಡಿ, ಆಗಕ್ ಚಾನ್ಸೇ ಇಲ್ಲ. ವ್ಯಕ್ತಿಗಳು ಬೇಕಾದ್ರೆ ದೂರ ಆಗ್ಬಹುದು, ಆದ್ರೆ ಮರ್ತೋಗಲ್ಲ. ನೀವೇನ್ ಬೇಕಾದ್ರೂ ನೋಡಿ. ಆ ದೇವಸ್ಥಾನಕ್ಕೆ ನನಗೆ ಹೋಗೋಕ್ ಆಗ್ತಾ ಇಲ್ಲ ಬಾಸ್, ಸ್ವಲ್ಪ ದೂರ ಆಗೋಯ್ತು, ನನಗೆ ಬೇರೆ ಕಡೆ ಶಿಫ್ಟ್ ಆಯ್ತು, ನಂದು ಕೆಲಸದ ಸ್ವಲ್ಪ ಒತ್ತಡ ಜಾಸ್ತಿ ಆಯ್ತು, ಮನೆ ಜವಾಬ್ದಾರಿ ಜಾಸ್ತಿ ಉಂಟು, ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ದೈವನ ಮರ್ತಾ ಗುರು, ನಿನ್ಗೆ ಒಂದ್ಸಲ ಕೈ ಹಿಡ್ದಿರೋ ದೈವನ ಅಂದ್ರೆ 101% ಅವ್ನ ತಲೆಯಿಂದ ಹೋಗಿರಲ್ಲ. ಅವ್ನು ಹೋಗದೆ ಇದ್ದಿರ್ಬೋದು, ಅದು ಒಪ್ಕೋತೀನಿ. ಬೆಳಿಗ್ಗೆ ಎದ್ದು ಪೂಜೆ ಮಾಡಕ್ ಆಗದೆ ಇರ್ಬೋದು, ಸಮಯದ ಅಭಾವ, ಜವಾಬ್ದಾರಿಗಳು ಜಾಸ್ತಿ ಆಗಿದೆ, ದುಡಿಮೆ ಮಾಡಕ್ ಹೋಗ್ಬೇಕಾಗಿದೆ, ನನ್ನ ಕೈಯಿಂದ ಆಗ್ತಾ ಇಲ್ಲ, ನಮ್ಮೂರಲ್ಲಿ ಇದು ಸಿಗಲ್ಲ, ನಮ್ಮೂರಲ್ಲಿ ಅದು ಸಿಗಲ್ಲ. ದೈವನ ಮರ್ತಿದ್ಯಾ? ಇಲ್ಲ, ಅದು ಇಲ್ಲಿ ಕೂತಿದೆ. ಗುರುಗಳು ನಾನು ಹೇಳ್ತೀನಲ್ಲ, ಇಲ್ಲಿ ಕೂರಿಸಿ, ನಿಮ್ಗೆ ಅವಶ್ಯಕತೆ ಇಲ್ಲ, ಇವೆಲ್ಲದರ ಅವಶ್ಯಕತೆ ಇರೋದೇ ಇಲ್ಲ. ಗುರುಗಳನ್ನ ನೀವು ಇಲ್ಲಿ ಕೂರಿಸ್ಕೊಂಡು ಮಾಡಿ, ನಿಮ್ ಜೀವನದಲ್ಲಿ ಎಲ್ಲವೂ ಪರಿವರ್ತನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲೋ ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಒಂದೇ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ ನೋಡಿ. ಬಹಳಷ್ಟು ಜ್ಯೋತಿಷ ಕಲಿಯುವಂತವ್ರು, ವಾಸ್ತು ಕಲಿಯುವಂತವ್ರು, ನ್ಯೂಮರಾಲಜಿ ಅದು ಇದು ಕಲಿಯುವಂತವ್ರೆಲ್ಲ ಬಹಳಷ್ಟು ಜನ ಇದ್ದಾರೆ. ನೀವು ಕೇಳಿ ಅವ್ರನ್ನ, ಯಾವ ಗುರುಗಳ ಹತ್ರ ಹೋಗಿ ಕಲ್ತಿದ್ಯಾ ಅಂತ. ಅವ್ರು ಹೇಳಲ್ಲ, ಅವ್ರು ಬಿಟ್ಕೊಡಲ್ಲ ವಿಷಯಗಳನ್ನ. ಯಾರಿಂದ ಕಲ್ತೆ ಈ ವಿಷಯ ಅಂತ ಹೇಳಿದ್ರೆ ಬಿಟ್ಟೇ ಕೊಡಲ್ಲ. ಇವನ್ನೆಲ್ಲಾರು ಹೋಗಿ ಅವ್ರ ಹತ್ರ ಕಲ್ತ್ಬಿಟ್ಟು ಉದ್ಧಾರ ಆಗ್ಬಿಟ್ರೆ, ತಮ್ಮ ಗುರುಗಳ ಬಗ್ಗೆ ಹೆಮ್ಮೆಯಿಂದ ಕೂಡ ಅವ್ರು ಹೇಳ್ಕೊಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ತಮ್ಮ ಗುರುಗಳ ಬಗ್ಗೆ ಹೆಮ್ಮೆ ಇಲ್ವಾ? ಗುರುಗಳ ಅಂತ ವಿಷಯ ಏನು ಮಾಡಿಲ್ವ ಅಂದ್ರೆ ಖಂಡಿತ ಮಾಡಿದ್ದಾರೆ. ಅವರೆಲ್ಲರ ಗುರುಗಳು ಸೂಪರ್ ಆಗಿದ್ದಾರೆ ನನ್ನ ಪ್ರಕಾರ, ಓಕೆನಾ? ಬಟ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಹೆಮ್ಮೆ ಅನ್ಸಲ್ಲ. ಯಾಕೆ ಅನ್ಸಲ್ಲ ಅಂದ್ರೆ, ಇವ್ರು ಆ ಗುರುಗಳ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ರೆ,
ಈ ರೀತಿಯಾಗಿ ಬಹಳಷ್ಟು ಜನ ಗುರುಗಳ ಹತ್ರ ಸೇರ್ಸೋದು ಕೂಡ, ಜನಗಳನ್ನ ಸೇರ್ಸೋದು ಕೂಡ ಹಿಂಜರಿತಾ ಇರ್ತಾರೆ. ತಮ್ಮ ಗುರುಗಳ ಹೆಸರನ್ನ ತಾವುಗಳು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇರ್ತಾರೆ. ಯಾವಾಗ ಇದನ್ನ ನೀವು ಬಿಡ್ತೀರೋ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ನಾವೇನ್ ಮಾಡ್ತೀವಿ, ನಮ್ಗೆ ವಿದ್ಯೆ ಕಲ್ಸಿರ್ತಾರೆ, ನಮ್ಗೆ ಒಂದೊತ್ತು ಊಟಕ್ಕೆ ಸಹಾಯ ಮಾಡಿರ್ತಾರೆ, ನಮ್ದು ಇವತ್ತು ಜೀವನೋಪಾಯ ನಡೀತಾ ಇದೆ, ಆ ಗುರುಗಳ ಹೆಸರು ಹೇಳೋದಕ್ಕೆ ನಾವು ಹಿಂದೇಟಾಗ್ತೀವಿ. ಇದನ್ನ ಬಿಟ್ಟು ಗುರುವಾರ ನಾನು ವ್ರತ ಮಾಡ್ತೀನಿ, ಸಂಜೆ ಆದ್ರೆ ಹೋಗಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡ್ತೀನಿ, ಕಡ್ಲೆಕಾಳು ಇತ್ಯಾದಿಗಳನ್ನ ದಾನ ಮಾಡ್ತೀನಿ, ಅನ್ನದಾಸೋಹಕ್ಕೆ ಹೆಲ್ಪ್ ಮಾಡ್ತೀನಿ. ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾನೆ, 100% ಕೆಲಸ ಮಾಡಲ್ಲ. ಯಾವುದೇ ಗುರುಗಳ ಹತ್ರ ಹೋಗ್ಬಿಡಿ, ಯಾವ ಸಿದ್ಧರ ಹತ್ರ ಹೋಗ್ಲಿ, ಕೆಲಸ ಮಾಡಲ್ಲ, ಆಗಲ್ಲ. ನೀವು ಮಾಡಿ ತೋರಿಸಿ ನನ್ಗೆ, ಸರ್ ಇಲ್ಲಿ ನಾವು ಹಿಂಗೆ ದ್ರೋಹ ಮಾಡ್ತಾ ಇದೀವಿ, ನಾನು ಅಲ್ಲಿಗೆ ಹೋಗಿ ನಮಸ್ಕಾರ ಆಗ್ತಾ ಇದೀನಿ, ಕೆಲಸ ಮಾಡ್ತಾ ಸರ್, ಮಾಡಲ್ಲ. ಸೊ ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಫಸ್ಟ್ ನಿಮ್ಗೆ ಕಣ್ಣಿಗೆ ಕಾಣಿಸುವಂತ ಗುರುಗಳನ್ನೇ ನೀವು ಬಿಟ್ಟಿದ್ದೀರಾ ಅಂದ್ರೆ, ಕಣ್ಣಿಗೆ ಕಾಣದೇ ಇರೋ ಗುರುಗಳನ್ನ ಏನ್ ಹಿಡ್ಕೊಂಡು ಕೂತಿರ್ತೀರಾ? ಕಣ್ಣಿಗೆ ಕಾಣಿಸಲ್ಲ ಗುರುಗಳು, ಏನ್ ಹಿಡ್ಕೊಂಡು ಕೂತಿರ್ತೀರಾ? ನಾವು ಏನ್ ಹಿಡ್ಕೊಂಡು ಕೂತಿರೋದಕ್ಕೆ ಆಗದೇ ಇಲ್ಲ. ಸೊ ಮೊದಲು ಕಣ್ಣಿಗೆ ಕಾಣಿಸಿರುವಂತ ಗುರುಗಳು ಕೊಟ್ಟಿರುವಂತ ವಿದ್ಯೆಗಳನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊತಾ ಇದ್ದೀರಾ? ಇಲ್ಲ. ಅವ್ರು ಹೇಳಿರೋ ಮಾರ್ಗದಲ್ಲಿ ನಡೆದಿದ್ದೀರಾ? ಇಲ್ಲ. ಅವ್ರು ತೋರಿಸಿರೋ ದಾರಿನಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ. ಅವ್ರ ಮಾರ್ಗದರ್ಶನವನ್ನು ಯಾವ ತರ ಕೇಳಿದಿರಾ? ಇಲ್ಲ. ಅವ್ರನ್ನ ಅವಹೇಳನ ಮಾಡಿದಿರಾ? ಹೌದು. ಆದ್ರೆ ನಾನು ಹೋಗಿ ಅಗಸ್ತ್ಯ ಸಿದ್ಧರಿಗೆ ನಮಸ್ಕಾರ ಮಾಡ್ತೀನಿ. ಅಗಸ್ತ್ಯ ಸಿದ್ಧರು ಸಿದ್ಧರಿಗೆಲ್ಲ ಸಿದ್ಧರು, ದೊಡ್ಡ ಸಿದ್ಧರು. ಅವ್ರ ಹತ್ರ ಹೋಗ್ಬಿಟ್ರೆ ಎಲ್ಲ ಹೋಗುತ್ತಾ? 100% ಹೋಗಲ್ಲ. ನೀವು ಅಗಸ್ತ್ಯ ಸಿದ್ಧ ಹತ್ರ ಹೋಗ್ಬಿಟ್ಟು ಕೇಳಿ, ನಾನು ನಾರ್ಮಲ್ ವ್ಯಕ್ತಿ ತಾನೆ, ನಾನೇ ಹೇಳ್ತಾ ಇದ್ದೀನಿ, ಆಗಲ್ಲ. ಆಗ ಚಾನ್ಸೇ ಇಲ್ಲ. ನಾನು ಆಗಲ್ಲ ಅಂದ್ರೆ ಆಗಲ್ಲ. ಅದು ನೀವು ಹೋಗಿ ಅಗಸ್ತ್ಯ ಸಿದ್ಧರ ಹತ್ರ ಹೋಗಿ ತಲೆ ಜಸ್ಕೊಳ್ಳಿ, ಆಗಲ್ಲ. ಅಗಸ್ತ್ಯ ಸಿದ್ಧರು ಒಂದೇ ಮಾತು ಹೇಳ್ತಾರೆ, ಅಲ್ಲಿರೋವನ್ನೇ ಬಿಟ್ಕೊಂಡು ಇಲ್ಲಿ ಬಂದು ಏನ್ ಮಾಡ್ತೀವಿ ಅಲ್ವಾ? ಸೊ ಯಾವತ್ತೇ ಆಗಿರ್ಲಿ, ನಮ್ಮ ಕಣ್ಣಿಗೆ ಕಾಣಿಸುವಂತ ಗುರುಗಳು ಯಾರ್ಯಾರಿದ್ದಾರೆ ಅವರಿಗೆ ನಾವು ಏನು ಮರ್ಯಾದೆ ಕೊಡ್ತಾ ಇಲ್ಲ, ಅವ್ರನ್ನ ನಾವು ನೋಡ್ಕೊತಾ ಇಲ್ಲ, ಅವ್ರನ್ನ ಅವಹೇಳನ ಮಾಡ್ತಾ ಇರ್ತೀವಿ. ಹಿಂದ್ಗಡೆ ಮಾತಾಡ್ತಾ ಇರ್ತಾರೆ ಬಹಳಷ್ಟು ಜನ, ಹಿಂದ್ಗಡೆ ಮಾತಾಡ್ತಾ ಇರ್ತಾರೆ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಹಿಂದ್ಗಡೆ ಮಾತಾಡ್ಬಿಟ್ರೆ ನಾವು ದೊಡ್ಡ ಮನುಷ್ಯರಾಗೋಗ್ಬಿಟ್ಟಿ ಅಂತ ಅಲ್ವಾ? ಸೊ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ದೊಡ್ಡ ಮನುಷ್ಯರಂತೂ ಇವ್ರುಗಳಾಗಲ್ಲ. ಯಾವುದೇ ಕೆಲಸಗಳನ್ನ ಮಾಡಿದ್ರು ಇವ್ರುಗಳು ದೊಡ್ಡ ಮನುಷ್ಯರಂತೂ ಮಾಡಲ್ಲ. ಇನ್ನು ಕಾಪಿ ಹೊಡೆಯೋದು, ರೈಟ್. ಕಾಪಿ ಹೊಡೆದಾಗ ಏನಾಗುತ್ತೆ ನೀವು ಹೇಳಿ. ಇವಾಗ ನಮ್ಮ ಕರ್ನಾಟಕದ ಒಂದು ಚಲನಚಿತ್ರದಲ್ಲಿದ್ದಂಥವರು ಶ್ರೀಯುತ ಅಣ್ಣವರು, ರಾಜ್ಕುಮಾರ್ ಅಲ್ವಾ? ಅವ್ರ ತರ ನಾನು ಮಿಮಿಕ್ರಿಯೇ ಮಾಡಬಹುದು ಅಲ್ವಾ? ನಾನು ರಾಜ್ಕುಮಾರ್ ಆಗೋದಕ್ಕೆ ಸಾಧ್ಯ ಇದೆಯಾ? ಸೊ ಗುರು ಅನ್ನೋದು ಮಿಮಿಕ್ರಿಯ ನೀವುಗಳು 1000 ಜನ ಮಾಡ್ಬೋದು. ನಾನು ಆಗೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಸಾಧ್ಯನೇ ಇಲ್ಲ. ಅದೇ ರೀತಿ ನೀವಾಗೋದಕ್ಕೆ ನಾನು ಸಾಧ್ಯ ಇಲ್ಲ. ನೀವು ಕೆಳಗಡವ್ರ ಅಲ್ಲ. ನೀವೇನೇನ್ ಕೆಲಸಗಳು ಮಾಡ್ತಾ ಇದ್ದೀರಲ್ಲ, ಆ ಕೆಲಸಗಳನ್ನ ನನ್ನಿಂದ ಮಾಡಕ್ ಆಗಲ್ಲ. ಇದು ಸತ್ಯ. ನಿಮಗೂ ಮರ್ಯಾದೆ ಇದೆ, ನಿಮಗೂ ನಾನು ರೆಸ್ಪೆಕ್ಟ್ ಕೊಡ್ಬೇಕು. ಅದೇ ರೀತಿ ನಮಗೂ ಮರ್ಯಾದೆ ಇರುತ್ತೆ, ನೀವು ನಮಗೂ ರೆಸ್ಪೆಕ್ಟ್ ಕೊಡ್ಬೇಕು. ಅದೇ ರೀತಿ ಪ್ರತಿಯೊಬ್ಬ ಗುರುಗಳ ಹತ್ರ ನಾನು ABCD ಒಬ್ಬರ ಹತ್ರ ಕಲ್ತಿದ್ದೀನಿ, ನಾನು ಬೇಸಿಕ್ ಒಬ್ಬರ ಹತ್ರ ಕಲ್ತಿದ್ದೀನಿ, ನಾನು ಅಡ್ವಾನ್ಸ್ ಒಬ್ಬರ ಹತ್ರ ಕಲ್ತಿದ್ದೀನಿ, ಇನ್ನೂ ವಿಷಯಗಳನ್ನ ಇನ್ನೂ ಜಾಸ್ತಿ ಮಂಡಿಸೋದಕ್ಕೆ ಇನ್ನೊಬ್ಬರ ಹತ್ರ ಕಲಿತಾ ಇದ್ದೀನಿ, ಅಭ್ಯಾಸವನ್ನ ಒಬ್ಬರ ಜೊತೆ ಮಾಡ್ತಾ ಇದ್ದೀನಿ, ಅನುಭವವನ್ನ ಒಬ್ಬರ ಜೊತೆ ಹಂಚ್ಕೋತಾ ಇದ್ದೀನಿ. ಎಲ್ಲರೂ ಗುರುಗಳೇ ಇರ್ತಾರೆ. ಸೊ ಈ ಗುರುಗಳಿಗೆ ನಾವು ಮರ್ಯಾದೆ ಕೊಡದೆ ನೀವು ಯಾವ್ದೋ ಗುರುಗಳನ್ನ ಹೋಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾದಂತ ಫಲ ಇರಲ್ಲ. ಮತ್ತೆ ಸಿದ್ಧರ ಪೂಜೆಯನ್ನ ಮಾಡುವಾಗ ಪ್ರಾಯಶ್ಚಿತ್ತ ಸಂಕಲ್ಪ ಕೊಡ್ಬೇಕಂತ ಯಾರ್ದೋ ಒಂದು ಕಮೆಂಟ್ ಇತ್ತು, ಅದಕ್ಕೆ ಉತ್ತರ ನಮ್ದು ಇಷ್ಟೇ. ಪ್ರಾಯಶ್ಚಿತ್ತ ಸಂಕಲ್ಪ ಸಿದ್ಧರಿಗೆ ಕೊಡ್ಬೇಕು ನೀವು ಸಿದ್ಧರ ಪೂಜೆ ಮಾಡುವಾಗ. ಇದು ಆ ರೂಲ್ ಅಲ್ಲಿ ಅದು ಬಂದೇ ಬರುತ್ತೆ, ಅವ್ರಿಗೆ ಮಾತ್ರ ಕೊಡಿ. ಬೇರೆ ಸರ್? ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ. ಗುರುಗಳೇ, ಈಗ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಅದು ಯಾವ್ದಾದ್ರು ಇದ್ರೂ ಕೂಡ ಈ ಸಿದ್ಧರ ಫೋಟೋವನ್ನು ದೇವರ ಮನೆಯಲ್ಲಿ ಇಡಬಹುದಾ? ಒಂದು ಗುರುಗಳಿಗೆ ಇನ್ನೊಂದು ಗುರುಗಳಿಗೆ ಆಗ್ ಬರಲ್ಲ ಅನ್ನುವಂಥದ್ದು ಯಾವ ಕ್ಲಾಸ್ ಅಲ್ಲಿ ಇದೆಯಮ್ಮ? ಅಲ್ಲ ಸರ್, ಹಾಗಲ್ಲ. ಗುರುಗಳ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅಂದಾಜು ಪ್ರಶ್ನೆಗಳನ್ನೆಲ್ಲ ಬಿಟ್ಬಿಡಿ. ಅಂದಾಜು ಹಾಕುವಂತ ಪ್ರಶ್ನೆಗಳನ್ನೆಲ್ಲ ತಲೆಯಿಂದ ಹೊರಗಡೆ ಹಾಕಿ. ಫಸ್ಟ್ ಅಂದಾಜ್ ಹಾಕೋದಕ್ಕೆ ಹೋಗ್ಬೇಡಿ. ಯಾವುದೇ ಗುರುಗಳು ಸೆಟ್ ಆಗಲ್ಲ ಅನ್ನೋಂಥದ್ದು ಎಲ್ಲೂ ಇಲ್ಲ. ಆಕ್ಚುಲಿ ನಾವು ಮಾಡಿರೋದು, ಓಕೆನಾ? ಅದು ಬಾಯ್ ಬಿಟ್ಟು ಹೇಳ್ತೀವಲ್ಲ, ನಮ್ಮಂತವ ಯಾವ್ದವ್ರು ಮಾಡಿರ್ತಾರೆ, ಈ ಗುರುಗಳಿಗೆ ಆ ಗುರುಗಳಾಗಲ್ಲ, ಈ ಗುರುಗಳ ಹತ್ರ ಹೋಗೋರು ಆ ಗುರುಗಳ ಹತ್ರ ಹೋಗಬಾರ್ದು, ಈ ಗುರುಗಳು ತುಂಬಾ ಕಡಕ್ ಸ್ಟ್ರಿಕ್ಟ್, ಆ ಗುರುಗಳು ತುಂಬಾ ಫ್ರೀ ಮೈಂಡೆಡ್ ಗುರುಗಳು ಅಂತೆಲ್ಲ ನಾವೇ ಮಾಡಿರ್ತೀವಿ. ಸೊ ಅದನ್ನ ಬಿಟ್ಟು ನಿಮಗೆ ಇವಾಗ ರಾಘವೇಂದ್ರ ಸ್ವಾಮಿ ಫೋಟೋ ನಾನು ಮನೆಯಲ್ಲಿ ಇಟ್ಟಿದ್ದೀನಿ ಅಂದ್ರೆ ಗುರುಗಳ ಫೋಟೋ ಇಟ್ಟಿದ್ದೀರಲ್ವಾ ನೀವುಗಳು? ನಾನು ಆವಾಗಿಂದ ಹೇಳ್ತಾ ಇರೋ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದೇವೆ, ನೀವು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇವಾಗ ಗುರು ರಾಘವೇಂದ್ರ ಸ್ವಾಮಿಯ ಫೋಟೋ ಮನೆಯಲ್ಲಿ ಇಟ್ಟರ ಮೇಲೆ ಸಿದ್ಧರ ಅವಶ್ಯಕತೆ ಏನಕ್ಕಿದೆ? ಬಿಕಾಸ್ ಇವ್ರ ಹತ್ರ ಕೆಲಸ ಆಗ್ತಾ ಇಲ್ಲ. ದಟ್ಸ್ ಇಟ್, ಸಿಂಪಲ್. ಅರ್ಥ ಆಯ್ತಾ ಇವಾಗ? ಅದು ಯಾವತ್ತು ನಮ್ಮ ಹತ್ರ ಇರೋದ್ರಲ್ಲಿ ನೋಡಿ ಅಂತ ಹೇಳ್ತಾ ಇದೀನಿ ನಾವು. ನೀವ್ ಏನ್ ಮಾಡ್ತಾ ಇದ್ರೆ ಇನ್ನೊಂದೇನಾದ್ರು ತಗೊಂಬಂದು ಅದ್ರಲ್ಲಿ ಬೂಸ್ಟ್ ಅಪ್ ಮಾಡಕ್ಕಾಗತ್ತಾ ಅನ್ನೋದನ್ನ ಹುಡುಕ್ತಾ ಇದ್ದೀರ. ಸ್ವಾಮಿ ರಾಘವೇಂದ್ರ ಸ್ವಾಮಿನಲ್ಲೇ ಸಿದ್ಧರನ್ನ ನೋಡ್ಬೋದಾದ್ರೆ ನೋಡ್ಬೋದು, ಸಿಗ್ತಾರ ಅಂದ್ರೆ ಸಿಗ್ತಾರೆ, ಹುಡುಕಿ. ನಾನು ತೋರಿಸ್ತೀನಿ, ನೀವು ಹುಡುಕಿ. ಯಾರು ಬೇಕಾದ್ರೂ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಸಾಯಿಬಾಬಾನಲ್ಲಿ ಸಿದ್ಧರು ಕಾಣಿಸ್ತಾರ ಅಂದ್ರೆ ಕಾಣಿಸ್ತಾರೆ, ನಾನು ಹೇಳ್ತೀನಿ ಹೆಂಗೆ ಅಂತ. ನೀವುಗಳು ಯಾರಾದ್ರೂ ಹೇಳಕ್ಕಾಗುತ್ತಾ? ಹೇಳಿ. 4 ಜನರಿಗೆ ವಿಷಯ ತಲುಪಿಸಿ. ನಮ್ಗೇನಾಗೋಗೈತೆ? ನಾವು ನೀವು ಜಗಳ ಮಾಡ್ಕೊಂಡು ಏನ್ ಮಾಡೋದೈತೆ? ತಲುಪಿಸಿ ಯಾರಿಗ್ ಬೇಕಾದ್ರು, ಅಲ್ವಾ? ಡನ್. ನೆಕ್ಸ್ಟ್. ಹರ್ಷ ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಹಲೋ ಅಣ್ಣ, ನಮಸ್ತೆ. ನಮಸ್ತೆ ಅಣ್ಣ.
ಇಂಡಿವಿಜುವಲ್ ಜಾತಕಕ್ಕೆ ನಿರ್ದಿಷ್ಟ ಹಿಂಗೆ ಇಂಡಿವಿಜುವಲ್ ಜಾತಕಕ್ಕೆ ಇಂಥವ್ರಿಗೆ ಸಿದ್ಧ ಗುರುಗಳು ಸೆಟ್ ಆಗ್ತಾರೆ, ಇಂಥವ್ರಿಗೆ ನಾಥ ಗುರುಗಳು ಸೆಟ್ ಆಗ್ತಾರೆ, ಇಂಥವ್ರಿಗೆ ಅವಧೂತ ಗುರುಗಳು ಸೆಟ್ ಆಗ್ತಾರೆ, ಇಂಥವ್ರಿಗೆ ಯತಿ ಗುರುಗಳು ಸೆಟ್ ಆಗ್ತಾರೆ, ಹಿಂಗೇನಾದ್ರು ಪ್ರತ್ಯೇಕ ಸೂತ್ರಗಳಿದೆಯಾ? ಹಾ ಇದೆ ಸರ್. ಆಮೇಲೆ ಒಬ್ರು ಗುರುನ ಎಲ್ಲಾ ಸ್ವರೂಪದಲ್ಲಿ ನಾವು ನೋಡಿದ್ರೆ ಅದು ತಪ್ಪಾಗಲ್ಲ ಅಲ್ವಾ? ಇಲ್ಲ ಸರ್, ಅದ್ ಆ ಕ್ರಮ ಹೆಂಗ್ ನೋಡ್ಬೋದು? ಆತರ ಹೆಂಗ್ ನೋಡ್ಬೋದು? ಆತರ ಏನ್ ಸೂತ್ರ? ಇಲ್ಲ, ಯಾವ್ದು ಬೇಕಾದ್ರೂ ನೋಡ್ಬೋದು, ಸೂತ್ರದ ಅವಶ್ಯಕತೆ ಇಲ್ಲ. ಗುರುನ ನೋಡ್ತೀರಾ, ನಿಮಗೆ ಯಾವ ಗುರುಗಳ ಹೆಸರು ಹೇಳಿದ್ರಪ್ಪ, ಯಾವ್ದಾವ್ದು ಹೆಸರು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ. ಸೊ ಆ ಗುರುಗಳನ್ನೆಲ್ಲ ನೋಡ್ಬೇಕಾ? ಒಬ್ಬ ಗುರುಗಳಲ್ಲೇ ನೋಡ್ಬೋದು. ನೋಡೋ ಕಣ್ಣು ನಿಮ್ದು ಸರಿ ಇರಬೇಕು ಸರ್, ಅದಕ್ಕೆ ಸೂತ್ರದ ಅವಶ್ಯಕತೆ ಇಲ್ಲ. ನೀವು ಯಾವ ಗುರುನ ಬೇಕಾದ್ರೂ ಯಾವ ಗುರುಗಳಲ್ಲಿ ಬೇಕಾದ್ರೂ ನೋಡ್ಬೋದು. ನಾನು ನಿಮ್ಗೆ ಪೂಜೆ ಮಾಡಿ ತೋರಿಸ್ತೀನಿ, ಬೇರೆ ಗುರುಗಳ ಹೆಸರಿನಲ್ಲಿ ಬೇರೆ ಗುರುಗಳನ್ನ ಪೂಜೆ ಮಾಡಿ ತೋರಿಸ್ತೀನಿ, ಕೆಲಸ ಮಾಡ್ತೀನಿ. ಯಾಕೆ ಮಾಡುತ್ತೆ ಅಂತ ಹೇಳಿದ್ರೆ ನಾನು ನೋಡ್ತೀನಿ, ನಾನು ಕಣ್ಣಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ನಿಮಗೆ ನೋಡೋಕ್ಕಾಗಲ್ಲ, ನಿಮ್ಗೆ ಬರೀ ಇವರೇ ಕಾಣಿಸ್ತಾ ಇರ್ತಾರೆ, ಅದು ನಿಮ್ಮ ತಲೆನೋವು. ನಿಮ್ಗೆ ಯತಿ ಗುರುಗಳಾಗಿಯೇ ಕಾಣಿಸ್ತಾರೆ, ನನಗೆ ಕಾಣಿಸಲ್ವೇ? ನಾನೇನ್ ಮಾಡಿ? ನಮ್ಗೆ ಎಲ್ಲಾ ಕಡೆನೂ ಕಾಣಿಸ್ತಾರೆ. ರಾಯರ್ನ ನಾವು ಪೂಜೆ ಮಾಡ್ತೀವಿ ಅಲ್ವಾ? ರಾಯರ್ನ ಪೂಜೆ ಮಾಡೋರು ಬರೀ ಗುರುವಾರ ಮಾಡ್ತಾರೆ, ಇದು ಸತ್ಯ. ಬೇರೆ ದಿನಗಳಲ್ಲಿ ರಾಯರ ಅವಶ್ಯಕತೆ ಇಲ್ವಾ? ರಾಯರ ಆಶೀರ್ವಾದ ಮಾಡೋದು ಬೇಡವಾ ಅಂತೀರಾ? ಬಾಬಾನ ಪೂಜೆ ಮಾಡ್ತೀರಾ, ಗುರುವಾರ ಮಾಡ್ತೀರಾ, ಬೇರೆ ದಿನದಲ್ಲಿ ಬೇಡವಾ? ಅವ್ರ ಆಶೀರ್ವಾದ ಬೇಡವಾ ನಿಮ್ಗಳಿಗೆ? ಇಲ್ಲ. ಗುರುವಾರ ತಿನ್ನಲ್ಲ ಸ್ವಾಮಿಗಳೇ ನಾವು, ಯಾಕಪ್ಪ? ರಾಯರ್ ಪೂಜೆ ಮಾಡ್ತೀವಿ. ಬೇರೆ ದಿನದಲ್ಲಿ ತಿಂದಾಗ ರಾಯರ್ ಬಂದಿದ್ರೆ? ಯಾವತ್ತಾರು ಈ ಪ್ರಶ್ನೆನ ನಿಮ್ಮ ಮನಸ್ಸನ್ನ ನೀವು ಕೇಳ್ಕೊಂಡು ನೋಡಿದೀರಾ? ಬೇರೆ ದಿನದಲ್ಲಿ ನಿಮ್ಗೆ ಸಮಸ್ಯೆಗಳು ಬರಲ್ವಾ? ರಾಯರ್ನ ಬೇಡ್ಕೊಳಲ್ವಾ, ರಾಯರೇ ಕಾಪಾಡಿ ಅಂತ? ರಾಯರ್ ಹೇಳಲ್ವಾ ನೀವು ನಾನ್ ವೆಜ್ ತಿಂತಾ ಇದೀಯಾ, ಐ ವಿಲ್ ನಾಟ್ ಕಮ್ ಅಂತ? ಯಾಕೆ ಹೇಳ್ಬಾರ್ದು? ಯಾರು ಹೇಳಿದ್ ನಿಮ್ಗೆ ಗುರುವಾರ ಮಾತ್ರನೇ ಆ ಗುರುಗಳನ್ನ ಪೂಜೆ ಮಾಡ್ಬೇಕು ಅಂತ? ನಾನು ನನಗಾಗಿ ಹಾಕೊಂಡಿರೋದು ಇವೆಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ. ಇವೆಲ್ಲ ಬಂದ್ಬಿಟ್ಟು ನೀವೇನೇನ್ ಮಾಡ್ಕೊಂಡಿದಿರೋ ಸಂಪ್ರದಾಯ ನಮಗ್ ನಾವೇ ಹಾಕೊಂಡಿರೋದು. ಬೇರೆ ವಾರದಲ್ಲಿ ನಾವು ಒಂದ್ ಸ್ವಲ್ಪ ಫ್ರೀ ಇರೋಣ ಅಂತ, ಅವತ್ತಿನ ದಿವಸ ಮಾತ್ರ ಒಂದಿನ ಬಿಟ್ಬಿಡೋಣ ಅಂತ. ಆ ತರದೆಲ್ಲ ಯಾವ್ದು ರೂಲ್ ಇಲ್ಲ. ಭಗವಂತ, ಗುರುಗಳು, ರಾಯರು ಯಾರೇ ಇರ್ಲಿ, ಎಲ್ಲರಿಗೂ ಕೂಡ ನಾನು ಹೇಳೋದು ಒಂದೇ ಮಾತು, ಪ್ರತಿದಿನ ಇರ್ತಾರೆ ಅವ್ರು, ಪ್ರತಿ ಕ್ಷಣ ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ. ನೀವು ಕರೆದಾಗ ಬರ್ತಾರೆ, ಗುರುಗಳು ಬರ್ತಾರೆ. ನಾವು ಕರೆದ್ರೆ ಗುರುಗಳು ಬರ್ತಾರೆ. ನಾವು ಕರೆದ್ರೆ ದೇವ್ರು ಬರ್ತದ? ಗುರು ಇಲ್ಲ. ನಾನ್ ಕರೆದ್ರೆ ದೇವ್ರು ಬರಲ್ಲ, ನಾನ್ ಕರೆದ್ರೆ ಗುರು ಬರ್ತಾನೆ ಇಮಿಡಿಯೇಟ್ ಆಗಿ. ನಾನ್ ಕರೆದ 5 ನಿಮಿಷದೊಳಗಡೆ ಗುರು ಇರ್ತಾನೆ, 100% ಇರ್ತಾನೆ. ನನಗೆ ಗೊತ್ತು ಗುರು ಬಂದ್ರೆ ಫೀಲ್ ಏನಾಗುತ್ತೆ ಅಂತ. ಗುರು ಬಂದ್ಬಿಡ್ತಾನೆ ನಾನು ಏನಾದ್ರು ಕರೆದ್ರೆ. ನೀವು ಕರೀರಿ, ಗುರು ಬರ್ತಾನೆ. ನೀವು ದೇವ್ರನ್ನ ಕರೀರಿ, ಬರಲ್ಲ. ಯಾಕೆ ಬರಲ್ಲ ಸರ್? ಯಾಕಂದ್ರೆ ನಾವು ದೇವ್ರಿಗೆಲ್ಲ ಬಂದ್ಬಿಟ್ಟು ಇಂಥದ್ದೇ ಇದೇ ತರನೇ ಹಿಂಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ರೂಲ್ ಇಟ್ಬಿಟ್ಟಿದೀವಿ. ಅವ್ರು ಹಂಗೆ ಬರೋದು, ಗೊತ್ತಾಯ್ತಾ? ಸೊ ಗುರುಗಳನ್ನ ಗುರುಗಳಾಗಿ ನೋಡಿ. ಯಾವುದೇ ಗುರುಗಳಲ್ಲಿ ಯಾವುದೇ ಗುರುಗಳನ್ನ ನೀವು ಕಾಣಬಹುದಾ? ಕಾಣುವಂತ ಕಣ್ಣು ನಿಮ್ಮದಿದ್ದಾಗ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯಾದಂತ ಸೂತ್ರಗಳ ಅವಶ್ಯಕತೆ ನಿಮಗಿಲ್ಲ. ಡನ್ನ? ರೈಟ್. ಗುರು ಆರಾಧನೆಯಲ್ಲಿ ಸೂತ್ರಗಳನ್ನ ಹುಡ್ಕೊಂಡು ಕೂತ್ಕೋಬೇಡಿ, ಎಲ್ರೂ ಗುರುಗಳ ಆರಾಧನೆಯನ್ನ ಮಾಡಿ, ಎಲ್ರಿಗೂ ಒಳ್ಳೇದಾಗತ್ತೆ ಅದ್ರಲ್ಲಿ. ಬೇರೆ ಗುರುಗಳೇ ನಮಸ್ಕಾರ. ಗುರುಗಳೇ ಒಂದು ಕ್ವಶನ್. ಗುರುಗಳೇ, ಇವಾಗ ಸಿದ್ಧರ ಹೆಸರು ಬಂದಾಗ ಧನ್ವಂತರ ಸಿದ್ಧರ ಅಂತ ಬಂದೈತೆ, ನಂದೀಶ್ವರ ಸಿದ್ಧರ ಅಂತ ಬರುತ್ತೆ ಗುರುಗಳೇ. ಇವರು ನಂದೀಶ್ವರ ಸಿದ್ಧರು ಮತ್ತೆ ಧನ್ವಂತರ ಸಿದ್ಧರು, ಇವ್ರು ದೇವರ ಅಥವಾ ಇವರು ಬೇರೆ ಸಿದ್ಧರ? ಯೂಟ್ಯೂಬ್, ಗೂಗಲ್ ಅಲ್ಲಿ ಇದರ ಇನ್ಫಾರ್ಮೇಶನ್ಸ್ ಗಳಿದೆ ಸರ್, ಹಾಕೊಂಡು ನೋಡಿ, ವಿಷಯ ಸಿಗುತ್ತೆ. ಸರಿ ಗುರು. ಡನ್. ಧನ್ವಂತರಿ ಇದೆ, ವ್ಯಾಸ ಸಿದ್ಧರಿದೆ, ವಾಲ್ಮೀಕಿ ಸಿದ್ಧರಿದೆ. ನಿಮಗೆ ಬಂದಿರೋ ಡೌಟ್ಗಳು ಇವೇ ಇರ್ತವೆ ನೋಡಿ. ವಾಲ್ಮೀಕಿ ಸಿದ್ಧರಿದ್ದಾರೆ, ಈ ವಾಲ್ಮೀಕಿ ಮಹರ್ಷಿಗಳ ಇವರು ಅಂತ ಅಲ್ವಾ? ಸೊ ಹಾಕೊಂಡು ನೋಡಿ, ಗೊತ್ತಾಗುತ್ತೆ ನಾನು ಯಾವ ಸಿದ್ಧರನ್ನ ಎತ್ತಿದ್ದೀನಿ, ಎಲ್ಲಿಂದ ಬಂದಿದೆ ಅಂತ. ವಿಷಯಗಳು ಸಿಗ್ತಾ ಇದೆ, ಅದನ್ನ ತಕೊಳ್ಳಿ, ನೋಡ್ಕೊಂಡು ಮಾಡಿ. ಆದ್ರೆ ಸಿದ್ಧರ ಈ ವಿಚಾರಗಳು ಏನಿದೆಯೋ ಕಂಟಿನ್ಯೂ ಆಗುತ್ತೆ ನಮ್ಮ ಕ್ಲಾಸಲ್ಲಿ, ಮತ್ತೆ ಕಂಟಿನ್ಯೂ ಆಗುತ್ತೆ. ಮತ್ತೆ ಹೇಳ್ತಾ ಇರ್ತೀನಿ ನಾನು ಇದ್ರ ಬಗ್ಗೆನೇ, ಸಿದ್ಧರ ಬಗ್ಗೆ ಮುಂದೆನೂ ಮಾತಾಡೋಣ ನಾವು, ಬಟ್ ಇವಾಗ ಸದ್ಯಕ್ಕೆ ಬೇಡ. ನೆಕ್ಸ್ಟ್ ಕುಮಾರಸ್ವಾಮಿ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಇದು ಗುರುಮಂತ್ರ ಕೊಟ್ಟಿದ್ರಲ್ಲ, ಅದು ಜೀವಿತವಾಗಿ ಸಮಾಧಿ ಆಗಿರೋರು ಮಾತ್ರ ಹೇಳ್ಬೇಕಾ, ಇಲ್ಲ ಇದು ಬದುಕಿರೋರು ಹೇಳ್ಬೋದಾ ಗುರುಗಳೇ ಹೆಸರು? ಗುರುಗಳೇ, ಈಗ ನೀವು ಕೊಟ್ಟಿರೋದು ಗುರುಮಂತ್ರ ಇದೆಯಲ್ಲ, ಅದು ಜೀವ ಸಮಾಧಿ ಆಗಿರೋರು ಗುರುಗಳ ಹೆಸರು ಮಾತ್ರ ಹಾಕೊಂಡು ಹೇಳ್ಬೇಕಾ, ಅಥವಾ ಬದುಕಿರೋ ಅಂತ ಗುರುಗಳ ಹೆಸರನ್ನು ಸೇರಿಸ್ಕೋಬೋದಾ ಅನ್ನೋದು ಅವ್ರ ಪ್ರಶ್ನೆ. ಜೀವ ಸಮಾಧಿ ಜೀವಂತ. ಕಮಲೇಶ್ ಸರ್ ಮಾತಾಡಿ. ಇವಾಗ ಜೀವಂತ ಸಮಾಧಿ ಗುರುಗಳಿಗೆ ಮಾಡುವಂತ ಪೂಜೆನ ಬದುಕಿರೋ ಗುರುಗಳಿಗೂ ಮಾಡಿದ್ರೆ ಹೇಗಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡ್ತೀರಾ? ಹೆಂಗೆಲ್ಲ ಯೋಚನೆ ಮಾಡಿ, ಇವಾಗ ಹಂಗೆ ಯೋಚನೆ ಮಾಡಿ ನೋಡಿ. ಪಾಪ ಬದುಕಿರೋನ್ ಪಾಪ ಏನ್ ಮಾಡಬಹುದು? ಹೇಗಿದೆ ಪ್ರಶ್ನೆ? ಸೂಪರ್. ಗುರುಗಳೇ ನಮಸ್ತೆ. ನಮಸ್ತೆ ಅಣ್ಣ. ಯಾಕೆ ಕಮಲೇಶನ ಇಷ್ಟೊಂದು ಗಡ್ಡ ಬಿಟ್ಟಿದ್ದೀರಾ? ಹೇಳಿದ್ನಲ್ಲ ಗುರುಗಳೇ, ಅರ್ಕೆ ಇತ್ತು ಧರ್ಮಸ್ಥಳದ. ಗುರುಗಳೇ,
ಈಗ ನಾವು 13ನೇ ನಕ್ಷತ್ರದ ಸಿದ್ಧರನ್ನ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರಿ. ನಾವು 13ನೇ ನಕ್ಷತ್ರ ಯಾವುದೇ ಗ್ರಹ ಇತ್ತು ಅನ್ಕೊಳ್ರಿ, ಆ ಗ್ರಹ ಅಂದ್ರೆ ನಮ್ಮ ಲಗ್ನದಿಂದ ಎಷ್ಟನೇ ಭಾವ ಬರುತ್ತಲ್ಲ, ಆ ಭಾವದ ವ್ಯಕ್ತಿ ಕೂಡ ನಾವು ಸ್ವಲ್ಪ ಅವ್ರಿಗೆ ಸಹಾಯ ಅಥವಾ ಅವ್ರನ್ನ ಇದನ್ನ ಮಾಡಬಹುದಾ? ಮಾಡಬಹುದು ಸರ್. ಅವಾಗ ಬರೋದು ಒಂದೇ ಭಾವ ತಾನೆ, ಎಲ್ಲರಿಗೂ ಅದೇ ಭಾವನೆ ಬರ್ತದೆ. ಅಲ್ಲ ಗುರು, ಬೇರೆ ಬೇರೆ ಭಾವಗಳು ಬರ್ತಾವ. ಲಗ್ನದಿಂದ 13ನೇ ಇದು ಯಾವ ಭಾವಕ್ಕೆ ಬರುತ್ತೆ ಅದು? ಲಗ್ನದಿಂದ 13ನೇ ನಕ್ಷತ್ರ ಹೇಳ್ತಾ ಇದ್ದೀರಾ, ಚಂದ್ರನಿಂದ 13ನೇ ನಕ್ಷತ್ರ ಹೇಳ್ತಾ ಇದೀಯಣ್ಣ? ಚಂದ್ರನಿಂದ 13ನೇ ನಕ್ಷತ್ರ ಅದು ಯಾವ ರಾಶಿ ಆಗುತ್ತೋ ಅದು ಲಗ್ನಕ್ಕೆ ಯಾವ ಭಾವ ಆಗುತ್ತೋ ಆ ಭಾವಕಾರಕತ್ವ ವ್ಯಕ್ತಿಗಳಿಗೆ ನಾವು ಒಳ್ಳೇದ್ ಮಾಡ್ಬೋದು ಅಥವಾ ಆ ವ್ಯಕ್ತಿಯಿಂದ ನಮ್ಗೆ ಒಳ್ಳೇದಾಗತ್ತೆ. ಇದಾ ಪ್ರಶ್ನೆ? ಹೌದು ಆಗತ್ತೆ. ಓಕೆ ಗುರುಗಳೇ, ಸಿದ್ಧರ ಬಗ್ಗೆ ತುಂಬಾನೇ ವಿಷಯಗಳು ತಿಳಿದ್ವು. ನಾವೀಗ ಒಬ್ಬ ಸಿದ್ಧರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಮತ್ತೀಗ ನಾನು ಅದು ಬಿಟ್ಟು ಇದು ಬಿಟ್ಟು ಮಾಡೋದಕ್ಕಿಂತ ಈಗ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಲ್ಲ ಗುರುಗಳೇ? ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸರ್. ಅದೇ ಸಿದ್ಧರು ನಿಮ್ಗೆ ಇನ್ನೊಂದು ಸಿದ್ಧರ ಆರಾಧನೆಯನ್ನ ಸೂಚಿಸಿದ್ರೆ ಅವಾಗ ಹೋಗಿ. ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಇಡಬೇಕು? ಕೆಲವ್ರಿಗೆ ಡೌಟ್ ಇದೆ, ನಾನು ಇವಾಗ ಆಲ್ರೆಡಿ ಒಂದ್ ಮಾಡ್ತಾ ಇದ್ದೀನಲ್ವಾ, ಇದನ್ನ ದಾಟಿ ಇವಾಗ ನಾನು ಮಾಡಿದ್ರೆ ನೀವ್ ಹೇಳ್ತೀರಾ ಇದನ್ನ ಅಪನಂಬಿಕೆ ಮಾಡ್ಬಿಟ್ಟಿದ್ದೀರಾ, ಇದನ್ನ ಮಾಡಂಗಿಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಇದೇ ದೈವ ನಿಮಗೆ ಅಥವಾ ಇದೇ ಗುರುಗಳು ಅಥವಾ ಇದೇ ಸಿದ್ಧರು ನೆಕ್ಸ್ಟ್ ಗೋ ಹೆಡ್ ಇದಕ್ ಹೋಗು ಅಂತ ನಿಮ್ಗೆ ಸಜೆಸ್ಟ್ ಮಾಡಿದಾಗ ಯು ಕ್ಯಾನ್ ಡೂ. ನೀವು ಮಾಡ್ಬೋದು. ಸಜೆಸ್ಟ್ ಬರಬೇಕು. ಇವಾಗ 10th ಪಾಸ್ ಆದ ನಂತರ ಇಲ್ಲಿರುವಂತವ್ರು ಯಾರೋ ಒಬ್ರು ನಿಮ್ಗೆ ಈ ತರದ ಒಂದು ಕೋರ್ಸ್ ತಗೋ ಅಂತ ಹೇಳ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ದೆನ್ ಯು ಕ್ಯಾನ್ ಗೋ, ನೀವು ಹೋಗು. ಅರ್ಥ ಆಯ್ತಲ್ವಾ? ಸೊ ಸಜೆಸ್ಟ್ ಮಾಡುತ್ತೆ. ನಿಮ್ಮ ಹತ್ರ ಇರುವಂತ ದೈವ, ಉಪಾಸನಾ ದೈವ ತಗೊಂಡಿದ್ರು, ಆರಾಧನಾ ದೈವ ತಗೊಂಡಿದ್ರು, ನಾರ್ಮಲ್ ಆಗಿ ಜಪ ಮಾಡ್ತಾ ಇದ್ರು, ಗುರುಗಳ ಹತ್ರ ಹೋಗ್ತಾ ಇದ್ರು, ಐ ಡೋಂಟ್ ನೋ. ನೀವು ಮಾಡುವಾಗ ಆ ದೈವಗಳು ಇನ್ ಕೇಸ್ ನಿಮಗೆ ಬಂದು ನೆಕ್ಸ್ಟ್ ನೀನು ಇದನ್ನ ಮಾಡು ಅಂದಾಗ ಇದ್ರ ಜೊತೆಗೆ ಅದನ್ನ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ನಾನೇ ಡಿಸಿಷನ್ ತಗೊಂಡ್ಬಿಟ್ಟಿರ್ತೀನಿ, ಇದು ಕೆಲಸ ಮಾಡ್ತಾ ಇಲ್ಲ, ಅದು ಹಂಗಾಗತ್ತೆ, ಇದು ಹಿಂಗಾಗತ್ತೆ ಅಂತ. ಹಿಂಗೆಲ್ಲ ನೀವು ತಲೆಗೆ ಹಾಕೊಳಕ್ ಹೋಗ್ಬಿಡಿ. ರೈಟಾ? ಆಯ್ತು ಗುರುಗಳು, ಧನ್ಯವಾದಗಳು. ಗಿರೀಶ್ ಮಾತಾಡಿ ಸರ್. ನಮಸ್ಕಾರ ಗುರುಗಳೇ. ನಮಸ್ತೆ. ಏನಿಲ್ಲ ಗುರುಗಳೇ, ನೀವು ಹೇಳಿದಷ್ಟೇ. ಸಾಯಿಬಾಬಾ ಅವ್ರ ಸಚ್ಚರಿತದಲ್ಲಿ ತುಂಬಾ ಹೇಳಿದ್ದಾರೆ. ಯಾರು ಇಷ್ಟಪಡ್ತಾರೋ ಅದೇ ತರದಲ್ಲಿ ಅವರಿಗೆ ಮೊದಲು ದರ್ಶನ ಕೊಟ್ಟು ಆಮೇಲೆ ನನ್ನನ್ನು ಕಂಟಿನ್ಯೂ ಮಾಡು ಅಂತ ಹೇಳಿದ್ದಾರೆ. ಸಚ್ಚರಿತದಲ್ಲಿ ಓದಿದ್ದೆ, ಅದಷ್ಟೇ ಹೇಳ್ಬೇಕು ಅಂತ ಇದ್ ಮಾಡ್ತೀವಿ ಗುರುಗಳೇ. ಸಾಯಿಬಾಬಾ ಸಚ್ಚರಿತ ಅಂದ್ರೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅಥವಾ ತಪ್ಪಾಗಿ ಹೇಳಿದ್ದೀನಿ ಅಂತ? ನೀವೇನ ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಅದೇನಾ ಅಂತ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಇರ್ಬೋದೇನೋ ಸರ್. ವಸಂತ್ ಮಾತಾಡಿ. ಗುರುಜಿ ನಮಸ್ತೆ. ನಮಸ್ತೆ ಸರ್. ಈಗ ಬೇರೆ ಬೇರೆ ಸಿದ್ಧರು, ಈಗ 13ನೇ ಸಿದ್ಧರು ಮತ್ತೆ ಲಗ್ನದಲ್ಲಿ ಇರೋ ಸಿದ್ಧರಿಗೆ, ಎಲ್ಲಾ ಸಿದ್ಧರಿಗೂ ಒಂದೇ ದೀಪನೇ ಯೂಸ್ ಮಾಡ್ಬೋದಾ ಗುರುಗಳು? ಮಾಡ್ಬೋದು ಸರ್. ಆಮೇಲಿಂದ ನವನಾಥರಿಗೆ ದೀಪ ಯೂಸ್ ಮಾಡ್ತೀವಿ, ಅದೇ ದೀಪನೇ ಯೂಸ್ ಮಾಡ್ಬೋದಾ? ನವನಾಥರ ಕಾನ್ಸೆಪ್ಟ್ ಇಲ್ಲ ಸರ್ ಇವತ್ತು. ಸರಿ, ಓಕೆ ಗುರುಗಳೇ. ಹೊಸ ಪ್ರಶ್ನೆಗಳು ಮುಗಿದಿದೆ, ಇನ್ನು ಉಳಿದಿರಲ್ಲ ರಿಪೀಟ್ ಕ್ವಶನ್ ಗುರುಗಳೆಲ್ಲ. ಹೌ ಇಟ್ ಕಮ್ಸ್, ಹಳೆ ಪ್ರಶ್ನೆಗಳು, ಹಳೆ ವ್ಯಕ್ತಿಗಳು, ಹೊಸ ಪ್ರಶ್ನೆ. ಮತ್ತೆ ಪ್ರಶ್ನೆಗೆ ಬಂದಿದ್ದಾರೆ. ಏನಾದ್ರು ಡೌಟ್ ಹೊಸದಾಗಿ ಬಂದಿರಬಹುದು. ಸಂತೋಷ್ ಮಾತಾಡಿ. ಇವಾಗ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗೆ ಬಂದ್ಬಿಟ್ಟು ನನ್ನ ಕಡೆಯಿಂದ ಒಂದು ಉತ್ತರವನ್ನ ಕೊಡ್ತೀನಿ ನೋಡಿ. ನಮ್ಮ ಮನೆಯಲ್ಲಿ ಹಳೆ ತಟ್ಟೆಗಳಿದೆ, ನಮ್ಮ ಮನೆಯಲ್ಲಿ ಅದೇ ಹಳೆ ತಟ್ಟೆಗಳಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ. ಮನೆಗೆ ಹೊಸದಾಗಿ ನೆಂಟರು ಬಂದಿದ್ದಾರೆ, ಸೇಮ್ ಹಳೆ ತಟ್ಟೆನೇ ಅವ್ರಿಗೆ ಬಡಿಸೋದಾ ಅಂತ ಕೇಳ್ದಂಗಿತ್ತು. ಉತ್ತರ ನಿಮಗೆ ಸಿಕ್ಕಿರ್ತದೆ ನೋಡಿ. ಸಿಂಪಲ್ ಕಾನ್ಸೆಪ್ಟ್ಗಳು. ಇಂಥ ಸಿಂಪಲ್ ಪ್ರಶ್ನೆಗಳನ್ನ ನೀವೇ ಹಾಕೊಳ್ಳಿ, ನಿಮ್ಮ ಒಳಗಡೆ ನೀವೇ ಹಾಕೊಂಡು ನೀವೇ ಕೇಳ್ಕೊಳ್ಳಿ. ರೈಟ್. ಸಂತೋಷ್ ಮಾತಾಡಿ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ. ಗುರುಗಳೇ, ಇದು ಜನ್ಮ ನಕ್ಷತ್ರಕ್ಕೆ 13ನೇ ನಕ್ಷತ್ರ ಮಾಂದಿ ಇರೋದ್ರಿಂದ ಏನ್ ಮಾಡ್ಬೋದು? ಆಲ್ಟರ್ನೇಟಿವ್ ಏನ್ ಮಾಡ್ಬೋದು? ಲೈಫ್ ಸೆಟ್ಲ್ ಆಗೋದಕ್ಕೆ ಮಾಡಕ್ ಹೋಗ್ಬೇಡಿ. ಅಂದ್ರೆ 13ನೇ ನಕ್ಷತ್ರ ಬಿಟ್ಟು ಲೈಫ್ ಸೆಟ್ಲ್ಗೆ ಯಾವ್ದು? ಅದೇ ನಕ್ಷತ್ರ ಒಂದು 13ನೇ ನಕ್ಷತ್ರ ಸೆಟ್ ಮಾಡ್ಕೊಳ್ಳಿ. 13ನೇ ನಕ್ಷತ್ರದ ಪಾಪಗ್ರಹಗಳಿದೆ, ಮಾಂದಿ ಇದ್ದಾರೆ, ಅಥವಾ 13ನೇ ನಕ್ಷತ್ರ ಲಗ್ನ ಇದೆ ಅಂದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಹೇಳ್ತೀವಿ. ಕ್ಲಾಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಲ್ಲ ಅದು. ಎನಿಬಡಿ ಕ್ಲಾಸಿಗೆ ಸಂಬಂಧಪಟ್ಟ ಪ್ರಶ್ನೆ ಇದೆಯಾ? ಇವಾಗ ಕೈ ಎತ್ತಿರೋರು ಇಷ್ಟು ಜನರ ಹತ್ರ. ಅಶ್ವತ್ಥಮ್ಮ ಮಾತಾಡಿ ಮೇಡಮ್. ನಮಸ್ತೆ ಗುರುಗಳೇ. ಗುರುಗಳೇ, ಇವಾಗ ಸಿದ್ಧರ ಪೂಜೆನ ಆಯ್ತಾ ನಾವು ಮಾಡ್ತಾ ಇದೀವಲ್ಲ ಗುರುಗಳೇ, ಅದರಲ್ಲಿ 18 ಸಿದ್ಧರುಗಳ ಬಗ್ಗೆ ಆಯ್ತಾ ತಾವು ಹೇಳ್ತೀರಾ? ಇವಾಗ ಆಯ್ತಾ ಇಲ್ಲಿ ನಕ್ಷತ್ರಗಳಲ್ಲಿ ಪ್ರತಿ ನಕ್ಷತ್ರಕ್ಕೂ ಒಬ್ಬೊಬ್ರು ಸಿದ್ಧರನ್ನ ಮೆನ್ಷನ್ ಮಾಡಿದ್ದೀರಾ.
ಇವಾಗ ಇದೇ ಸಿದ್ಧ 29 ಸಿದ್ಧಗಳಾಗಿದೆ ಗುರುಗಳೇ. ಇಷ್ಟು ಸಿದ್ಧಗಳು ಕೂಡ ಅಲ್ಲಿ 18 ಸಿದ್ಧಗಳಲ್ಲಿ ಇರೋರೇನಾ ಅಥವಾ ಅವರು ಬೇರೆನಾ ಅದು ಹೇಗೆ? ಏನ್ ಮಾಡೋದೈತೆ ಮೇಡಮ್ ಅದನ್ನ ತಿಳ್ಕೊಂಡು? ಓಕೆ ಬಟ್ ಅಲ್ಲಿ 18 ಅಷ್ಟೇ ಆಯ್ತಾ ಮಾಡ್ತೀವಲ್ಲ ಗುರುಗಳೇ? ಅಲ್ಲ, ನಮ್ಗೆ ಏನ್ ಮಾಡೋದೈತೆ? 18 ಸಿದ್ಧರು ಪೂಜೆ ಕೊಟ್ಟವ್ರೆ, 18 ಸಿದ್ಧರನ್ನ ನಮಸ್ಕಾರ ಹಾಕೋದು ಅಷ್ಟೇ ಐತೆ. ಇವರಲ್ಲ ಅವರಲ್ಲಿ ವ್ಯತ್ಯಾಸ ನೋಡುವಷ್ಟು ದೊಡ್ಡ ವ್ಯಕ್ತಿಗಳು ನಾನಂತೂ ಅಲ್ಲ, ನನಗಷ್ಟು ತಲೆನೂ ಓಡ. ಓಕೆ ಅಲ್ಲ ಇಲ್ಲಿ ಇನ್ಕ್ಲೂಡ್ ಆಗುತ್ತಾ ಇಲ್ವಾ, ಯಾಕೆ ಬಿಟ್ಟಿದೀವಿ ಅಂತ ಅನ್ನೋದು ಬರ್ತಾರೆ. ಇವರು ಸಿದ್ಧರುಗಳೇ ಅಲ್ವಾ, ಯಾಕೆ ಬಿಟ್ಟಿದೀವಿ ಪೂಜೆ ಮೇಡಮ್ ಹಂಗ್ ನೋಡಕ್ ಹೋದ್ರೆ ಸಾವಿರಾರು ಸಿದ್ಧರುಗಳು ಇದಾರೆ ಮೇಡಮ್. ನೀವ್ ಯಾಕೆ 28ನ ತಗೊಂಡಿದ್ದೀರಾ? ಸಾವಿರಾರು ಜನ ಸಿದ್ಧರಿದ್ದಾರೆ, ಅದ್ರಲ್ಲಿ 27 ತಗೊಂಡಿರೋದು ನಾನು ಅಂತ ಅವಾಗ್ನೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದೆ ನಾನು, ಅಲ್ವಾ? ಅವ್ರನ್ನೆಲ್ಲ ಯಾಕೆ ಬಿಟ್ಟಿದ್ದೀರಾ 900 ಚಿಲ್ಡ್ರನ್ ಅಂತ ಕೇಳಿದ್ರೆ ಇವಾಗ ನಾನು ಏನ್ ಹೇಳಿ? ಸರಿ ಗುರುಗಳೇ, ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇವಾಗ ನಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಆಯ್ತಾ, 13ನೇ ನಕ್ಷತ್ರ ಇದೆಯಲ್ಲ ಗುರುಗಳೇ, ಅದರ ಅಧಿಪತಿ ಕೆಲವು ಬೇರೆ ನಕ್ಷತ್ರಗಳು ಇರ್ತದೆ. ಆ ನಕ್ಷತ್ರಗಳಲ್ಲಿ ಮಂದಿ ಇತ್ತು ಅಂತಂದ್ರೆ ನಾವು 13ನೇ ನಕ್ಷತ್ರಕ್ಕೆ ಏನು ಸಮಸ್ಯೆ ಇಲ್ದಿರ ನಾವು ಸಿದ್ಧರುಗಳನ್ನ ಪೂಜೆ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಿಸಿದಂತ ಸಿದ್ಧರುಗಳು ಯಾಕೆ, ಏನು, ಎಲ್ಲಿತ್ತಿದು? ಅಂದ್ರೆ ಈಗ ಇವಾಗ 13ನೇ ನಕ್ಷತ್ರ ಬಂದು ಇವಾಗ ಬುಧನ್ ನಕ್ಷತ್ರ ಬಂತು ಅಂತ ಇಟ್ಕೊಳ್ಳಿ ಗುರುಗಳೇ. ಇವಾಗ ಅದೇ ಬುಧನ್ ನಕ್ಷತ್ರದಲ್ಲಿ ಇನ್ನೊಂದು ಕಡೆ ಇನ್ನೊಂದು ಭಾವದಲ್ಲಿ ಮಾಂದಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಂತ ಸಂದರ್ಭದಲ್ಲಿ ಆಯ್ತಾ ನಾವು ಈ 13ನೇ ನಕ್ಷತ್ರನ ಇದನ್ನ ನಾವು ಪೂಜೆ ಮಾಡ್ಕೊಳ್ಬಹುದಾ? ಮಾಡ್ಬೋದು. ಸರಿ ಗುರುಗಳೇ, ಮತ್ತೆ ಸಿದ್ಧರ ಬೆಟ್ಟದಲ್ಲಿ ಐತೆ ಇವಾಗ ಎಲ್ಲ ಇಷ್ಟು ಸಿದ್ಧರುಗಳು ಆಯ್ತಾ ಇರ್ತಾರ ಗುರುಗಳೇ? ಅದು ನನಗೆ ಗೊತ್ತಿಲ್ಲ. ಸರಿ ಗುರುಗಳೇ, ಥ್ಯಾಂಕ್ ಯು. ಗುರುಗಳೇ, ಇದು ನಮಗೆ ಇಷ್ಟಪಡೋ ಸಿದ್ಧರನ್ನ ತಿಳ್ಕೊಳ್ಳೋದು ಹೇಗೆ, ಆಮೇಲೆ ಅವರ ಮೊರೆ ಹೋಗೋದು ಹೇಗೆ? ನೀವು ಇಷ್ಟಪಡೋ ಸಿದ್ಧರನ್ನ ನಿಮ್ಗೆ ಗೊತ್ತಿರ್ತದೆ, ನೀವು ಯಾರನ್ನ ಇಲ್ಲ ಇಷ್ಟಪಡ್ತೀರಾ? ಗುರುಗಳೇ, ಸಿದ್ಧರು ನಮ್ಮನ್ನ ಇಷ್ಟಪಡೋದು. ಸಿದ್ಧರುಗಳು ಯಾರನ್ನೂ ಇಷ್ಟಪಡಲ್ಲ, ದೇವರುಗಳು ಯಾರನ್ನೂ ಇಷ್ಟಪಡಲ್ಲ, ಮನುಷ್ಯನಂತೂ ಇಷ್ಟಪಡದೇ ಇಲ್ಲ. ಅಂದ್ರೆ ಒಂದ್ ಇದೆ ಅಂತ ಅದೇ ಅವಾಗ ಗೊತ್ತಾಗಿತ್ತಲ್ಲ ಗುರುಗಳೇ, ಅಂದ್ರೆ ನಮ್ಮನ್ನ ಇಷ್ಟಪಡೋ ದೇವ್ರನ್ನ ನಾವ್ ಹಿಡ್ಕೊಂಡು ಹೋದಾಗ ಅದು ಇನ್ನ ಇದಿರುತ್ತೆ ಸರ್, ಅಂತ. ದೇವರುಗಳು ನಮ್ಮನ್ನ ಇಷ್ಟಪಟ್ಬಿಟ್ರೆ ಇಮಿಡಿಯೇಟ್ ಆಗಿ ಪ್ರಾಣ ಹೋಗುತ್ತೆ ಸರ್. ನಾವು ಅವ್ರ ಹತ್ರ ಹೋಗ್ಬಿಟ್ಟಿರ್ತೀವಿ. ಬೇಡ ಬಿಡಿ ಅವರೆಲ್ಲ ಇಷ್ಟಪಡ. ದೇವ್ರದೇ ಕುಂಡ್ಲಿನ ಹಾಕ್ಬೇಕು, ನಿಮ್ಗೆ ಯಾರು ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಕುಂಡ್ಲಿನ ಹಾಕಿ ನಾನು ಅನಲೈಸ್ ಮಾಡ್ಬೇಕಾಗುತ್ತೆ ನನಗೆ. ಓಕೆನಾ? ಕ್ಷಮಿಸಿ ಗುರುಗಳೇ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಾವು ಇವಾಗ ಒಬ್ಬರು ಗುರುನ ಪೂಜೆ ಮಾಡ್ತಾ ಇರ್ತೀವಿ. ನಮ್ಗೆ 13 ನಕ್ಷತ್ರ ಇನ್ನೊಂದು ಗುರು ಕಾಣಿಸ್ತು. ಆವಾಗ ನಾವು ಗುರುಗಳೇ ನಂದು ಇಂಥ ನಕ್ಷತ್ರ ಇದೆ, ನೀವು ಈ ಗುರುಗಳ ಜೊತೆ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ಇಲ್ಲ ನೀವೇ ಆ ಗುರುಗಳು ಅಂತ ಒಂದು ಪ್ರಾರ್ಥನೆ ಮಾಡ್ಬೋದು. ನೀವೇ ಆ ಗುರುಗಳ ಒಂದು ರೂಪದಲ್ಲಿ ಆ ಗುರುಗಳ ಒಂದು ಅಸ್ತಿತ್ವದಲ್ಲಿ ನಮ್ಗೆ ಆಶೀರ್ವಾದ ಮಾಡಿ, ನೀವು ಅವ್ರ ರೀತಿ ಇದ್ದೀರಾ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೋದಾ ಗುರುಜಿ? ಅವಾಗ ಏನಾಗುತ್ತೆ ಮಾಡ್ಕೊಳ್ಳಿ, ಅದ್ರಲ್ಲಿ ಅಂದ್ರೆ ಅವರು ಎಲ್ಲ ದೇವರು ಇವಾಗ ಪ್ರತಿಯೊಂದು ಎಲ್ಲ ಒಂದೇ ಅಂತ ಹೇಳ್ತಾರಲ್ಲ, ಆ ತರ ನಾವು ಪ್ರಾರ್ಥನೆ ಮಾಡ್ಬೋದಾ? ಸರ್, ಎಲ್ಲ ಒಂದೇ ಅಂದ್ರ ಮೇಲೆ ಅವ್ರ ಹತ್ರ ಯಾಕೆ ಹೋಗ್ತೀರಾ ಮತ್ತೆ? ಅಲ್ಲೇ ಇರಿ. ಆಗಲ್ಲ ಗುರುಜಿ, ಇವಾಗ ನಮ್ಗೆ 13ನೇ ನಕ್ಷತ್ರ ಬೇಕು. ಆ 13ನೇ ಬೇಕು ನಕ್ಷತ್ರ ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್? ಹೂ ಟೋಲ್ಡ್ ಬಾಸ್? ಅಲ್ಲ, ಇವಾಗ ನಾವು ಇಂಪ್ರೂವ್ಮೆಂಟ್ಗೆ ತಾವು ಹೇಳಲ್ಲ, ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಇರುವಂತ ಸಿದ್ಧರು, ನೀವು ನಂಬಿರುವಂತ ಗುರುಗಳು ನಿಮ್ಮನ್ನ ಯಾಕೆ ಇಂಪ್ರೂವ್ ಮಾಡ್ತಾ ಇಲ್ಲ? ಕನಿಷ್ಠ ಅದಕ್ಕೆ ಉತ್ತರ ಇದೆಯಾ? ಯಾಕಂದ್ರೆ ನೀವು ಅವ್ರನ್ನ ನಂಬ್ತಾ ಇಲ್ಲ, ಅಷ್ಟೇ ಉತ್ತರ. ನಮ್ಮ ಕರ್ಮ ಇನ್ನೂ ಕಳ್ದಿಲ್ಲ ಅಂತ. ಇಲ್ಲ ಸರ್, ನೀವು ಅವ್ರನ್ನ ನಂಬ್ತಾ ಇಲ್ಲ, ಅಷ್ಟೇ ಉತ್ತರ. ಮಿತ ಮಾತಾಡಿ ಮೇಡಮ್. ಗುರುಗಳೇ, ಈಗ ಯಾರೆಲ್ಲ ಜೀವ ಸಮಾಧಿ ಆಗಿರೋ ಗುರುಗಳು ಸಿದ್ಧರುಗಳನ್ನ ಆರಾಧಿಸ್ಬೇಕು ಅಂತ ಹೇಳಿದ್ರಿ, ಯಾರೆಲ್ಲ ಆರಾಧಿಸ್ಬಾರ್ದು? ಎಲ್ರೂ ಆರಾಧಿಸ್ಬೋದು. ಅಂದ್ರೆ ಈಗ ನನ್ನ ಒಂದು ಇದ್ರೊಳಗೆ ಅಂದ್ರೆ ನನ್ನ ಮಗನ ವಿಷಯದೊಳಗೆ ಆ ರೀತಿ ಹೇಳಿದ್ರಿ, ಜೀವ ಸಮಾಧಿ ಆಗಿರೋ ಗುರುಗಳನ್ನ ಹತ್ರ ಇವಾಗ ಹೋಗ್ಬಾರ್ದು ಕ್ಲಾಸ್ ಅಂತ. ಇದೆಯಲ್ಲಿದೆ ಅಮ್ಮ? ನಿಮ್ಮ ಮಗಂದು ಯಾವತ್ ಕೊಟ್ರಿ ಜಾತಕ ಕ್ಲಾಸಲ್ಲಿ? ಎನಿಬಡಿ ಕ್ಲಾಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿದೆಯಾ ಪ್ಲೀಸ್? ಪ್ರಶಾಂತ್ ಸರ್ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ ಗುರುಗಳೇ, ಇದು ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿಯಲ್ಲಿ ರವಿ ಅಥವಾ ಕುಜ ಅಥವಾ ಗುರು ಅಥವಾ ರಾಹು ಕೇತು ಇದ್ರೆ ಆ ನಕ್ಷತ್ರದ ಗುರುಗಳು ಸಿದ್ಧರು ಮಾಡ್ಬೋದ ಗುರುಗಳೇ?
ಇಲ್ಲ ಇಲ್ಲ ಸರ್, ಆ ನಕ್ಷತ್ರ ನೀವು ಪಾಸಿಟಿವ್ ಇದ್ರೆ ಮಾತ್ರ ಅದು ನಕ್ಷತ್ರ ಪಾಸಿಟಿವಿಟಿ ಆ ಗುರುಗಳು ಇಟ್ಕೋಬೋದಲ್ಲ ಗುರು? ಮಾಡ್ಬೋದು. ಗುರುಗಳು ಇದು ತಿಥಿ ಯಾವ ತಿಥಿಯಲ್ಲಿ ಹುಟ್ಟಿರ್ತಾರಲ್ಲ ಆ ತಿಥಿಗೆ ಏನಾರ ಗುರು ಇದು ಸಿದ್ಧರು ಬರ್ತಾರೆ ಗುರು? ಬರ್ಬೋದು ಅನ್ಸುತ್ತೆ ಸರ್ ಮುಂದಿನ ದಿನದಲ್ಲಿ. ಓಕೆ ಗುರು, ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಕ್ಲಾಸ್. ಥ್ಯಾಂಕ್ ಯು. ಸಿಂಗ ಮಾತಾಡಿ. ಗುರುಗಳೇ ನಮಸ್ಕಾರ. ಓ, ನನ್ನ ಕಡೆಯಿಂದ ನಮಸ್ಕಾರ. ಹೇಳೋಣ. ಗುರುಗಳೇ ಏನಿಲ್ಲ, ಏನಿಲ್ವಾ? ಸರಿ ಸರ್, ನೆಕ್ಸ್ಟ್. ನಕ್ಷತ್ರಗಳು ಅಣ್ಣ ಎಲ್ಲಿದ್ಯಾ? ಗುರುಗಳೇ ಎಲ್ಲಿ? ಬ್ಲೂಟೂತ್ ಕಟ್ ಆಗಿದೆ. ಎಲ್ಲಿದ್ಯಾಣ? ಫುಲ್ ಎಕೋ ಹೊಡಿತಾ ಇದೆ ಅಣ್ಣ. ಯಾವ ಜಾಗದಲ್ಲಿ ಕೂತಿದ್ಯಾ? ನನ್ ಮನೆಯಲ್ಲೇ ಇದ್ದೀನಿ ಗುರುಜಿ, ಎಲ್ಲಿ ಹೋಗ್ಲಿ? ಬೇರೆಯವ್ರ ಮನೆಯಲ್ಲಿ ಕೂತ್ರೆ ಎಕೋ ಹೊಡಿತದಂತಾನ? ಸರಿ ಹೇಳಿ. ಇಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ಆಶೀರ್ವಾದದಿಂದ ಸ್ವಲ್ಪ ಮನೆ ದೊಡ್ಡದು ಮಾಡ್ಕೊಂಡಿನಿ ಗುರುಗಳೇ, ಅದು ಮನೆಗೆ ಹೊಡೆಯಾಗತ್ತೆ. ನಿಮ್ಮ ಮನೆ ದೊಡ್ಡದು ಮಾಡೋದು ನನ್ನ ಆಶೀರ್ವಾದ. ನನ್ನ ಮನೆ ದೊಡ್ಡದೇ ಆಗ್ತಾ ಇಲ್ಲ. ನಮ್ದು ಏನ್ ಮಾಡೋದು ಗೊತ್ತಾ? ಹೇಳಿ ಸರ್. ಗುರುಜಿ ಹೇಳಿ ಸರ್. ಫಾರ್ ಎಕ್ಸಾಂಪಲ್ ಗೋಗರ್ ಸಿದ್ಧರ್ ಅಂತ ಹೇಳಿ ಹೇಳಿದ್ರಿ ನೀವು, ಅದು ಗೂಗಲ್ ಅಲ್ಲಿ ಹೊಡೆದ್ರೆ ಬೋಗರ್ ಅಂತ ಬರ್ತಾ ಇದೆ. ಸರ್ ಬೋಗರ್ ಸಿದ್ದರ್ ನಾನು ಹೇಳಿರೋದು ಗೂಗರ್ ಅಲ್ಲ ಸರ್, ಬೋಗರ್. ಬಿ ಫಾರ್ ಬಾಯ್, ಬಾಲ್. ಬೋಗರ್ ಸಿದ್ದರ್ ಸರ್ ಅವರು. ನಾನೇ ತಪ್ಪು ಬರ್ತೀನಿ. ಹಾ ಸರ್, ಗೋಗರ್ ಸಿದ್ದರ್ ಅಂತ ಯಾರಿಲ್ಲ, ಬೋಗರ್ ಸಿದ್ದರ್ ಇರೋದು. ಆಕ್ಚುಲಿ ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಇದು, ಫ್ರೀ ಮಾಡಿದ್ದು ಪುಣ್ಯ ಗುರುಜಿ. ಫೀಸ್ ಹಾ, ನಾನು ಆಕ್ಚುಲಿ ಚೆನ್ನಾಗಿರುವಂತ ಕ್ಲಾಸ್ಗಳನ್ನೆಲ್ಲ ಫ್ರೀ ಮಾಡ್ತಾ ಇರ್ತೀನಿ. ಚೆನ್ನಾಗಿಲ್ದಿರೋ ಕ್ಲಾಸ್ಗಳಿಗೆಲ್ಲ ಫೀಸ್ ಇಟ್ಟಿರ್ತೀನಿ. ಇದು ಎಲ್ಲರದು ನಿಮ್ಮ ಕೊರತೆ ನನಗೆ ಗೊತ್ತಾಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಇದು, ಬಟ್ ಆದ್ರೂ ಫ್ರೀ ತಗೊಂಡು ಹೊರ ನಮ್ದು ಪುಣ್ಯ ಇದು. ಥ್ಯಾಂಕ್ ಯು ಗುರುಜಿ. ಆಕ್ಚುಲಿ ಫೀಸ್ ಕಟ್ಟಬೇಕಾಗಿತ್ತು. ಥ್ಯಾಂಕ್ ಯು ಗುರುಜಿ. ಖಂಡಿತ ಅಣ್ಣ. ಅಣ್ಣ ನಮಸ್ತೆ. ನಮಸ್ತೆ. ಚೌಮುಖಿನೇ ಯಾಕೆ? ಅದ್ರ ಹಿಂದೇನಾರು ಅದ್ರದ್ ವಿಶೇಷತೆ? ಚೌಮುಖಿನೇ ಇದಕ್ಕೆ ಚೌಮುಖಿ ಬಳಸ್ಬೇಕು ಅಂತ ಏನಾರು ಅದ್ರಲ್ಲಿ ಸೀಕ್ರೆಟ್ ಆ ತರದ್ದೇನಾರು ಇದೆಯಾ? ಹಾ ಇದೆ ಸರ್. ಸಾಬರ್ ಮಂತ್ರದ PDF ತೆಗೀರಿ, ಓದಿ. ಸರಿ ಸರಿ. ಡನ್. ಬೇರೆ ಪ್ರಶ್ನೆ ಮುಗೀತು ಗುರುಗಳೇ. ಡನ್. ಓಕೆ, ಯಾರಿಗೂ ಬಂದಿಲ್ಲ. ಬಟ್ ಈ ಲಾಸ್ಟ್ ಅಲ್ಲಿ ಒಂದು ಪ್ರಶ್ನೆ ಬಂತು, ಚೌಮುಖಿನೇ ಯಾಕೆ ಅಂತ. ನಾನು ಕೇಳಿದೆ ಯಾರಿಗಾರು ಒಬ್ಬರಲ್ಲಿ ಇದೆಯಾ ದೈವ? ನನಗೆ ಪ್ರಶ್ನೆ ಕೇಳಿ, ಒಂದೇ ಒಂದು ಪ್ರಶ್ನೆ ಬ್ಯಾಲೆನ್ಸ್ ಇದೆ ಅಂತ. ಈ ಚೌಮುಖಿಗೂ ಅದಕ್ಕೂ ಒಂದು ಸಂಬಂಧ ಇತ್ತು ನನ್ನ ಪ್ರಶ್ನೆಗಳಿಗೆ. ಸೊ ಯಾರ ಕಡೆಯಿಂದನೂ ಬಂದಿಲ್ಲ. ಓಕೆ, ಸೊ ನಾರ್ಮಲ್ ಆಗಿ ಸಿದ್ಧರುಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಗುರುಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತಿನ ತರಗತಿ ನಡೀತು. ಈ ತರಗತಿಗೆ ಸಂಬಂಧಪಟ್ಟಂತ ಈ ವಿಡಿಯೋ ಸೋಮವಾರದ ದಿನ ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡಲಾಗುತ್ತೆ. ಮತ್ತೊಂದ್ಸಲ ಬೇಕಾದ್ರೆ ಆ ವಿಡಿಯೋ ಇತ್ಯಾದಿಗಳನ್ನ ನೀವು ನೋಡ್ಕೊಳ್ಳಿ. ನಿಮಗೆ ಸರಿ ಹೋಗುವಂತ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗುರುಗಳ ಆರಾಧನೆ ನೀವು ಮಾಡಿ. ಅಥವಾ ಸರ್ ನಮ್ಮ ಜಾತಕದಲ್ಲಿ ಯಾವುದೇ ಯೋಗಗಳಿಲ್ಲ ಆದ್ರೂ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಯಾರು ಬೇಕಾದ್ರೂ ಗುರುಗಳನ್ನ ನಂಬ್ಕೊಂಡು ಕಣ್ಮುಚ್ಕೊಂಡು ದುಮ್ಕಿ ಏನೂ ಆಗಲ್ಲ. ದೈವಗಳ ವಿಚಾರಕ್ಕೆ ಬಂದಾಗ ಹೌದು, ಸ್ವಲ್ಪ ನಕ್ಷತ್ರ ಇತ್ಯಾದಿಗಳನ್ನ ನೋಡಿ, ಲತ್ತೆ ಇತ್ಯಾದಿಗಳನ್ನ ನೋಡಿ, ಮಾಂದ್ಯಸ್ಥಿತ ನಕ್ಷತ್ರಗಳನ್ನ ನೋಡಿ, ಅಥವಾ ನಕ್ಷತ್ರಾಧಿಪತಿ ಹಸ್ತ ವಕ್ರಿ ಅಥವಾ ಪಾಪಸ್ಥಾನದಲ್ಲಿ ಏನಾದ್ರು ಕೂತಿದಾನ, ಬಾಧಕಾಧಿಪತಿ, ಇವೆಲ್ಲ ಕಾನ್ಸೆಪ್ಟ್ಗಳು ಬಂದ್ಬಿಡ್ತವೆ ದೈವದ ವಿಚಾರಕ್ಕೆ ಬಂದಾಗ. ಗುರುಗಳ ವಿಚಾರಕ್ಕೆ ಬಂದಾಗ ಗುರುಗಳನ್ನ ನಂಬ್ಕೊಂಡು ದುಮ್ಕಿ ಏನೂ ಆಗಲ್ಲ. ಯಾವ ಶಕ್ತಿಗಳಿದ್ರು ಸಹಿತ ಗುರುಗಳ ಮುಂದೆ ಅಂತೂ ನಿಲ್ಲಲ್ಲ. ಒಂದ್ ಶಕ್ತಿಗಿಂತ ಒಂದ್ ಶಕ್ತಿ ದೊಡ್ಡದಿರ್ಬೋದು, ಅದು ಹೆಂಗೋ ಇರ್ಬೋದು, ನಮಗ್ ಗೊತ್ತಿಲ್ಲ. ಬಟ್ ಗುರುಗಳ ಮುಂದೆ ಅಂತೂ ಯಾವುದೇ ರೀತಿಯಾದಂತ ಶಕ್ತಿಗಳು ಎಲ್ಲಾದ್ರೂ ಮ್ಯೂಟ್ ಇದೆಯಾ? ಅನ್ಮ್ಯೂಟ್ ಆಗಿದೆ. ಮಾತಾಡೋ ಕೇಳಿಸಿ. ಓಕೆ. ಸೊ ನಾರ್ಮಲ್ ಆಗಿ ಗುರುಗಳಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಇವತ್ತಿನ ತರಗತಿ ಇತ್ತು. ಸೊ ಗುರುಗಳಿಗೆ ಸಂಬಂಧಪಟ್ಟಂತ ಆರಾಧನೆಗಳನ್ನ ಮಾಡಿ, ಗುರುಗಳಿಗೆ ಸಂಬಂಧಪಟ್ಟಂತೆ ಮುಂದುವರಿರಿ. ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ಸಿದ್ಧರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನ ನೋಡಿದ ಮೇಲೆ ಯಾರಾದ್ರೂ ಒಬ್ರು ಟ್ರೈ ಮಾಡ್ತಾರೆ ಸಿದ್ಧರ ಬಗ್ಗೆ ಹೇಳೋದಕ್ಕೆ, ಸಿದ್ಧರ ಬಗ್ಗೆ ಕಥೆಗಳು ಏನೇನೋ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಮಾಡ್ಕೊಳ್ಳಿ. ನಾನು ಟಾಪಿಕ್ ಕೊಟ್ಟಿರ್ತೀನಿ ನಿಮ್ಗಳಿಗೆ. ನೀವು ಕ್ಲಾಸ್ಗಳು ಮಾಡ್ತಿರೋ, ವಿಡಿಯೋಗಳು ಮಾಡ್ತಿರೋ, ಏನೇನೋ ಮಾಡ್ಕೊಂಡು ಕೂತಿರ್ತಿರೋ, ಏನು ಬೇಕಾದ್ರೂ ಮಾಡಿ. ಬಟ್ ಟಾಪಿಕ್ ನನ್ನ ಕಡೆಯಿಂದಾನೇ ಬಂದಿರ್ತದೆ. ಸೊ ಅದನ್ನ ನೀವುಗಳು ಪ್ರಾರಂಭ ಮಾಡ್ಕೋಬಹುದು. ಸೊ ಸಿದ್ಧರುಗಳಿಗೆ ಸಂಬಂಧಪಟ್ಟಂತ ಡೀಟೇಲ್ ನ ಕಲೆಕ್ಟ್ ಮಾಡಿ. ಇವಾಗ ಸರ್ ಒಂದೇ ಸಿದ್ಧರ್ನ ನೀವು ಆವಾಗಿಂದ ಇಟ್ಕೊಂಡಿದ್ರಿ, ಒಂದೇ ಸಿದ್ಧರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ರಿ. 13ನೇ ಸಿದ್ಧರ್ ಇಡೀರಿ, 6ನೇ ಸಿದ್ಧರ್ ಇಡೀರಿ. ಇದರಲ್ಲಿ ಏನು ಸರ್ ಇದೆ ಅಂತ ಹೇಳಿದ್ರೆ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ದೈವ, ಯಾವುದೇ ಒಂದು ಗುರು, ಯಾವುದೇ ಒಂದು ಶಕ್ತಿಯ ಬಗ್ಗೆ ಅನ್ವೇಷಣೆ ಮಾಡ್ತಾ 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 ನಿಮ್ಮ ಕಣ ಕಣದಲ್ಲೂ ಕೂಡ ಅವರೇ ಬಂದು ಕೂತ್ಕೊಂಡ್ಬಿಡ್ತಾರೆ. ಸೊ ಆವಾಗ ಯೋಚನೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಪರಿವರ್ತನೆಗಳು ಬರ್ತವೆ ಅಂತ.
ನಾವೇನ್ ಮಾಡ್ತೀವಿ, ಇದೊಂದು ದೇವ್ರು, ಅದೊಂದು ದೇವ್ರು, ಆ ದೇವ್ರೊಂದು, ಈ ಗುರು ಒಂದು, ಅದೊಂದು, ಇದೊಂದು ಎಲ್ಲದನ್ನ ಇಟ್ಕೊಂಡು ಕೂತಿದೀವಿ. ಸೊ ಅದರಿಂದಾಗಿ ನಮ್ಗೆ ಸಮಸ್ಯೆಗಳು ಬರ್ತಾ ಇರೋದು. ಒಂದ್ಸಲ ಒಂದು ದೈವವನ್ನ ಇಟ್ಕೊಂಡು ಕೂತ್ರೆ, ಇವಾಗ ರಾಮನಲ್ಲಿ ನನಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ದೇವ್ರು ಕಾಣಿಸ್ಬೋದೆ, ಅಥವಾ ಕರೆಕ್ಟ್ ಅಲ್ವಾ? ರಾಮನಲ್ಲಿ ನನಗೆ ರಾಮ ಕಾಣಿಸ್ಬೋದು, ಅಥವಾ ರಾಮನಲ್ಲಿ ನನಗೆ ದೇವ್ರು ಕಾಣಿಸ್ಬೋದು. ಫೈನಲ್. ಆಂಜನೇಯನ್ಗೆ ರಾಮನಲ್ಲಿ ಏನ್ ಕಾಣಿಸ್ತದೆ? ಆಂಜನೇಯನ್ಗೆ ರಾಮನಲ್ಲಿ ಜಗತ್ತೆಲ್ಲವೂ ಕಾಣಿಸುತ್ತೆ, ಎಲ್ಲಾ ದೇವರುಗಳು ಕಾಣಿಸ್ತದೆ, ಎಲ್ಲವೂ ಕಾಣಿಸುತ್ತೆ ಅಲ್ವಾ? ಸೊ ರಾಮ ಅಥವಾ ನನ್ನ ಮತ್ತು ಆಂಜನೇಯನ ಭಕ್ತಿಯಲ್ಲಿ ವ್ಯತ್ಯಾಸ ಗೊತ್ತಾಯ್ತಾ? ಇಷ್ಟೇ ಇರೋದು. ಸೊ ನೀವುಗಳು ಕೂಡ ಅಷ್ಟೇ, ಯಾವುದೇ ಒಂದು ದೈವ ಇತ್ಯಾದಿಗಳ ಸಾಧನೆ ಮಾಡ್ತಾ ಇದ್ದೀರಾ, ಆ ದೈವದ ಪರಿಪೂರ್ಣವಾದಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಆ ದೈವಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಣ ಕಣನು ನಿಮ್ಗೆ ಗೊತ್ತಿರಬೇಕು, ಪ್ರತಿಯೊಂದು ವಿಷಯನು ಪಿನ್ ಟು ಪಿನ್ ನಿಮ್ಗೆ ಗೊತ್ತಿರಬೇಕು. ಆವಾಗ ಅದ್ರ ಬಗ್ಗೆ ನೀವು ಮಾತಾಡುವಾಗ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಆ ದೈವದ ಶಕ್ತಿಗಳು ಎಂಟ್ರಿ ಕೊಡ್ತವೆ. ಇದು ನಾವೇನ್ ಮಾಡ್ತೀವಿ, ಇದು ಒಂದು ಸುಮ್ಮನೆ ಒಂದು ಆರಾಧನೆ ಅಂತ ಇಟ್ಟಿರ್ತೀವಿ. ನಾನು ಮೊದಲೇ ಹೇಳಿವ ನಿಮ್ಗೆ, ಗುರುವಾರ ಅಂದ್ರೆ ಗುರುಗಳ ವಾರ, ಬುಧವಾರ ಅಲ್ಲ, ಶುಕ್ರವಾರ ಅಲ್ಲ, ಶನಿವಾರ ಬಂದ್ರೆ ಗುರುಗಳು ನಾವು ಸೇರ್ಸಲ್ಲ. ರಿಯಲ್ ಇದು ಬೇಜಾರಾಗುತ್ತೆ ಕೆಲವರಿಗೆ, ಆದ್ರೆ ರಿಯಲ್ ಇದು. ಎಲ್ಲಿ ಹೇಳಿದ್ದಾರೆ ಗುರುವಾರ ಮಾತ್ರ ಮಾಡಿ, ಗುರುವಾರ ಮಾತ್ರ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತೆ? ಇಲ್ಲ. ಶನಿವಾರ ಆಂಜನೇಯನ ಹತ್ರ ಹೋದ್ರೆ ಶನಿ ದೇವರು ಸರಿ ಆಗ್ತಾರೆ. ಅಂದ್ರೆ ಆಂಜನೇಯ ಖುಷಿ ಪಡಿಸೋದು ವಾರ ಯಾವುದು? ಶನಿವಾರ ಆಂಜನೇಯನ ಹತ್ರ ಹೋದ್ರೆ ಶನಿ ದೇವರು ಸಂತೃಪ್ತರಾಗ್ತಾರೆ, ಶನಿ ಕಾಟದಿಂದ ನಮ್ಮನ್ನ ಆಂಜನೇಯ ಕಾಪಾಡ್ತಾನೆ. ಫೈನ್, ಸೂಪರ್. ಆಂಜನೇಯ ಯಾಕೆ ಕಾಪಾಡ್ತಾನೆ? ಆಂಜನೇಯನ ವಾರಕ್ಕೆ ನೀವು ಹೋಗ್ತಾ ಇಲ್ವಲ್ಲ, ವೈ ಶುಡ್ ಆಂಜನೇಯ? ಏನಕ್ಕೆ ಕಾಪಾಡ್ಬೇಕು ಆಂಜನೇಯ? ನೀವು ಆಂಜನೇಯನ ವಾರದಲ್ಲೇ ಹೋಗ್ತಾ ಇಲ್ವಲ್ಲ, ನೀವು ಹೋಗ್ತಾ ಇರೋದು ಶನಿ ದೇವ್ರಿಗೆ ಹೆದರ್ಕೊಂಡಲ್ವಾ? ಕರೆಕ್ಟ್ ಅಲ್ವಾ? ಸೊ ನೀವು ಓಕೆ, ಶನಿವಾರ ಶನಿ ದೇವ್ರ ಹತ್ರ ಹೋಗೋದ್ರಿಂದ ಶನಿ ಕಾಟದಿಂದ ತಪ್ಪಿಸ್ಕೋಬಹುದಾ? ಅಂದ್ರೆ ಶುಕ್ರವಾರ ಶನಿ ದೇವ್ರ ಕಾಟ ಬರಲ್ಲ, ಗುರುವಾರ ಬರಲ್ಲ, ರೈಟಾ? ಅಂದ್ರೆ ಗುರುವಾರ ದಿವಸ ಶನಿ ದೇವ್ರು ನಿಮ್ಗೆಲ್ಲೂ ಸಿಗಲ್ಲ, ಬುಧವಾರ ದಿವಸ ಸಿಗಲ್ಲ, ಮಂಗಳವಾರ ದಿವಸ ಸಿಗಲ್ಲ, ಸೋಮವಾರ ದಿವಸ ಸಿಗಲ್ಲ, ಭಾನುವಾರ ದಿವಸನೂ ಸಿಗಲ್ಲ. ಶನಿವಾರ ಒಂದು ದಿನ ಮಾತ್ರ ಶನಿ ದೇವರು ಅಲರ್ಟ್ ಆಗಿರ್ತಾರೆ, ಶನಿ ದೇವರು ನಿಮ್ಗೆ ಸಿಗ್ತಾರೆ, ಕರೆಕ್ಟಾ? ಸೊ ಅರ್ಥ ಆಯ್ತಲ್ವಾ? ಸೊ ಈ ತರ ನೀವುಗಳು ನೋಡ್ಕೊಳ್ಳಿ. ಫಸ್ಟ್ ನೀವುಗಳು ಎಲ್ಲಿವರೆಗೂ ಈ ತರ ಒಂದು ಕಾನ್ಸೆಪ್ಟ್ ನ ನಿಮ್ಮ ತಲೆ ಒಳಗಡೆ ರೂಢಿಸ್ಕೊಳ್ಳಲ್ವೋ, ನಿಮ್ಗೆ ನಾನು ಹೇಳಿರುವಂತ ಸಬ್ಜೆಕ್ಟ್ಗಳು ತಲೆಗೆ ಹೋಗಲ್ಲ. ಈ ತಲೆ ಮೇಲಿಂದ ಹೋಗುತ್ತೆ ಅಂತಾರಲ್ಲ, ಆ ತರ ತಲೆ ಮೇಲಿಂದ ಸಬ್ಜೆಕ್ಟ್ಗಳು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲದರಲ್ಲೂ ಒಂದೇ ದೈವವನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿ, ದೈವ ನಿಮ್ಗೆ ಎಲ್ಲದರಲ್ಲೂ ಒಂದೇ ಕಾಣಿಸುತ್ತೆ. ಎಲ್ಲದರಲ್ಲೂ ಒಂದೇ ಗುರುಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಎಲ್ಲಾ ಕಡೆನೂ ಒಂದೇ ಗುರುಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತದೆ. ಗೊತ್ತಾಯ್ತಾ? ನೀವೆಲ್ಲೇ ಹೋಗಿ ಯಾವುದೇ ಗುರುಗಳನ್ನ ಆರಾಧನೆ ಮಾಡಿ, ಏನೇ ಮಾಡಿ, ನಿಮ್ಗೆ ಎಲ್ಲ ಕಡೆನೂ ಒಂದೇ ಗುರುಗಳು ಕಾಣಿಸ್ತಾರೆ. ನಿಮ್ಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದು ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ. ಟ್ರೈ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಈ ಗುರುಗಳ ಹತ್ರ ಹೋದ್ರೆ ಆ ಗುರುಗಳು ಮಾತ್ರನೇ, ಈ ಗುರುಗಳ ಹತ್ರ ಹೋದ್ರೆ ಈ ಗುರುಗಳು ಮಾತ್ರನೇ, ಆ ಗುರುಗಳ ಹತ್ರ ಹೋದ್ರೆ ಆ ಗುರುಗಳು ಮಾತ್ರನೇ. ಈ ತರ ನಾವು ಯಾವತ್ತು ಹೋಗ್ತೀವೋ ಇದು ಕೆಲಸ ಮಾಡಲ್ಲ. ಯಾವುದೇ ದೈವಗಳ ಹತ್ರ ಹೋದ್ರೂ ನಿಮ್ಮ ಕುಲದೇವ್ರನ್ನ ನೋಡಕ್ ಆಗಲ್ವಾ ಅಂದ್ರೆ ಆಗುತ್ತೆ. ಸಿದ್ಧರುಗಳ ಹತ್ರ ಹೋದ್ರೆ ಕುಲದೇವ್ರು ಸಿಗಲ್ವಾ ಸರ್ ಅಂದ್ರೆ ಸಿಗ್ತಾರೆ. ಯಾರು ಹೇಳಿದ್ರು ಕುಲದೇವ್ರು ಸಿಗಲ್ಲ ಅಂತ? ತುಂಬಾ ಜನರಿಗೆ ಕುಲದೇವ್ರು ಸಿಗ್ತಾ ಇಲ್ಲ. ನಾನು ಹೇಳ್ತೀನಿ, ಸಿದ್ಧರುಗಳ ಹತ್ರ ಹೋಗಿ ಕುಲದೇವ್ರು ಸಿಗ್ತಾರೆ. ಯಾಕೆ ಸಿಗಲ್ಲ ಕುಲದೇವ್ರು ಸಿದ್ಧರ ಹತ್ರ? ಯಾರು ಹೇಳಿದ್ರು ಸಿಗಲ್ಲ ಅಂತ? ನಾವೇನ್ ಮಾಡ್ತೀವಿ, ಅಲ್ಲಿ ಸಿದ್ಧರಾಗೇ ನೋಡ್ತಾ ಇರ್ತೀವಲ್ಲ, ನಮ್ಗೆ ಬೇರೆ ಏನು ಕಾಣಿಸಲ್ಲ. ಬರೀ ಒಬ್ರು ಮಾತ್ರ ಕಾಣಿಸ್ತಾ ಇರ್ತೇವೆ, ಒಂದು ಶಕ್ತಿ ಮಾತ್ರ ಕಾಣಿಸ್ತಾ ಇರ್ತದೆ, ಬೇರೆ ಎಂತದೂ ಕಾಣಿಸಲ್ಲ. ಅಲ್ಲಿ ಏನು ಕಾಣಿಸಲ್ಲ ನಮ್ಗೆ, ಅಲ್ವಾ? ಸಾಯಿಬಾಬಾನ್ ನೋಡುವ ನಮ್ಗೆ ಏನ್ ಕಾಣಿಸುತ್ತೆ? ಒಂದು ಮೂರ್ತಿ, ಕಾಲು ಒಂದು ತೆಗೆದು ಈ ಕಡೆ ಮೇಲ್ಗಡೆ ಹಾಕಿದಾರೆ, ವೈಟ್ ಕಲರ್ ಇದು ಹಾಕಿದಾರೆ, ಅಥವಾ ಬೇರೆ ಕಡೆ ಶಾಲು ತಲೆ ಮೇಲೆ ಬಂದ್ಬಿಟ್ಟು ಒಂದು ಬಟ್ಟೆ ಕಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ. ಹಾ, ಸಾಯಿಬಾಬಾ ಇದನ್ನಲ್ಲದೆ ಬೇರೆ ರೂಪದಲ್ಲಿ ಕಾಣಿಸಲ್ಲ ಅಂತ ಸಾಯಿಬಾಬಾ ಭಕ್ತರು ಯಾರಾದ್ರೂ ಹೇಳ್ತೀರಾ ನೀವುಗಳು? ಹಂಗೆ ಹೆಂಗ್ ಸಾಧ್ಯ ಸರ್? ಸಾಯಿಬಾಬಾ ಎಲ್ಲಾ ರೂಪದಲ್ಲೂ ಕಾಣ್ತಾನೆ, ಮತ್ತೆ ನಾವು ಈ ರೂಪದಲ್ಲಿ ಮಾತ್ರ ಯಾಕೆ ನೋಡ್ತಾ ಇದೀವಿ? ಸೊ ನಮ್ಮ ಒಂದು ದೃಷ್ಟಿಕೋನ, ನಮ್ಮ ದೃಷ್ಟಿಕೋನಗಳು ಬದಲಾಗ್ಬೇಕು ಯಾವತ್ತು. ದೃಷ್ಟಿಕೋನಗಳು ಬದಲಾಯ್ತಾ 13ನೇ ನಕ್ಷತ್ರನ ಆಕ್ಟಿವೇಟ್ ಆಗುತ್ತೆ, 6ನೇ ನಕ್ಷತ್ರನ ಆಕ್ಟಿವೇಟ್ ಆಗುತ್ತೆ, ಎಲ್ಲಾ ನಕ್ಷತ್ರಗಳು ಆಕ್ಟಿವೇಟ್ ಆಗುತ್ತೆ, ಎಲ್ಲವೂ ಆಕ್ಟಿವೇಟ್ ಆಗುತ್ತೆ. ಬಟ್ ನಿಮ್ಮ ದೃಷ್ಟಿಕೋನಗಳು ಎಲ್ಲಿವರೆಗೂ ಬದಲಾಗಲ್ವೋ ಯಾವುದು ಆಕ್ಟಿವೇಟ್ ಆಗಲ್ಲ. ಯಾವ್ದಂದ್ರೆ ಯಾವ್ದು ಆಕ್ಟಿವೇಟ್ ಆಗಲ್ಲ, ಏನಂದ್ರೆ ಏನು ಮಾಡ್ಕೊಳಕ್ ಆಗಲ್ಲ. ಈ 13ನೇ ನಕ್ಷತ್ರದ ಕಾನ್ಸೆಪ್ಟ್ ಇದಕ್ಕೆ ಮುಂಚೆ ಕ್ಲಾಸಲ್ಲಿ ಇತ್ತಾ? ಇದಿರಲ್ವಾ ಇಲ್ಲೆಲ್ಲ ತುಂಬಾ ಜನ? ಇತ್ತಾ ಇರ್ಲಿಲ್ವಾ? 6ನೇ ನಕ್ಷತ್ರ ಕಾನ್ಸೆಪ್ಟ್ ಇತ್ತಾ? 8ನೇ ನಕ್ಷತ್ರ ಕಾನ್ಸೆಪ್ಟ್ ಇತ್ತಾ? ನಾನು ಕಲ್ಸಿದ್ದೀನ ಇದಕ್ ಮುಂಚೆ, ಅಥವಾ ಅದನ್ನ ಹೈಡ್ ಮಾಡಿ ಇಟ್ಟಿದ್ನ? ನಿಮ್ಗೆಲ್ಲ ಕಲ್ಸಿದ್ದೀನಲ್ವಾ? ಯಾಕೆ ನೀವು ಇವತ್ತಿನವರೆಗೂ ಉದ್ಧಾರ ಆಗಿಲ್ಲ? ಮತ್ತೆ ಯಾಕೆ ನೀವು ಅಭಿವೃದ್ಧಿ ಆಗಿಲ್ಲ? ಯಾಕೆ ನೀವುಗಳು ಸೆಟ್ಲ್ ಆಗಿಲ್ಲ ಅಂತ ಒಂದ್ಸಲ ನಿಮ್ಗೆ ನೀವೇ ಪ್ರಶ್ನೆ ಕೇಳಿ ನೋಡ್ತೀರಾ? ನಿಮ್ಗೆ ವಿಷಯ ಸಿಕ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನ ನಂಬಿ ಇಲ್ವಲ್ಲ, ನಾವು ಬೇರೆ ಏನೋ ಮಾಡ್ಕೊಂಡು ಕೂತಿದೀವಲ್ಲ. ನಮ್ಗೆ ಬೇಕಾಗಿರೋದನ್ನ ಯಾವ್ದೋ ಒಂದು ಹಿಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಹೋಗಿ ಏನೇನೋ ಮಾಡ್ಕೊಂಡು ಕೂತಿದೀವಿ ನಾವು. ನನ್ನ ಜಾತಕಕ್ಕೆ ನಾನು ಏನ್ ತಂದಿದ್ದೀನಿ, ನಾನು ಏನ್ ಮಾಡ್ಬೇಕು? ಎಲ್ಲಿವರೆಗೂ ಈ ಪ್ರಶ್ನೆ ನಿಮ್ಮ ಜೀವನದಲ್ಲಿ ಬರಲ್ವೋ ಉದ್ಧಾರ ಆಗಲ್ಲ. ಸರ್ ನೀವೇನೇ ಕೊಟ್ರು ಉದ್ಧಾರ ಆಗಲ್ಲ. ನಾನಂತಲ್ಲ, ಯಾರು ಕೊಟ್ರು ಉದ್ಧಾರ ಆಗಲ್ಲ. ಫಸ್ಟ್ ನನಗೇನ್ ಬೇಕು, ನಾನು ಏನಕ್ಕೆ ಬಂದಿದ್ದೀನಿ, ನಾನೇನ್ ಮಾಡ್ಬೇಕಾಗಿದೆ, ನನಗೇನ್ ಸೆಟ್ ಆಗುತ್ತೆ, ಫೈನ್, ಅವ್ರಿಗೆ ಸೆಟ್ ಆಯ್ತು, ನನಗೇನ್ ಸೆಟ್ ಆಗುತ್ತೆ, ನಾನೇನ್ ಮಾಡ್ಬೇಕು? ನಾವು ಅದನ್ನ ನೋಡ, ಯಾರೋ ಒಬ್ರು ಏನೋ ಮಾಡ್ತಾ ಇದ್ರೆ ನಾನು ಅದನ್ನ ಮಾಡಿದ್ರೆ ಉದ್ಧಾರ ಆಗ್ತೀನಿ, ಇನ್ನೊಬ್ರು ಯಾರೋ ಏನೋ ಮಾಡಿದ್ರು ಅವ್ರು ಹಾಳಾದ್ರು, ಸೊ ನಾನ್ ಮಾಡಿದ್ರು ಹಾಳಾಗ್ತೀನಿ. ಹೆಂಗ್ ಸಾಧ್ಯ ಇದು? ನಿಮ್ದು ಅಂತ ಕರ್ಮ ಇದೆಯಾ? ನಿಮ್ದು ಅಂತ ಜೀವನ ಇದೆಯಾ? ಇಲ್ವಾ? ಇದೆಯಾ? ಇದೆ. ಅಂದ್ರ ಮೇಲೆ ನೀವೇನ್ ಮಾಡ್ಬೇಕು? ನಿಮಗೆ ಅಂತ ಇರುವಂತದನ್ನ ಏನಾದ್ರು ಒಂದು ಮಾಡ್ಬೇಕು ತಾನೆ.
ಇಲ್ಲ ನಾವು ಬೇರೆಯವ್ರದ್ದು ಏನಾದ್ರು ಆಗ್ತಾ ಇದೆಯಾ, ಇವ್ರು ಏನಾದ್ರು ಮಾಡಿದಾರ. ಆಮೇಲೆ ಕೆಲವ್ರದ್ದು ಇನ್ನೊಂದು ಡೌಟ್ ಏನಂತ ಹೇಳಿದ್ರೆ, ಇದನ್ನ ಸೆಟ್ ಮಾಡಿ ನೋಡಿದಿರಾ, ನಿಮ್ಗೆ ಒಳ್ಳೇದಾಗಿದ್ಯಾ? ಯಾರಾದ್ರೂ ಒಬ್ರು ಅದನ್ನ ಪ್ರಯತ್ನ ಪಟ್ಟು ಅನುಭವ ಬಂದಿದ್ರೆ ಮಾತ್ರ ತಗೋಗುರು ಇದನ್ನ ನಂಬೋದು. ಹೆಂಗೆ ಕ್ಲಾಸ್ ಅಲ್ಲೆಲ್ಲ ಬರುವಂತ ಸೂತ್ರಗಳೆಲ್ಲ ಪಕ್ಕ ಫಿಕ್ಸಾ? ಚೆನ್ನಾಗಿ ಬರ್ತಾ ಇದೆಯಾ? ಬರ್ತಾ ಇದೆ. ಎಲ್ಲ ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದೆ. ಯಾರನ್ನಾರು ಒಬ್ಬರನ್ನ ಅನುಭವ ಕಳ್ಸೋದು, ಅನುಭವ ತಕೊಂಡ್ರ ಮೇಲೆ ಆಮೇಲೆ ನಾವು ಡಿಸೈಡ್ ಮಾಡೋದು ಇದು ಕೆಲಸ ಮಾಡುತ್ತೆ ಅಂತ. ಸೊ ಅನುಭವಗಳನ್ನ ಬಿಟ್ಟು ನೀವು ಸಿದ್ಧರುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಸಿದ್ಧರುಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆಯನ್ನ ತರ್ತಾರೆ. ಒಳ್ಳೆ ಪ್ರಶ್ನೆ ಒಂದಿತ್ತು, ಈ ಗುರುಗಳು, ಯತಿಗಳು, ರಾಯರು, ಸಾಯಿಬಾಬಾ, ಸಿದ್ಧರು ಇವರಲ್ಲಿರುವಂತ ವ್ಯತ್ಯಾಸ ಏನು ಅಂತ. ತುಂಬಾ ಒಳ್ಳೆ ಪ್ರಶ್ನೆ ಇದು. ಖಂಡಿತವಾಗ್ಲೂ ಸಾಧ್ಯವಾದ್ರೆ ಮುಂದಿನ ದಿನದಲ್ಲಿ ನಾನು ಇದಕ್ಕೆ ಉತ್ತರವನ್ನ ಕೊಟ್ಟೆ ಕೊಡ್ತೀನಿ. ಸೊ ಸಿದ್ಧರುಗಳು ಯಾರಿಂದ ಯಾರು ಬಂದ್ರು, ಯಾರ ಶಿಷ್ಯರು ಯಾರಾಗಿದ್ರು, ಎಲ್ಲಿದೆ ಅವರ ಜೀವ ಸಮಾಧಿ, ಯಾವ ರೀತಿ ಆರಾಧನೆಯನ್ನ ನಾವು ಮಾಡಬೇಕು, ಇದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ನಾವು ಮಾತಾಡೋಣ. ಬಟ್ ಸದ್ಯಕ್ಕೆ ಮಾಂದಿ ಇರ್ಲಿ ಇಲ್ದೇ ಇರ್ಲಿ, ಜಗತ್ತು ಏನೇ ಆಗಿರ್ಲಿ, 13ನೇ ನಕ್ಷತ್ರ ಆಕ್ಟಿವೇಟ್ ಮಾಡ್ಬೋದಾ? ಮಾಡಿ. ಇಲ್ಲ 8ನೇ ನಕ್ಷತ್ರ ಆಕ್ಟಿವೇಟ್ ಮಾಡ್ಬೋದಾ? ಮಾಡಿ. 6ನೇ ನಕ್ಷತ್ರ ಆಕ್ಟಿವೇಟ್ ಮಾಡ್ಬೋದಾ? ಮಾಡಿ. 2ನೇ ನಕ್ಷತ್ರ ಆಕ್ಟಿವೇಟ್ ಮಾಡ್ಬೋದಾ? ದಯವಿಟ್ಟು ಮಾಡಿ. ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆನ ತರುವಂತ ಯಾವುದೇ ಒಂದು ನಕ್ಷತ್ರವನ್ನ ಆಕ್ಟಿವೇಟ್ ಮಾಡ್ತೀರಾ, ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದೇ ಒಂದು, ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಫೋಟೋ, ಯಾರೋ ಪ್ರಶ್ನೆ ಇತ್ತು, ಒಬ್ರಿಗೆ ಒಂದು ಫೋಟೋ, ಇನ್ನೊಬ್ರಿಗೆ ಒಂದು ಫೋಟೋ ತರಲಾ ಅಂತ. ಬೇಡವೇ ಬೇಡ, ತರಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಸಿದ್ಧರುಗಳ ಫೋಟೋ ತರಕ್ಕೆ ಹೋಗ್ಬೇಡಿ. ದೇವ್ರ ಕೊಂಡೆನಲ್ಲಿ ಇಡೋದ, ಹಾಲಲ್ಲಿ ಇಡೋದ, ಇಡಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಲ್ಲ, ಇಡಕ್ ಹೋಗ್ಬೇಡಿ. ಅದಕ್ಕೆ ಬದಲಾಗಿ ಅವರ ಗುರುಗಳ ಪ್ರತಿರೂಪವಾಗಿ ನಾನು ನಿಮಗೆ ಚೌಮುಖಿ ದೀಪವನ್ನ ಇಡೋಕ್ಕೆ ಹೇಳಿದ್ದು. ಇದೇ ಪ್ರಶ್ನೆ ಇತ್ತು. ಓಕೆ, ಚೌಮುಖಿ ದೀಪ ಗುರುಗಳ ಪ್ರತಿರೂಪ. ನೀವು ಚೌಮುಖಿ ದೀಪ ಇಟ್ಟು ಗುರುಗಳನ್ನ ನೆನೆಸ್ಕೊಂಡು ಆ ಚೌಮುಖಿ ದೀಪವನ್ನ ಹಚ್ಚಿ ಅದರ ಮುಂದೆ ಕೂತ್ಕೊಂಡು ನಿಮಗೆ ಯಾವ ಸಿದ್ಧರು ಸೆಟ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟ ಮಂತ್ರ, ನಿಮ್ಮ ಮಿಸಸ್ಗೆ ಯಾವ ಸಿದ್ಧರು ಸೆಟ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟ ಮಂತ್ರ, ನಿಮ್ಮ ಮಗನಿಗೆ ಯಾವ ಸಿದ್ಧರು ಸೆಟ್ ಆಗ್ತಾರೆ ಅದು ಅವ್ರ ಸಂಬಂಧಪಟ್ಟ ಮಂತ್ರ. ಒಂದೇ ಚೌಮುಖಿ ದೀಪವನ್ನ ಬೆಳಗಿ ನಿಮ್ಮ ಗುರುಗಳಿಗೆ ಸಂಬಂಧಪಟ್ಟ ಮಂತ್ರವನ್ನ ಆ ಚೌಮುಖಿ ದೀಪದಲ್ಲಿ ನಿಮ್ಮ ಗುರುಗಳನ್ನ ನೀವು ನೋಡಿ. ಇನ್ನೊಬ್ರು ನೋಡ್ತಾರೆ ಸರ್, ಅವ್ರಿಗೆ ಅವ್ರ ಗುರುಗಳು ಕಾಣಿಸ್ತಾರೆ. ಒಂದೇ ಚೌಮುಖಿದಲ್ಲಿ ಎಲ್ಲಾ ಸಿದ್ಧರುಗಳು ಕಾಣಿಸ್ತಾರೆ ಅಂದ್ರೆ ಖಂಡಿತವಾಗ್ಲೂ ಕಾಣಿಸ್ತಾರೆ. ನೀವು ಆ ರೀತಿ ಆರಾಧನೆಯನ್ನ ಪ್ರಾರಂಭ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ ಮನೆಯಲ್ಲಿ 5 ಜನ ಇದ್ದಾರೆ, 5 ಜನರು ಸಿದ್ಧರ ಫೋಟೋ ತಗೊಂಡ್ಬಂದು ಹಾಕ್ಬಿಡ್ತೀರಾ? ಈ ರೀತಿ ಹಾಕೋಕ್ ಹೋಗ್ಬೇಡಿ. ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, 18 ಸಿದ್ಧರುಗಳ ಫೋಟೋಗಳನ್ನ ನಾವು ಮನೆಯಲ್ಲಿ ಹಾಕಿದೀವಿ ಅಂತ. ಇದು ವರ್ಕ್ ಮಾಡಲ್ಲ. ವರ್ಕ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಂದು ಸಮಸ್ಯೆ ಇತ್ಯಾದಿಗಳು ಬಂದೇ ಬರುತ್ತೆ. ಓಕೆನಾ? ಸೊ ದಯವಿಟ್ಟು ಹಾಕೋದಕ್ಕೆ ಹೋಗ್ಬೇಡಿ. ನಾನು ಪಂಚಪಕ್ಷಿ ಕ್ಲಾಸ್ ಮಾಡುವಾಗ ನಾನು ಹೇಳಿದ್ದೆ, ಅಗಸ್ತ್ಯ ಸಿದ್ಧರ ಜೊತೆಗೆ ಯಾವ ಸಿದ್ಧರುಗಳದ್ದು ಸಮಸ್ಯೆ ಆಗಿತ್ತು, ಯಾರ್ಯಾರ ಜೊತೆ ಚರ್ಚೆ ಇತ್ಯಾದಿಗಳಾಗಿತ್ತು, ಎಷ್ಟೊಂದು ನಾಡಿ ಗ್ರಂಥಗಳು ನೀರಿನಲ್ಲಿ ಹರಿದು ಹೋಯ್ತು, ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ ಪಂಚಪಕ್ಷಿ ಕ್ಲಾಸ್ ಅಲ್ಲಿ. ಓಕೆನಾ? ಯಾವ್ಯಾವ ಸಿದ್ಧರುಗಳಿಗೆ ಅಗಸ್ತ್ಯ ಸಿದ್ಧರದ್ದು ಇದರಲ್ಲಿ ಶಾಪ ಬಿದ್ದೈತೆ, ಅಗಸ್ತ್ಯ ಸಿದ್ಧರ ಮಂತ್ರವನ್ನು ಉಪಯೋಗಿಸುವಾಗ ಯಾವ ಸಿದ್ಧರ ಶಾಪ ಬಿದ್ದೈತೆ, ಯಾವ ಸಿದ್ಧರ ಮಂತ್ರಕ್ಕೆ ಅಗಸ್ತ್ಯ ಸಿದ್ಧರ ಶಾಪ ಬಿದ್ದೈತೆ, ಇವೆಲ್ಲ ಮಾತಾಡಿದೀನಿ. ಇವೆಲ್ಲ ನಿಮ್ಗಳಿಗೆ ಗೊತ್ತಿದ್ದು ಮತ್ತೆ ಯಾಕಂದ್ರೆ ಆ ಕ್ಲಾಸ್ ನಾವು ನೋಡಲ್ವಲ್ಲ, PDF ಓದಲ್ಲ, ವಿಡಿಯೋಗಳನ್ನ ನೋಡಲ್ಲ. ಸೊ ನಮ್ಗೆ ಅದು ಮರ್ತೋಗ್ಬಿಟ್ಟೈತೆ. ಸೊ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಒಂದು ಸಿದ್ಧರಿಗೂ ಇನ್ನೊಂದು ಸಿದ್ಧರಿಗೂ ಶಾಪ ಬಿದ್ದಿರ್ಬೋದಾ? ಬಿದ್ದಿರ್ಬೋದು. ಇದು ಇದೆಯಾ ಉಲ್ಲೇಖ? ಇದೆ. ಇವಾಗ ನಾವು ಎಲ್ಲ ಸಿದ್ಧರನ್ನ ತಗೊಂಬಂದು ಇಟ್ಟಿದೀವಿ ಅಂತ ಹೇಳಿದ್ರೆ ಏನಾಗ್ಬೋದು? ನೀವು ಸ್ವಲ್ಪ ಯೋಚನೆ ಮಾಡಿ. ಇವ್ರಿಗೆ ಅವ್ರಾಗಲ್ಲ, ಅವ್ರಿಗೆ ಅವ್ರಾಗಲ್ಲ ಅಂತ ನಾನು ಹೇಳ್ತೀನಿ. ಯಾವ ಸಿದ್ಧರು ಆದ ನಂತರ ಯಾವ ಸಿದ್ಧರ ಶಿಷ್ಯಂದ್ರು ಯಾರ್ಯಾರು ಬಂದಿದ್ರು, ಆ ಸಿದ್ಧರ ಶಿಷ್ಯಂದ್ರು ಯಾರ್ಯಾರು ಬಂದಿದ್ರು, ಅದೆಲ್ಲ ನಾನು ಕಲಿಸ್ತೀನಿ ನಿಮ್ಗೆ. ಅವಾಗ ನೀವು ನೋಡಿ, ಈ ಪ್ಯಾಟರ್ನ್ ಇದೊಂದು ಪಂಗಡ, ಈ ಪ್ಯಾಟರ್ನ್ ಒಂದು ಪಂಗಡ, ಮತ್ತೊಂದು ಪ್ಯಾಟರ್ನ್ ಒಂದು ಪಂಗಡ. ಸೊ ನಾವು ಯಾವ ಪಂಗಡಕ್ಕೆ ಸೇರಿದೀವಿ, ಎಲ್ಲಿಗೆ, ನಮ್ದು ಗೋತ್ರ ಯಾವುದು, ಇವಾಗ ಹೆಂಗ್ ಹೋಗ್ಬೇಕಂದ್ರೆ ನಮ್ದು ಗೋತ್ರ ಯಾವುದು, ಆ ಗೋತ್ರಕ್ಕೆ ತಕ್ಕಂತೆ ಆ ಪ್ಯಾಟರ್ನ್ ಅಲ್ಲಿ ನಾವು ಹೋಗ್ತೀವಿ ತಾನೆ. ಇನ್ನೊಂದು ಗೋತ್ರದೊಳಗಡೆ ನುಸುಳ್ತೀವ? ಇಲ್ಲ ಅಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಒಂದು ಗುರುಗಳು ಅಂತ ಬಂದಾಗ ಒಂದು ಪ್ಯಾಟರ್ನ್, ಒಬ್ಬ ಗುರುಗಳು ಅಂತ ಬಂದಾಗ ಒಂದು ಪ್ಯಾಟರ್ನ್. ಇವಾಗ ನಾವು ಬೇರೆ ಗುರುಗಳನ್ನ ನಮ್ಮ ಮನೆ ಕರೆಸ್ತೀವ? ಇಲ್ಲ. ನಮ್ ಗುರುಗಳನ್ನ ಕರೆಸ್ತೀವ? ಹೌದು. ಯಾಕೆ ಬೇರೆ ಗುರುಗಳನ್ನ ಕಲಿಸ್ಬಾರ್ದು? ಇದು ಪ್ರಶ್ನೆ ಅಲ್ವಾ? ಆದ್ರೆ ನಾವು ಕರ್ಸಲ್ಲ ಕೆಲವರು. ನಮ್ ಗುರುಗಳನ್ನ ಬಂದಾಗ ನೋಡುವಂತ ರೀತಿ ಬೇರೆ ಇರುತ್ತೆ, ಬೇರೆ ಗುರುಗಳು ಬಂದಾಗ ನೋಡುವಂತ ರೀತಿ ಬೇರೆ ಇರುತ್ತೆ. ಅದೇ ರೀತಿ ಸಿದ್ಧರು, ಗುರುಗಳು ಇವ್ರನ್ನೆಲ್ಲ ನಾವು ಪೂಜೆ ಮಾಡುವಾಗ ನಮ್ಮದೇ ಥಾಟ್ಸ್ ಬೇರೆ ಇರ್ತದೆ, ನಾವು ಪೂಜೆ ಮಾಡುವಂತ ವಿಧಾನಗಳು ಬೇರೆ ಇರ್ತವೆ, ಮತ್ತೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಬರೋದು. ದೈವಗಳು ಯಾವ ರೂಪದಲ್ಲಿ ಬರ್ತವೆ ಅದೇ ರೂಪದಲ್ಲೇ ಬರೋದು. ಅದನ್ನ ಬಿಟ್ಕೊಂಡು ನಾವುಗಳು ಏನೋ ಚಿತ್ರ ಬರೆದಿಟ್ಟಿದೀವಲ್ಲ ಆ ರೂಪದಲ್ಲಿ ಬರ್ತಾರಂದ್ರೆ ಖಂಡಿತವಾಗ್ಲೂ ಬರಲ್ಲ. ಖಂಡಿತವಾಗ್ಲೂ ಆ ಚಿತ್ರದ ರೂಪದಲ್ಲಿ ಅವ್ರುಗಳು ಬರಲ್ಲ. ಇವಾಗ ಸಿದ್ಧರುಗಳು, ನೀವು ಅಗಸ್ತ್ಯ ಸಿದ್ಧರನ್ನ ನೋಡಿದಾಗ ಕುಳ್ಳಗಿದ್ದಾರೆ, ಕೈನಲ್ಲಿ ಕಮಂಡಲ್ಲಿ ಇಟ್ಕೊಂಡು ನಿಂತಿರುವಂತ ಪೊಸಿಷನ್ ಅಲ್ಲಿ ಇದ್ದಾರೆ. ಅಗಸ್ತ್ಯ ಸಿದ್ಧರದ್ದು ಪೂಜೆ ಇತ್ಯಾದಿಗಳನ್ನ, ಜಪ ಇತ್ಯಾದಿಗಳನ್ನ ಮಾಡಿದ್ರೆ ಕನ್ಸಲ್ ಅವ್ರು ಹಂಗೂ ಬರ್ಬೋದು, ಜ್ಯೋತಿ ರೂಪವಾಗಿ ಬರ್ಬೋದಲ್ವಾ? ಬರಂಗಿಲ್ವಾ? ಸಿದ್ಧರುಗಳು ಜ್ಯೋತಿ ರೂಪದಲ್ಲಿ ಬರಂಗಿಲ್ವಾ ನಿಮ್ಗಳ ಪ್ರಕಾರ? ಇಲ್ಲ. ನಿಮ್ಗೆ ವಿದ್ಯೆ ಕಲಿಸ್ತಾ ಇರುವಂತ ಜೀವಂತ ಗುರುಗಳ ರೂಪದಲ್ಲೇ ಕೂಡ ಬರ್ಬೋದಲ್ವಾ ಅಗಸ್ತ್ಯ ಸಿದ್ಧರು? ಅಗಸ್ತ್ಯ ಸಿದ್ಧರ ರೆಸ್ಟ್ರಿಕ್ಷನ್ ಇದೆಯಾ? ಇದೇ ರೂಪದಲ್ಲೇ ಬರ್ಬೇಕು, ಇಲ್ಲ ಅಂದ್ರೆ ನಾನು ನಂಬಲ್ಲ ಅಂತ. ನಾವೇನ್ ಮಾಡ್ತೀವಿ, ನಮ್ಗೆ ಇಲ್ಲ, ನಮ್ಗೆ ಇದೇ ರೂಪದಲ್ಲಿ ಬಂದ್ರೆ ಮಾತ್ರನೇ ಇವರು ದೇವಿ, ಈ ರೂಪದಲ್ಲಿ ಬಂದ್ರೆ ಇವರು ದೇವರು, ಈ ರೂಪದಲ್ಲಿ ಬಂದ್ರೆ ಇವರು ಗುರುಗಳು, ಬೇರೆ ರೂಪದಲ್ಲಿ ಬಂದ್ರೆ ಅಲ್ಲವೇ ಅಲ್ಲ, ಇವ್ರುಗಳು ಯಾರು ಅಲ್ಲ. ಸೊ ನಿಮ್ಮ ಪ್ರಕಾರ ನೀವು ನಂಬಿರುವಂತ ದೇವರು, ಗುರುಗಳು, ನೀವು ಪೂಜೆ ಮಾಡುವಂತ ದೈವಗಳು
ಯಾವುದೇ ವ್ಯಕ್ತಿ, ಬೇರೆ ಶಕ್ತಿ, ಬೇರೆ ದೇವರು ಇವರ ರೂಪದಲ್ಲಿ ಬರಕ್ ಸಾಧ್ಯ ಇಲ್ವಾ? ಚಾನ್ಸೇ ಇಲ್ವಾ? ಪವರ್ ಇಲ್ವಾ ಅವ್ರಿಗೆ? ಬರ್ಬೋದು. ನಾವು ಸ್ವೀಕರಿಸ್ತೀವಾ? ಇಲ್ಲ. ಪ್ರಶ್ನೆ ಇದೆ, ಉತ್ತರ ಇದೆ. ಓಕೆನಾ? ನಾವಿಲ್ಲ. ಸೊ ಎಲ್ಲಿವರೆಗೂ ನೀವು ಎಲ್ಲದರಲ್ಲೂ ಕೂಡ ಗುರುಗಳನ್ನ ಕಾಣೋದಕ್ಕೆ ಪ್ರಾರಂಭ ಮಾಡಿ, ಎಲ್ಲದರಲ್ಲೂ ಕೂಡ ಸಿದ್ಧರನ್ನ ಕಾಣೋದಕ್ಕೆ ಪ್ರಾರಂಭ ಮಾಡಿ, ಎಲ್ಲದರಲ್ಲೂ ಕೂಡ ನೀವು ಉಪಾಸನೆ ಮಾಡುವಂತ ದೈವವನ್ನ ಕಾಣೋದಕ್ಕೆ ಪ್ರಾರಂಭ ಮಾಡಿ. ಇದೇ ಆಂಜನೇಯನ ಭಕ್ತಿ ಇತ್ತು. ಎಲ್ಲದರಲ್ಲೂ ನೋಡ್ತಾ ಇದ್ರು ಅವರು ರಾಮನ್ನ, ಎಲ್ಲದರಲ್ಲೂ. ಅವರಿಗೆ ರಾಮನ್ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಇದೇ ರಿಯಲ್ ಭಕ್ತಿ. ಓಕೆ, ಪ್ರಹ್ಲಾದರು ಏನ್ ಮಾಡ್ತಾ ಇದ್ರು? ಎಲ್ಲಾ ಕಡೆನೂ ಇದ್ದಾನೆ ವಿಷ್ಣು. ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಎಲ್ಲಿ ಹೇಳಿ ನೋಡೋಣ? ಪ್ರಹ್ಲಾದರು ಇಲ್ಲಿ ಮಾತ್ರ ಇದ್ದಾನೆ, ದೇವರ ಕೋಣೆಯಲ್ಲಿ ಫೋಟೋದಲ್ಲಿ ಮಾತ್ರ ಇದ್ದಾನೆ ಹೇಳಿದ್ನಾ? ಇಲ್ಲ ಅಲ್ಲ. ನಮ್ಗೆ ಪುರಾಣದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಬಂದಂತ ಕಥೆಗಳಲ್ಲಿ, ಆ ಪುರಾಣದಲ್ಲಿ ಬಂದಿರುವಂತ ವಿಚಾರಗಳಲ್ಲಿ ಎಷ್ಟು ನೀತಿ ಪಾಠಗಳಿದೆ, ಎಷ್ಟು ವಿಷಯ ನಮ್ಮ ಮುಂದೆ ಮಾಡಿ. ನಾವು ಪ್ರಹ್ಲಾದಕ್ಕೆ ನಮಸ್ಕಾರ ಆಗ್ತೀವಿ, ನರಸಿಂಹಸ್ವಾಮಿಗೆ ನಮಸ್ಕಾರ ಆಗ್ತೀವಿ. ಅದ್ರಲ್ಲಿ ಬಂದಿರುವಂತ ನೀತಿ ಪಾಠ ಏನು? ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಮಾರ್ಕಂಡೇಯನಿಗೆ ಗೊತ್ತಿತ್ತಾ ಶಿವಲಿಂಗವನ್ನ ತಾನು ಅಪ್ಕೊಂಡ್ಬಿಟ್ರೆ ಶಿವ ಬಂದ್ಬಿಡ್ತಾರಂತ? ಇಲ್ಲ. ಬೇಡ್ರ ಕಣ್ಣಪ್ಪನಿಗೆ ಗೊತ್ತಿತ್ತಾ ತನ್ನ ಒಂದು ಕಣ್ಣನ್ನ ಕೊಟ್ಟು ಎರಡನೇ ಕಣ್ಣು ಕೊಡುವಾಗ ಶಿವಪ್ಪ ಬರ್ತಾನೆ ಅಂತ? ಬಂದಿರ್ಲಿಲ್ಲ ಅಂದ್ರೆ? ಎರಡು ಕಣ್ಣು ಹೋಯ್ತು, ಬಂದಿರ್ಲಿಲ್ಲ ಅಂದ್ರೆ? ನೀವೇ ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಇವಾಗ ನಮ್ಗೆ ಯೋಚನೆ ಬರುತ್ತೆ, ಸರ್ ನಾನು ಕೊಟ್ಟಿದ್ದೀನಿ, ಬಂದಿಲ್ಲ ಅಂದ್ರೆ ಎಂತ ಮಾಡೋದು? ಇದು ನಮ್ಮ ಪ್ರಶ್ನೆ. ನಾವು ಮನುಷ್ಯರಾಗಿದ್ದೀವಿ. ಅವರಲ್ಲಿರುವಂತಹ ಭಕ್ತಿ, ಅವರಲ್ಲಿದ್ದಂತ ಆ ಲೆವೆಲ್ ಭಕ್ತಿ ನಮ್ಮ ಹತ್ರ ಇಲ್ವೇ ಇಲ್ಲ. ಯಾರ ಹತ್ರನೂ ಇಲ್ಲ. ನನ್ನ ಹತ್ರನೂ ಇಲ್ಲ, ನಿಮ್ಮ ಹತ್ರನೂ ಇಲ್ಲ, ಯಾರ ಹತ್ರನೂ ಇಲ್ಲ. ಸಾಧ್ಯವಾದಷ್ಟು ಆ ಭಕ್ತಿಯನ್ನ ಮತ್ತೆ ತರೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ದೈವಗಳಿಗೆ ನೀವು ಬೇಡ್ಕೊಂಡಾಗ ನಿಮ್ಮ ಕೆಲಸಗಳು ಆಗದೇ ಇರ್ಬೋದು, ತುಂಬಾ ನಿಧಾನಗತಿನಲ್ಲಿ ಹೋಗಿರ್ಬೋದು, ತುಂಬಾ ಲೇಟ್ ಆಗಿರ್ಬೋದು. ಸಿದ್ಧರುಗಳ ಹತ್ರ ಬೇಡ್ಕೊಂಡಾಗ ಬೇಗ ಆಗುತ್ತೆ, ಬೇಗ ಬೇಗ ಕೆಲಸಗಳಾಗುತ್ತೆ. ನಿಮ್ಮ ಜೀವನದಲ್ಲಿರುವಂತಹ ಶಾಪದೋಷಗಳು ಯಾವುದೇ ಇದ್ರೂ ಸಹಿತ ಅದನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನ ಸಿದ್ಧರುಗಳ ಹತ್ರ ಪಡ್ಕೊಂಡಿದ್ದಾರೆ. ಅವ್ರ ಹತ್ರ ಇದೆ ಅದು. ಸೊ ಅವ್ರ ಹತ್ರ ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಆ ಶಾಪದೋಷವನ್ನ ನಿವೃತ್ತಿಯನ್ನ ನೀವುಗಳು ಮಾಡ್ಕೊಳ್ಳಿ. ಬೇಗನೆ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಸಿದ್ಧರುಗಳು, ಗುರುಗಳ ಒಂದು ಹೋಗಿ ಮಾರ್ಗದರ್ಶನ ಮಾಡುವಂಥದ್ದು, ಅವ್ರನ್ನ ಹೋಗಿ ಹಿಡಿದಾಗ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರುತ್ತಾ? ದೇವ್ರನ್ನ ಹಿಡಿದಾಗ ಬರುತ್ತಾ ಅಂದ್ರೆ 100% ಗುರುಗಳನ್ನ ಹಿಡಿದಾಗ ಬರುತ್ತೆ. ಸೊ ಅದನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಸೊ ಇವತ್ತಿನ ತರಗತಿ ಸಿದ್ಧರುಗಳಿಗೆ, ಗುರುಗಳಿಗೆ ಮೀಸಲಾಗಿತ್ತು. ಸೊ ಯಾರ್ಯಾರ ಜಾತಕದಲ್ಲಿ ಯೋಗ ಇದೆ ಅಂತ ನೋಡಿ, ಅಥವಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ತಾವು ಇದನ್ನ ಅಳವಡಿಸ್ಕೊಳ್ಬಹುದು. ದಯವಿಟ್ಟು ನಾಳೆಯಿಂದ ಯಾವುದೇ ರೀತಿಯ ತರಗತಿಗೆ ಸಂಬಂಧಪಟ್ಟಂತ ಮೆಸೇಜ್ಗಳನ್ನ ದಯವಿಟ್ಟು ಹಾಕಬೇಡಿ. ಯಾಕಂದ್ರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನಾವು ಇಷ್ಟೊಂದು ಹೊತ್ತು ನಾವು ಪ್ರಶ್ನೋತ್ತರ ತರಗತಿ ತಗೊಂಡಿದೀವಿ. ಸೊ ಅದನ್ನ ಮತ್ತೆ ನೀವು ಹಾಕೋದು, ಈ ನಕ್ಷತ್ರಕ್ಕೆ ಏನು, ಆ ಮೋಸ್ಟ್ಲಿ ನನ್ನ ಪ್ರಕಾರ ಆಲ್ರೆಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಬಿದ್ದಿರ್ತದೆ ನನಗೆ, ರೈಟಾ? ಸೊ ದಯವಿಟ್ಟು ಇದನ್ನ ಹಾಕೋಕ್ ಹೋಗ್ಬೇಡಿ, ಅಷ್ಟೊಂದು ಸಮಯ ಇರೋದಿಲ್ಲ. ಡೈರೆಕ್ಟ್ ಆಗಿ ನಿಮಗೆ ಬೇಕಾಗಿರುವಂತ ಗುರುಗಳನ್ನ ಆರಾಧನೆ ಮಾಡಿ. ಸರ್ 13, 6, 8 ಇವೆಲ್ಲ ಬಿಟ್ಬಿಡಿ ಸರ್, ನಂಗೆ ಒಂದು ಹೇಳಿ ಅಂದ್ರೆ ನಿಮ್ಮ ಜನ್ಮ ನಕ್ಷತ್ರ ತಗೊಂಡು ಹೋಗಿ. ಬಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಮೆಂಟಲ್ ಪೀಸ್ ಇರಲ್ಲ. ಅಷ್ಟೇ ಬಿಟ್ರೆ ಬೇರೆ ಜೀವನದಲ್ಲಿ ಎಲ್ಲವನ್ನ ಕೊಡುತ್ತಾ ಅಂದ್ರೆ ಜನ್ಮ ನಕ್ಷತ್ರ ಎಲ್ಲವನ್ನ ಕೊಡುತ್ತೆ. ಅದನ್ನ ಇಟ್ಕೊಂಡು ಹೋಗಿ. ನಾಮ ನಕ್ಷತ್ರಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತ ಇದಿಲ್ಲ. ದಯವಿಟ್ಟು ನಾಮ ನಕ್ಷತ್ರ ತಗೊಳಕ್ ಹೋಗ್ಬೇಡಿ. ಈ ತರಗತಿಗೆ ಬಂದು ಇಷ್ಟೊತ್ತು ನನ್ನ ಮಾತನ್ನ ಕೇಳಿ ತರಗತಿಯಲ್ಲಿ ಭಾಗವಹಿಸಿದ ಎಲ್ರಿಗೂ ಧನ್ಯವಾದಗಳು. ಯಾವ್ದು ಪ್ರಶ್ನೆ ಇಲ್ಲಲ್ಲಪ್ಪ? ಇಲ್ಲ ಗುರುಗಳೇ. ಡನ್. ಸೊ ಇದನ್ನ ಮಾಡಿ. ಅದ್ರ ಜೊತೆಗೆ 108 ಪ್ರತಿದಿನ 108 ಆ ಗುರುಗಳ ಮಂತ್ರವನ್ನ ಪ್ರತಿದಿನ 108 ಸಲ ಪಡಿಸುವಂತದನ್ನ ಪ್ರಾರಂಭ ಮಾಡ್ಕೊಳ್ಳಿ. ಇದು ಜೀವನದಲ್ಲಿ ಉದ್ಧಾರ ಮಾಡುತ್ತೆ ಸರ್ ಅಂದ್ರೆ 100% ಮಾಡುತ್ತೆ, 100% ಮಾಡುತ್ತೆ. ಬಟ್ ಏನು ಅಂದ್ರೆ ನಂಬಿಕೆ ಇರ್ಬೇಕು. ಅದು ಆಗೋ ತನಕ ಕಾಯಿರಲ್ಲ. ಕೆಲವರಿಗೆ ಲೇಟ್ ಆಗುತ್ತೆ, ಕೆಲವರಿಗೆ ಬೇಗ ಆಗುತ್ತೆ. ನಮ್ಗೆ ಹಂಗಲ್ಲ. ಅವ್ನಿಗೆ 5 ದಿನದಲ್ಲಿ ಆಗೈತೆ, ನಮ್ಗೆ 4 ದಿನದಲ್ಲಿ ಆಗುತ್ತೆ. ಇದು ಸಾಧ್ಯನೇ ಇಲ್ದಿರೋ ಮಾತು. ಅವ್ರಿಗೆ 1 ವರ್ಷದಲ್ಲಿ ಫಲ ಸಿಕ್ಕೈತೆ, ನನ್ಗೆ 2 ವರ್ಷ ಆಗೈತೆ. ಏನು ಮಾಡಕ್ಕಾಗಲ್ಲ. ಕರ್ಮ ಅಂತ ಇರುತ್ತೆ, ಲೇಟ್ ಅಂತ ಇರುತ್ತೆ. ಏನಾದ್ರು ಒಂದು ನಾವು ಮಾಡಿರ್ತೀವಿ. ನಮ್ಮ ಒಂದು ಆ ನಿಷ್ಠೆನಲ್ಲಿ, ನನ್ನ ಒಂದು ಭಕ್ತಿನಲ್ಲಿ ಏನಾದ್ರು ವ್ಯತ್ಯಾಸ ಇರ್ಬೋದಲ್ಲ. ನಾನು ಅದೇ ರೀತಿ ಅದೇ ಭಕ್ತಿನಲ್ಲೇ ನಾನು ಕೂತಿರ್ತೀನ? ಇಲ್ವೇ ಇಲ್ಲ. ಎಲ್ಲರಿಗೂ ವ್ಯತ್ಯಾಸ ಇದೆ ಮನುಷ್ಯರಲ್ಲಿ. ಸೊ ಕೂತ್ಕೊಂಡು ಖಂಡಿತವಾಗ್ಲು ಸಿದ್ಧರ ಮಂತ್ರವನ್ನ ಯಾರು ಬೇಕಾದ್ರೂ ಜಪ ಮಾಡ್ಬೋದಾ? ನಾನು ಕೊಟ್ಟಿರೋ ಗುರುವೇ ಶರಣಂ ಆ ಮಂತ್ರ ಯಾರು ಬೇಕಾದ್ರೂ ಜಪ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ದಯವಿಟ್ಟು ಯಾರು ಕೇಳಬೇಡಿ. ಸರ್ ನಮ್ಮ ಮಕ್ಕಳಿಗೆ ಕೊಡ್ಬೋದಾ? ಎಜುಕೇಶನ್ ಮಾಡ್ತಾ ಇದಾರೆ ಅವ್ರಿಗೆ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡಿ. ಅವ್ರ ಜೀವನದಲ್ಲೂ ಅವ್ರು ಉದ್ಧಾರ ಆಗೋದಕ್ಕೆ ಪ್ರಾರಂಭ ಆಗ್ತಾರೆ. ಒಂದು ಮಂತ್ರ ಕಲಿಸಿ ಸರ್ ಮಕ್ಕಳಿಗೆ ಅಂದ್ರೆ ಈ ಮಂತ್ರವನ್ನ ಮಕ್ಕಳಿಗೆಲ್ರಿಗೂ ಕೊಡಿ. ಅವರು ಕಲಿಯೋದಕ್ಕೆ ಇವಾಗಿಂದನೇ ಪ್ರಾರಂಭ ಮಾಡ್ಲಿ. ಅವ್ರಿಗೆ ಸೂಟೇಬಲ್ ನಕ್ಷತ್ರ ಯಾವ್ದು, ಅದಕ್ಕೆ ಸಂಬಂಧಪಟ್ಟ ಸಿದ್ಧರು ಯಾರು, ಅವ್ರಿಗೆ ಇವತ್ತಿಂದನೇ ಕಲ್ಸ್ಕೊಡಿ. ಸಮಯ ಸಿಕ್ಕಿದಾಗ ಜೀವ ಸಮಾಧಿ ಇರುವಂತ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಿ ಫೋಟೋ ತನ್ನಿ, ಅದಾಮೇಲೆ ನೋಡೋಣ. ಇವಾಗಿಂದನೇ ಮಂತ್ರ ಇತ್ಯಾದಿಗಳನ್ನ ಕಲಿಸಿ ಜೀವನದಲ್ಲಿ ಬದಲಾವಣೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರ್ಯಾರಿಗೆ ಏನೇನು ಯಾವ ವಯಸ್ಸಲ್ಲಿ ಬೇಕು ಅದನ್ನ ಕೊಡ್ತಾರೆ. ಆಯ್ತಾ ಸರ್? ಈ ಸಿದ್ಧರು ಎಲ್ಲದನ್ನ ಕೊಡ್ತಾರೆ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಏನ್ ಬೇಕು? ಒಂದ್ ಮಗು ಹುಟ್ಟಿದೆ, ಅದಕ್ಕೆ ಏನ್ ಬೇಕು? ಆರೋಗ್ಯ ಬೇಕು, ಆಯಸ್ಸು ಬೇಕು. ಅದು ಸಿಗುತ್ತೆ. ಮಗು ಬೆಳೀತಾ ಇದೆ, ಸ್ಕೂಲ್ಗೆ ಹೋಗ್ತಾ ಇದೆ, ಏನ್ ಬೇಕು? ಎಜುಕೇಶನ್ ಬೇಕು ಮಗುಗೆ ಅಲ್ವಾ? ಸೊ ಅದು ಕೊಡ್ತಾರೆ. ಯಾವ ವಯಸ್ಸಲ್ಲಿ ನಾವು ಏನ್ನ ಬೇಡ್ತಾ ಇದೀವೋ ಆ ವಯಸ್ಸಿಗೆ ತಕ್ಕಂತೆ, ಆ ಸಂದರ್ಭಕ್ಕೆ ತಕ್ಕಂತೆ, ಆ ಪರಿಸ್ಥಿತಿಗೆ ತಕ್ಕಂತೆ ನಮ್ಗೆ ಏನ್ ಬೇಕು ಅದನ್ನ ಖಂಡಿತವಾಗ್ಲೂ ಗುರುಗಳು ಕೊಡ್ತಾರೆ. ಎಲ್ಲರ ಆಶೀರ್ವಾದ ಅಂದ್ರೆ ಎಲ್ಲಾ ಸಿದ್ಧರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ. ದಯವಿಟ್ಟು ಯಾವುದೇ ರೀತಿಯಾದಂತ ಅಪನಂಬಿಕೆ ಇಟ್ಕೊಂಡು ಇದನ್ನ ಮಾಡಕ್ ಹೋಗ್ಬೇಡಿ. ನಾನು ಮೊದಲೇ ಹೇಳ್ತೀನಿ, ನಂಬಿಕೆ ಇಲ್ಲದವರು ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಂಬಿಕೆ ಇದ್ದವ್ರು ಮಾತ್ರನೇ ಈ ಒಂದು ಸಾಧನೆ, ಈ ಒಂದು ಇದನ್ನ ಮಾಡಕ್ ಹೋಗಿ. ಮತ್ತೆ ಸಾಧನೆ ಸಿದ್ಧಿಗೂ ನಾನು ಇವಾಗ ಕೊಟ್ಟಂತ ವಿಷಯಕ್ಕೂ ಸಂಬಂಧವೇ ಇಲ್ಲ.
ಸರ್ ಅಗಸ್ತ್ಯ ಸಿದ್ಧರು ಸಿದ್ಧಿ ಆಗ್ತಾರ ಸರ್ ಅಂದ್ರೆ ಆಗಲ್ಲ. ಆಯ್ತಾ? ಕಾಕಾಪುಸುಂಡರ ಸಿದ್ಧರು ಸಿದ್ಧಿ ಆಗ್ತಾರ? ಆಗಲ್ಲ. ನೀವು ಪಡಿಸೋ 108 ನಾವು ಜಪ ಸಂಖ್ಯೆನಲ್ಲಿ ಯಾರು ಸಿದ್ಧಿ ಆಗಲ್ಲ. ಅದೆಲ್ಲ ತಲೆಯಿಂದ ತೆಗೆದ್ಬಿಡಿ. ನಾರ್ಮಲ್ ಆಗಿ ಕೂತ್ಕೊಂಡು ದಿನನಿತ್ಯದ ನಮ್ಮ ಪರಿಸ್ಥಿತಿಗೆ, ದಿನನಿತ್ಯದ ಜೀವನದ ಜಂಜಾಟಕ್ಕೆ, ನಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಈ 108 ಮಂತ್ರ ಜಪ ಖಂಡಿತ ಕೊಡುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭರಾತ್ರಿ. ಮತ್ತೊಂದ್ಸಲ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಓಕೆ, ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ನೈಟ್. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ನಮಸ್ತೆ.